ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಫೋನ್ ಮಾಡ್ತಿರೋದು? ಗುರುಗಳೇ ನಾವು ಇಲ್ಲಿ ರಾಮನಗರದಿಂದ. ರಾಮನಗರ. ಹೌದು. ಹ್ಮ್. ಇದು ಈ ಮುಂಚೆ ಮಾತಾಡಿದ್ದೀರಲ್ವಾ ನೀವು? ಇಲ್ಲ ಗುರುಗಳೇ, ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್. ಹೌದು ಗುರುಗಳೇ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಗುರುಗಳೇ ತುಂಬಾ ದಿನ ನೋಡ್ತಾನೆ ಇದ್ದೀನಿ. ತುಂಬ ದಿನದಿಂದ ಅಂದ್ರೆ? ಸುಮಾರು ಒಂದು 2 ತಿಂಗಳಿಂದ ನೋಡ್ತಾ ಇದ್ದೀನಿ ಗುರುಗಳೇ. ಆಗ್ಲಿ. ಏನು ಮಾಡ್ಕೊಂಡಿರೋದು? ನಾವು ಫೀಲ್ಡ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದೀವಿ ಮೇಡಮ್. ಏನಪ್ಪ? ಫೀಲ್ಡ್ ಆಫೀಸರ್. ಫೀಲ್ಡ್ ಆಫೀಸರ್. ಆಯ್ತು ಆಯ್ತು, ಹೌದು. ತೊಂದರೆ ಇಲ್ಲ. ಎಷ್ಟು ವರ್ಷ ನಿಮಗೆ? ನಮ್ಗೀಗ 36 ಸರ್. ಹ್ಮ್. 36 ವರ್ಷ. ಹೇಳಿ ಹೇಳಿ ಹೇಳಿ, ಏನು ವಿಚಾರ ಹಂಚಿಕೊಳ್ಬೇಕು? ಗುರುಗಳೇ ನಂದು ತುಂಬಾ ವಿಚಾರ ಇದೆ. ತುಂಬ ಇದೆ. ಹ್ಮ್ ಅದನ್ನ ಹೇಳ್ಕೊಳ್ಳೋಣ, ಅದ್ರೊಂದು ಪರಿಹಾರ ಸಿಗುತ್ತೆ ಅಂತ ಮಾತಾಡ್ತಾ ಇದ್ದೀನಿ. ಪರಿಹಾರ ಸಿಗುತ್ತೆ ಅಂತ? ಹ್ಮ್ ಏನ್ ಡಿಸೈಡ್ ಮಾಡೋದಂತ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಅಲ್ಲಿ ಇದ್ದೀನಿ. ಹೇಳಪ್ಪ, ಮನ್ಸಗ್ರ ಮಾಡ್ಕೊಳಪ್ಪ. ಅದಕ್ಕೋಸ್ಕರ ಹೇಳಪ್ಪ. ಗುರುಗಳೇ ನಾವು 2018ರಲ್ಲಿ ಹುಡುಗಿ ಇಷ್ಟಪಟ್ಟಿದ್ದೆ. ಜೋರ ಮಾತಾಡಬೇಕು, ಕರೆ ಕಟ್ಟಾಗ್ಬಿಡುತ್ತಿಲ್ಲ ಅಂದ್ರೆ. 2018ರಲ್ಲಿ ಇಷ್ಟಪಟ್ಟಿದ್ದೆ ಒಂದು ಹುಡುಗಿನ. ಹಲೋ, ಹೇಳಪ್ಪ. ಇಷ್ಟಪಟ್ಟು ಈಗ 7 ವರ್ಷದಿಂದ ಇಷ್ಟಪಟ್ಟಿದ್ವು. ಅದು ಚೆನ್ನಾಗಿ ನಡ್ಕೊಂಡು ಚೆನ್ನಾಗಿ ಇರ್ತಿದ್ವು. ನೋಡಪ್ಪ, ಕರೆ ಕಟ್ಟಾಗುತ್ತೆ. ಒಂದು ಕೆಲಸ ಮಾಡಿ, ಕೌನ್ಸಿಲಿಂಗ್ ಅಲ್ಲಿ ಮಾತಾಡಪ್ಪ. ನೀನು ಜೋರ ಮಾತಾಡ್ತಿಲ್ಲ, ನಂಗೆ ಧ್ವನಿ ಕೇಳಿಸಲ್ಲ, ಮತ್ತೆ ಸಮಯ ವ್ಯರ್ಥ ಆಗ್ಬಾರ್ದು ನನಗೆ. ಒಂದ್ ನಿಮಿಷ ಕಡೆ. ನೋಡಿ, ಅವ್ರ ಮನೆಯವರಿದ್ದಾರೆ, ಅದಕ್ಕೆ ನಿಧಾನಕ್ಕೆ ಮಾತಾಡ್ತವ್ರು. ಓಕೆ ಸರ್ ಗುರುಗಳು. ಈಗ ನನಗೆ ಅರ್ಥವಾಯ್ತು, ನೀವು ಯಾವುದೋ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಾ, ಅದಕ್ಕೆ ಧ್ವನಿ ಒಂಡ್ತಾ ಇಲ್ಲ ಆಚೆ ಅಂತ. ಅಯ್ಯೋ, ಆಗ್ಲಿ. ಹೇಗಿದೆ ಅಂದ್ರೆ ಮನೆಯೊಳಗಿದ್ರಾ? ಹೌದು ಸರ್, ಹೊರಗಡೆ ಇದೆ. ಹೊರಗಡೆ ಇದೆ, ಈಗ ಹೊರಗಡೆ ಬಂದೆ. ಈಗ ಅನ್ಯಾಯವಾಗಿ ಹೊರಗಡೆ ಬರುವಷ್ಟು ಹಾಳಾಗ್ಬಿಟ್ರಲ್ಲ. ಅಮ್ಮ ಬೇರೆ ಮಾತಾಡ್ತಾ ಇದ್ರು. ಆಗ್ಲಿ ಆಗ್ಲಿ ಆಗ್ಲಿ, ಹೇಳಪ್ಪ. ಏನು 18 ವರ್ಷದಿಂದ ಪ್ರೀತಿ ಮಾಡ್ತಿದ್ರಿ ಒಂದು ಹುಡುಗಿನ? ಹೌದು ಗುರುಗಳೇ. ಸಾರಿ, 2018ರಿಂದ. 2018ರಿಂದ? ಹೌದು. ಓಕೆ. ಈಗ ನಮ್ಮ ಮನೆಯಲ್ಲಿ ಹುಡುಗಿ ಬೇಡ ಅಂತ ಬಿಟ್ಬಿಡು ಅಂತ ಇದ್ ಮಾಡ್ತಾ ಇದಾರೆ ಗುರುಗಳೇ. ಈಗ ಎಷ್ಟು ವರ್ಷ ಅಂದ್ರಿ ನಿಮ್ಗೆ? 36 ವರ್ಷ ಗುರುಗಳೇ. 36 ವರ್ಷ ಆದ್ರೂ ಮದುವೆ ಆಗಿಲ್ವಾ? ಇಲ್ಲ, ಆಗಿಲ್ಲ. ಅದ್ಯಾಕೆ? ಹುಡುಗಿ ಇಷ್ಟಪಟ್ಟಿದ್ನಲ್ಲ ಗುರುಗಳೇ. ಒಂದ್ ನಿಮಿಷನಪ್ಪ. ಈಗ ನಾನು ಒಂಚೂರು ಹಿಂದೆಯಿಂದ ತಗೊಳ್ತೀನಿ. ನೀವು ಏನು ಓದಿದ್ದೀರಾ? ನಾವು B.Com ಓದಿದ್ದೀವಿ. ಬಟ್ ಈ ಹುಡುಗಿ ಪರಿಚಯ ಎಲ್ಲ ಆಯ್ತು. ಇದು ವರ್ಕ್ ಮಾಡ್ತೀನಲ್ಲ ಗುರುಗಳೇ, ಫೀಲ್ಡ್ ವರ್ಕ್ ಮಾಡ್ತೀನಲ್ಲ. ಅಂದ್ರೆ ಈಗ ನಿಮ್ಗೆ 36 ಅಂದ್ರೆ ನೀವೊಂದು 28, 29ರಲ್ಲಿದ್ದಾಗ ಆಗಿದ್ದ ಇದು ಪ್ರೀತಿ? ಹೌದೌದು ಗುರುಗಳೇ. 27 ಅಲ್ಲಿವರೆಗೂ ಮದುವೆನೇ, ಅಥವಾ ಮದುವೆ ಆಗದೆ ಯಾಕೆ ಉಳ್ಕೊಂಡಿದ್ರಿ ನೀವು? ಗುರುಗಳೇ, ನಾನು ಹುಟ್ಟಿದ್ದು ಒಂದು 3 ವರ್ಷಕ್ಕೆ ನಾವು ಅಪ್ಪ ತೀರಿದ್ರು. ನಾವು ಅಮ್ಮಂಗೆ 7 ಜನ ಮಕ್ಕಳು. ಅಮ್ಮನಿಗೆ? ಹೌದು. 7 ಜನ. ನೀವೆಷ್ಟನೇವರು? ನಾವು ಕೊನೆಯವರು, 7ನೇವರು. ನಮ್ಮ ಅಗ್ದಿರಲ್ಲ 4 ಜನ. ಅಣ್ದಿರು 2, ನಾನು 3ನೇವನು. ಓಹೋ. ಈ ತರ ಆಯ್ತು. ಸ್ಟಾರ್ಟಿಂಗು ಅವಾಗ 3 ವರ್ಷದಲ್ಲಿದ್ದಾಗ ಅಪ್ಪ ತೀರೋದ್ರು. ಅಪ್ಪ ಪೊಲೀಸ್ ಕೆಲಸದಲ್ಲೇ ಇದ್ರು. ಅವರು ತೀರೋದ್ಮೇಲೆ ನಾವು ಬೆಂಗಳೂರಲ್ಲಿ ನಾವು. ಆಮೇಲೆ ಅಲ್ಲಿಂದ ಇಲ್ಲಿ ರಾಮನಗರ್ಗೆ ಶಿಫ್ಟ್ ಆಗೋದು. ಅಲ್ಲಿ ಜಮೀನ್ ಇದೆ, ನಮ್ದು ಜಮೀನು. ಇಲ್ಲಿ ರಾಮನಗರ ಹತ್ರ. ಓಕೆ. ಇಲ್ಲೊಂದು 10 ಎಕರೆ ಜಮೀನ್ ಇದೆ, ಇಲ್ಲೇ ವ್ಯವಸಾಯ ಮಾಡ್ಕೊಂಡು ಇಲ್ಲೇ ಇದ್ದಾನ ಅಂತ ಅಮ್ಮ ಅಲ್ಲಿಂದ ಬಂದ್ಬಿಟ್ರು ಊರಿಗೆ. ಅಕ್ಕಂದಿರೋ ಅಥವಾ ಅವ್ರದ್ದೆಲ್ಲ ಮದುವೆ ಆಯ್ತು? ಹೌದು, ಇಲ್ಲಿ ಬಂದ್ಮೇಲೆ ಮದುವೆ ಆಗಿದ್ದು. ಈಗ ನೀವು ಉಳಿದಿರೋದು ನೀವು ಒಬ್ರೇನಾ? ಕೊನೆ ಲಾಸ್ಟ್ ಮಗ. ಆಯ್ತು. ಎಲ್ಲರದು ಆಯ್ತು, ಅಥವಾ ಅದು ಬೇರೆ ಬದುಕು. ಈಗ ನೀವು ಓದ್ತಾ ಇದ್ರಿ, ಬಟ್ ಇಲ್ಲಿ ನೀವು ಫೀಲ್ಡ್ ವರ್ಕಿಗೆ ಸೇರಿ ಎಷ್ಟು ವರ್ಷ ಆಯ್ತು?
ಈ ಫೀಲ್ಡ್ ಸೇರಿ ನಾನು ನಾಳೆ ಇಲ್ಲೊಂದು 9 ವರ್ಷ ಆಗಿದೆ ಸರ್. ಅಂದ್ರೆ ನೀವು ಕೆಲ್ಸಕ್ಕೆ ಸೇರಿದ್ದು ಮೊದಲು ಇದೆ, ಕೊನೆನೂ ಇದೆ. ಹೌದೌದು. ಇದು ಬಿಟ್ಟು ಬೇರೆ ಯಾವುದು ಮಾಡಿಲ್ಲ. ಇಲ್ಲ, ಸ್ಟಾರ್ಟಿಂಗ್ ಮೊದ್ಲ ನಾವು SLC ಮುಗೀತು ಸರ್. ಹ್ಮ್ SLC ಮುಗ್ದಾದ್ಮೇಲೆ ಒಂದು ಡ್ರೈವಿಂಗ್ ಕಲಿಯೋ ಆಸೆ ಇತ್ತು ನನಗೆ. ಹ್ಮ್ 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 ಆ ಡ್ರೈವಿಂಗ್ ಕಲಿಬೇಕಂತ ಅಂದ್ಬಿಟ್ಟು ನಾನು ಇಲ್ಲಿ ನಮ್ಮೂರ್ ತಾವು ಮೊಳ್ಳೋಡಿಯವರು. ಓಕೆ, ಅದಕ್ಕೆ ತ್ವರೆಯಿಂದ. ತೊರೆಯಿಂದ ಹ್ಮ್ ಆ ಮರಳೋಡಿ ಇರ್ಬೇಕಾದ್ರೆ ನಂದು SLC ಮುಗೀತಲ್ಲ, ಆ ರಜದಲ್ಲಿ ಅಲ್ಲಿ ಮರಳೋಡಿಯಕ್ಕೆ ಟ್ರ್ಯಾಕ್ಟರ್ ಓಡಿಸ್ಕೊಂಡ್ವಿ. ಓಹೋ. ಟ್ರ್ಯಾಕ್ಟರ್ ಓಡಿಸ್ಕೊಂಡಿದ್ದಾಗ 2 ತಿಂಗಳು ರಜಾ ಮುಗೀತು, ಕಾಲೇಜ್ ಸೇರ್ದು. ಹ್ಮ್ ಕಾಲೇಜ್ ಸೇರಿದಾಗ ಅದು ಬೆಳಗ್ಗೆ 7 ಗಂಟೆಗೆ ಕಾಲೇಜು, ಹ್ಮ್ ಮಧ್ಯಾಹ್ನ 12 ಗಂಟೆಗೆ ಬಿಟ್ಬಿಡೋರು. ಹ್ಮ್ ಕಾಲೇಜ್ ಮುಗಿಸ್ಕೊಂಡು ಸೀದಾ ನಾನು ಮನೆಗೆ ಬಂದ್ಬಿಟ್ಟು ಬ್ಯಾಗ್ ಮಾಡ್ಬಿಟ್ಟು ಸೀದಾ ಟ್ರ್ಯಾಕ್ಟರ್ ಮರಳು ಅಂತ ಅಲ್ಲಿ ಹೊರಡ್ತಿದ್ದೆ. ಫುಲ್ ಜೀವನ ಎಲ್ಲ ಟ್ರ್ಯಾಕ್ಟರ್ಲೆ ಮಳ್ಳಲ್ಲಿ ಕಳೆದ್ಬಿಟ್ಟಿದ್ದೀರಾ. ಮರಳಲ್ಲಿ ಹೋಗುತ್ತಾ. ಓಕೆ, ಅಂದ್ರೆ ಅಲ್ಲಿ ಅಷ್ಟೊತ್ತಿಗೆ ಮನೆಯಲ್ಲೇ ಯಾರು ನೋಡ್ಕೊಳ್ತಿದ್ರು? ಮನೆಯಲ್ಲ ಮಾಮೂಲಿ ಅಣ್ಣ ಇದ್ದಿರು. ಅಣ್ಣಂದಿರಿಗೆಲ್ಲ ಮದುವೆ ಆಗಿತ್ತು. ಅವಾಗ ಮದ್ವೆ ಆಗಿರ್ಲಿಲ್ಲ. ಅವಾಗ ಆಗಿರ್ಲಿಲ್ಲ. ಅವಾಗ ಆಗಿದ್ರೆ ದೊಡ್ಡ ಅಕ್ಕಂಗೆ ಒಬ್ರಿಗೆ ಮದ್ವೆ ಆಗಿದ್ವಿ. ಆಯ್ತಪ್ಪ, ಟ್ಯಾಕ್ಟ್ರಿ ಓಡಿಸಿದ್ರಿ, ಡ್ರೈವಿಂಗ್ ಕಲಿತ್ರಿ, ಅದಾದ್ಮೇಲೆ ನೀವು ಈಗ ಫೀಲ್ಡ್ ವರ್ಕಿಗೆ ಸೇರಿದ್ದ? ಟ್ರ್ಯಾಕ್ಟರ್ ಓಡಿಸ್ತಿಲ್ಲ, ಫಸ್ಟ್ ಟ್ರ್ಯಾಕ್ಟರ್ ಓಡಿಸ್ತಿದೆ. ಟ್ರ್ಯಾಕ್ಟರ್ ಓಡಿಸ್ತಾ ಡ್ರೈವಿಂಗ್ ಕಲಿಯಕ್ಕೆ ಹೋಗ್ತಾನಲ್ಲ ಅಂದ್ಬಿಟ್ಟು ಅಮ್ಮ ಏನ್ ಮಾಡಿದ್ರು, ಇಲ್ಲಿ ಬ್ಯಾಂಕಿಂದ ಲೋನ್ ಕೊಡ್ತೀನಿ ಅಂದ್ಬಿಟ್ಟು ಜಮೀನ್ ಮೇಲೆ ಸೆಕ್ಯೂರಿಟಿ ಕೊಟ್ಟು ಟ್ರ್ಯಾಕ್ಟರ್ ತಂದೇ ಬಿಟ್ರು. ಅವ್ರಿಗೆ ಮತ್ತೆ ಅವ್ರಿಗೆ ಗಾಡಿ ಯಾಕೆ ಓಡಿಸ್ತೀಯ ನೀನು, ನಿಮ್ಗೋಸ್ಕರ? ಇವ್ನು ಡ್ರೈವಿಂಗ್ ಕಲ್ತಾವ್, ನೀವನು ಮನೆ ಸೇರ್ತಾಲ್ಲ, ಇವನು ಡ್ರೈವಿಂಗ್ ಚತ್ಕೊಬಿಡೋದು ಇವ್ನಿಗೆ ಅನ್ಬಿಟ್ಟಿದೆ, ನೀನು ಓದೋದ್ ಬಿಡೋದು ಸಾಕು, ಈಗ ಅದು ಬೇಡ ಬಿಟ್ಬಿಡು ಅಂದ್ಬಿಟ್ಟು. ಅಲ್ಲ, ಸಿಕ್ಕಿದ ಟ್ರ್ಯಾಕ್ಟರ್ಗಳನ್ನೆಲ್ಲ ಓಡಿಸ್ತಿದ್ರ? ಎಲ್ಲಾ ಓಡ್ಸಕ್ ಹೊರಟಿದ್ರು. ಅಲ್ಲ, ದುಡ್ಡು ಕೊಡ್ತಿದ್ರ ಅಂತ? ಇಲ್ಲ, ಫ್ರೀ. ಫ್ರೀ? ನಮ್ದು ಒಂದು ಟ್ರ್ಯಾಕ್ಟರ್ ಇತ್ತು, ಬಂದಿದ್ರ ಫ್ರೀ ಅಂದ್ರೆ ಬನ್ನಿ, ತೊಂದ್ರೆ ಇಲ್ಲ, ದುಡ್ಡಾದ್ರೂ ಬರ್ಬೇಡಿ ಅಷ್ಟೇ. ಟ್ರ್ಯಾಕ್ಟರ್ ಕೊಟ್ರೆ ಸಾಕಲ್ಲ ಗುರುಗಳೇ. ಅಂದ್ರೆ ಉದ್ದೇಶ ಟ್ರ್ಯಾಕ್ಟರ್ ಮೇಲೆ ಒಂದು ಹುಚ್ಚು ಅಥವಾ ಡ್ರೈವಿಂಗ್ ಮಾಡಬೇಕು ಅನ್ನೋ ಹುಚ್ಚು ಅಥವಾ ದುಡ್ಡು ಕೊಡ್ತಾರೆ ಅಂತಲೋ? ಇಲ್ಲ, ಡ್ರೈವಿಂಗ್ ಮಾಡೋದು ಕಲಿಬೇಕನ್ನೋ ಹುಚ್ಚು. ಓಹೋ, ಟ್ರ್ಯಾಕ್ಟ್ರಿ ತಗೊಂಡೋಗಿ ನೀಗೀಗೇನಪ್ಪ ಅಂತ ಭಯ ಇರ್ತಿಲ್ವ ಕೊಡೋರ್ಗೆ? ಅವ್ರ ಭಯ ಆಗ್ತಿತ್ತು, ಫೇಲ್ ಕುತ್ಕೊಂಡು ಟ್ರೈನಿಂಗ್ ಕೊಡೋರಲ್ಲ. ಓ, ನಾವು ಕಲಿಯಕ್ ಹೋಗಿದ್ದು ಡ್ರೈವಿಂಗ್ ಸ್ಕೂಲ್ ಅದೇ. ನಮ್ ಡ್ರೈವಿಂಗ್ ಸ್ಕೂಲ್ ಅದೇ ಒಳ್ಳೆ ಬೈಲಲ್ಲೇ ಆಗಿದೆ. ಪುಣ್ಯ, ಯಾವ್ದಾದ್ರು ನೀಗೀಗಿರೋ ಹೆಂಗೆ? ಇಲ್ಲ, ಏನಿಲ್ಲ, ಆರಾಮ್ ಕಲ್ತ್ಕೊಂಡು. ಒಳ್ಳೇದು. ಓಕೆ, ಅಲ್ಲೇನೋ ಕಲ್ತ್ರಿ, ಆಮೇಲೆ? ಅದಾದ್ಮೇಲೆ ಒಂದು 2 ತಿಂಗಳು ನೋಡಿದ್ರು, ಇವ್ನ ಯಾಕೆ ಮನೆ ಸೇರ್ತಲ್ಲ, ಮನೆ ಕೆಲಸ ಏನು ಮಾಡ್ತಿಲ್ಲ, ಬರೇ ಗಾಡಿ ಟ್ರ್ಯಾಕ್ಟರ್ ಅಂತ ಹೊರಟೋಗ್ತೀನಿ ಇವನು ಅಂದ್ಬಿಟ್ಟು ಗೊತ್ತಾಯ್ತು ಮನೇಲಿ. ಅವಾಗ ಏನ್ ಮಾಡೋದು, ಬೈದ್ ಬಿಡು, ಹೋಗ್ಬಿಡತಾ ಇಷ್ಟ ಇದ್ ಮಾಡಿದ್ರು. ಇಲ್ಲ ಯಾವ ಟ್ರ್ಯಾಕ್ಟರ್ ಮೇಲೆ ನೋಡಿದ್ರು ಇವನೇ ಅವನೇ ಅಂತ. ಎಲ್ಲೆಲ್ಲ ಹೋಗ್ತಾ ಇರ್ತಾನೆ, ಮನೆಗೆ ಬರಲ್ಲ, ಕಾಲೇಜ್ ಮುಗಿಸ್ಕೋತಾನೆ. ಸೆಕೆಂಡ್ ಇಯರ್ ಕಾಲೇಜ್ ಮುಗಿಸೋದ್ರೆ, ಸೆಕೆಂಡ್ ಇಯರ್ ಅಂದ್ರೆ ಅಷ್ಟೇ, ಮಧ್ಯಾಹ್ನ ಕಾಲೇಜ್ ಬಿಡೋದು, ಮಧ್ಯಾಹ್ನ ಮೇಲೆ ಟ್ರ್ಯಾಕ್ಟರ್ ಅಂತ ಹೊಟ್ಟೋದು. ಅವ್ರೊಂದ್ 3-4 ತಿಂಗಳು ನೋಡಿದ್ರು, ಇವ್ ದಾರಿ ಹೋಯ್ತಾವ್, ಬೇರೆ ಆಯ್ತಾವ್ ಅನ್ಬಿಟ್ಟಿದ್ದೆ. ಮನೆ ಜಮೀನ್ ಮೇಲೆ ಲೋನ್ ತೆಗ್ದಿ ಟ್ರ್ಯಾಕ್ಟರ್ ಕೊಡ್ಸ್ಬಿಟ್ರು. ಆ ಟ್ರ್ಯಾಕ್ಟರ್ ಕೊಡ್ಸದ್ಮೇಲೆ ಏನಾಯ್ತು, ನಾನೇ ಟ್ರ್ಯಾಕ್ಟರ್ ತಗೊಂಡು ನಮ್ದೇ ಉಳ್ಮೆ ಅವು ಇವು ಮಾಡ್ಕೊಂಡು ಬಾಡಿಗೆ ಹೊಡಿತಿದ್ವಿ ಸರ್. ಬಾಡಿಗೆ ಹೊಡೆದ್ರು ಟ್ರ್ಯಾಕ್ಟರ್, ಗೇಜುಲು, ರೋಟೋವೇಟರ್ ಹತ್ರ ಪೂರ್ತಿ ಫುಲ್ ಹಾರ್ಡ್ ವರ್ಕ್ ಇದ್ಬಿಟ್ಟೆ ಆಗ. ಬಟ್ ಅಲ್ಲಿ ಕಾಲೇಜ್ ಮುಗೀತು? ಕಾಲೇಜ್ ಮಾಮೂಲಿ ಹೋಗ್ತಿದ್ದು, ಅದು ಮಧ್ಯಾಹ್ನ ಬರ್ತೀನಲ್ಲ ಸರ್. ಮಧ್ಯಾಹ್ನ ಬಂದು ಈ ಟ್ರ್ಯಾಕ್ಟರ್ ಇದೆ. ನಿಮ್ ಟ್ರ್ಯಾಕ್ಟರ್ ಓಡಿಸ್ತಿದ್ರಿ? ನಿಮ್ ಟ್ರ್ಯಾಕ್ಟರ್ ಮಾಮೂಲಿ. ಅಷ್ಟೆಲ್ಲ ಜನ ಎಲ್ಲ ಪರಿಚಯ ಆಗಿದ್ರು, ನನ್ಗೆ ಉಳ್ಮೆ ಮಾಡಕ್ ಅಲ್ಲಿ ಇಲ್ಲಿಗೆ ಹೋಗ್ತಾ ಇರೋರು ಎಲ್ಲ ಕಡೆ. ಎಲ್ಲ ಖುಷಿಯಾಗಿ ಚೆನ್ನಾಗಿ ಮಾಡ್ಕೊಂಡ್ ಬರ್ತಿದ್ದೆ, ಅದೇನಿಲ್ಲ. ಮಾತ್ರ ನಾನು 12 ಗಂಟೆ ಗಾಡಿ ಎತ್ತಿದ್ರೆ ರಾತ್ರಿ 12 ಗಂಟೆ ಆದ್ರೂ ಗಾಡಿ ಬಿಡ್ತಾ ಇರ್ಲಿಲ್ಲ ಟ್ರ್ಯಾಕ್ಟರ್ನ. ನೀನ್ ಕೂತ್ಕೊಳ್ಳೋ ಜಾಗ ಬೆವಿಕಿ ಕಾಯ್ಕತ್ತಿದ್ರು. ಗುರುಗಳೇ, ನನ್ಗೆ ಆಶ್ಚರ್ಯ, ಅದ್ ಇನ್ನೂ ನಿಲ್ಸ್ಕೊಂಡ್ರೆ ಈಗ ನಾನು ಅಷ್ಟೊಂದು ಹಾರ್ಡ್ ವರ್ಕ್ ಯಾಕೆ ಮಾಡ್ದೆ, ಹಂಗ್ ಮಾಡ್ದೆ ಅಂತ. ನನಗೆ ಇದು ಯಾಕೆ ಹೇಳಿದೆ ಅಂದ್ರೆ, ಸಾರಿ ನಾನು ಮೊನ್ನೆ ಡ್ರೈವಿಂಗ್ ಸ್ಕೂಲ್ ಅಂದ್ರೆ ಕಾರ್ ಡ್ರೈವಿಂಗ್ ಕಲಿಯಕ್ಕೆ ಹೋಗಿದ್ದೆ. ಪಾಪ ಅಲ್ಲಿ ಹೇಳ್ಕೊಡೋರು, ನೋಡಿ ಸರ್, ನೀವು ಈ ಕ್ಲಚ್ ಮೇಲೆ ಮತ್ತೆ ಬ್ರೇಕ್ ಮೇಲೆ ಮತ್ತೆ ಎಕ್ಸ್ಲೀಟರ್, ನಾನು ಈ ಕ್ಲಚ್ ಮೇಲೆ 1 ಕಾಲು ಮತ್ತೆ ಬ್ರೇಕು ಎಕ್ಸ್ಲೀಟ್ರಿಗೆ 1 ಕಾಲು. ನಾನೇನು ಮಾಡೀನಿ ಅದಂದ್ರೆ ಅವ್ರ ರೂಲ್ಸ್ ಏನು, ಅಥವಾ ಪಾಪ ಅವ್ರು ಏನು ಹೇಳ್ಕೊಡೋರು, ಕ್ಲಚ್ ಹಾಕಿ ಬಿಡಿ, ಬಟ್ ಯಾವಾಗಲೂ ಕಾಲು ಸ್ವಲ್ಪ ಅಲ್ಲೇ ಇರಲಿ ಅಂತ ಅದ್ರ ಮೇಲೆ.
Okay. ನಾನು ಹಾಕೋದು ತೆಗ್ದು ಈ ಕಡೆಗೆ ಅವ್ರು ಹೇಳಿದ್ರು, ಸರ್ ನೀವು ಒಂದು ಕೆಲಸ ಮಾಡಿ, ನಿಮ್ಮ ಆಶ್ರಮದಲ್ಲಿ ಒಂದು ಫೆವಿಕ್ವಿಕ್ ಇದ್ರೆ ತಾಮನಿ ಅಂದರು. ಹೌದಾ ಹೆಂಗೆ ಸರ್, ಗಾಡಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ? ಗಾಡಿಗೆಲ್ಲ ನಿಮ್ಮ ಕಾಲ್ಗೂ ಕ್ಲಚ್ಗೂ ಒಂಚೂರು ಫೆವಿಕ್ವಿಕ್ ಹಾಕಿ ಇಟ್ಬಿಡ್ತೀನಿ. ನನಗೆ ಹಂಗೆ ಅನಿಸ್ತು. ಈಗ ನೀವು ಅಂದ್ರೆ ಈ 12 ಗಂಟೆಗೆ ಹತ್ತಿರ ರಾತ್ರಿ 12 ಗಂಟೆ ತನಕ ಅಂದರೆ ಸೊ ಬಟ್ ದುಡಿಮೆ ಮಾಡ್ತಿದ್ರಿ ಅಂದರೆ ಮೊದಲು ಫ್ರೀಯಾಗಿ ಮಾಡ್ತಿದ್ರಿ, ಬಟ್ ಆಮೇಲೆ ನಿಮ್ಮದು ಬಂದಾದ್ಮೇಲೆ ದುಡಿಮೆ. ಹೌದು, ನಮ್ ಬಂದ್ಮೇಲೆ ದುಡಿಮೆ. ಆಯ್ತಪ್ಪ, ಹೇಳಪ್ಪ. ಅವು ದುಡಿಮೆ ಚೆನ್ನಾಗೇ ಮಾಡ್ತಿದ್ವಿ, ಅಂದ್ರೆ ಇಲ್ಲ. ಟೋಟಲ್ ಗಂಟೆಗೆ 250 ರೂಪಾಯಿ ಇತ್ತು ಸರ್ ನೋಡಿ ಸ್ಟಾರ್ಟ್ ಮಾಡಿದಾಗ. ಅದು ದಿನ ಡೈಲಿ ಒಂದು 2,500-3,000 ರೂಪಾಯಿ ಆಗೋದು. ಓಕೆ, ಒಳ್ಳೆ ಸಂಪಾದನೆ ಬರ್ತಾ ಸಂಪಾದನೆ ಮಾಡ್ದ. ಮತ್ತೆ ದಿನ ಕಳೆದಂಗೆಲ್ಲ ರೈಟ್ ಜಾಸ್ತಿ ಆಯ್ತಾ ಹೋಯ್ತದು. ಟೆಕ್ನಾಲಜಿ ಬಂತು, ರೋಟ್ರೋವೇಟ್ರು, ಗೇಜ್ ಇವೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಂಡ್ ಬಂದವು ಗಾಡಿಗಳಿಗೆ. ಎಲ್ಲ ಒಳ್ಳೆ ಸಂಪಾದನೆ ಚೆನ್ನಾಗಿ ಮಾಡ್ಕೊಂಡ್ ಬಂದ್ರು. ಅಲ್ಲಿವಾಗ ಸೆಡ್ ಅಲ್ಲಿ ಇದ್ದೀವಿ, ಗರಿ ಮನೆ ಕಟ್ಟಿದ್ರು ನಾವಮ್ಮ. ಆ ಗರಿ ಮನೆಯಿಂದ ಸೀಟ್ ಮನೆ ಕಟ್ಟಿದ್ರು. ಟ್ರ್ಯಾಕ್ ಹೊಡ್ಕೊಂಡು ಆಯ್ತಾ ಸೀಟ್ ಮನೆ ಇತ್ತು. ಆಮೇಲೆ ಹಂಗೆ ಒಂದ್ 2 ವರ್ಷ ಆದ್ಮೇಲೆ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ ಮುಗೀತು. ಅಷ್ಟೊತ್ತಿಗೆ ಮಾಮೂಲಿ ಇನ್ನೊಂದು ಮೋಲ್ಡ್ ಕಟ್ರು, ಮನೆ ಕಟ್ಬೇಕು ಅಂತ ನಮ್ಮ ಅಣ್ಣ ಇದ್ರು. ಅಷ್ಟಾಗಿ ಮರಳು ಅದು ಎಲ್ಲ ಅದು ಟ್ರೈನಿಂಗ್ ಮಾಡಿದ್ವಲ್ಲ ಸರ್. ಮರಳು ಹೊಡೆದು ಅದು 2 ಬಿಸ್ನೆಸ್, ಟ್ಯಾಕ್ ಉಳುಮೆ ಅದು 2 ಸೇರ್ಸಿ ಮೋಲ್ಡ್ ಆಯ್ತು, ಮನೇನು ಆಯ್ತು. ಹಂಗೆ ನಡ್ಕೊಂಡ್ ಬರ್ತಾ ಇತ್ತು. ಅದಾದ್ಮೇಲೆ ಕೆಲಸ ಹಂಗೆ ನನ್ ಕೆಲಸ ಟ್ಯಾಕ್ಟರ್ ಉಳುಮೆ ಮಾಡ್ತಿದ್ನಲ್ಲ ಸರ್, ಅಲ್ಲೇ ಒಬ್ರು ಮ್ಯಾನೇಜರ್ ಬಂದ್ರು. ಅವರು ಅಗ್ರಿಕಲ್ಚರ್ ಮ್ಯಾನೇಜರ್. ಅವ್ರು ಬಂದವರು, ನೋಡಿ ಈ ತರ ಎಲ್ಲ ಮಾಡ್ತಿದ್ದೀರ, ರೈತರ ಕಾಂಟ್ಯಾಕ್ಟ್ ಎಲ್ಲ ತುಂಬಾ ಇದೆ ನಿಮ್ಗೆ, ಎಲ್ಲಿ ಕೇಳೋದು ನಿಮ್ ಹೆಸರು ಇದೆ, ನಮ್ಗೆ ರೈತರ ಕಡೆಯಿಂದ ಈ ತರ ಇದೆಲ್ಲ ಕಂಪ್ನಿಯಿಂದ ಸೀಡ್ಸ್ ಕೊಡ್ತೀವಿ, ಈ ತರ ಎಲ್ಲ ಬೆಳ್ದಿ ಬೈಬ್ಯಾಕ್ ಮಾಡಂಗೆ ರೈತರಿಗೆ ಕನ್ವಿನ್ಸ್ ಮಾಡಿ ಈ ತರ ಸೀಡ್ಸ್ ಕೊಡ್ಸಿ ಅಂತ ಬಂದ್ರು. ಅದಕ್ಕೂ ಒಂದು 6 ತಿಂಗಳು ಫ್ರೀಯಾಗಿ ಅವ್ರಿಗೂ ಮಾಡ್ಕೊಟ್ಟೆ. ಅವ್ರು ನೋಡ್ತಾ ಮುಂದೆ ಹೋಯ್ತಾ ಫುಲ್ಲು ಇನ್ಚಾರ್ಜ್ ನಾನು ಸೀಟ್ಸ್ ಎಲ್ಲ ನಮ್ಮ ಮನೆಗೆ ಹಾಕ್ಬಿಡೋರು. ನಾನೇ ಎಲ್ಲ ಫ್ರೂಟ್ಸ್ ಎಲ್ಲ ಅಕೌಂಟ್ಸ್ ಲೆಕ್ಕ ಎಲ್ಲ ಕೊಡ್ತಿದ್ದೆ ಅವ್ರು ಕ್ಲೀನ್ ಆಗಿ. ಇಲ್ಲಿ ಫ್ಲಾಟ್ ಇದೆ, ಇಷ್ಟು ದಿನ ಬರ್ತವೆ ಎಲ್ಲ ಹೇಳ್ತೀನಲ್ಲ. ನೆಕ್ಸ್ಟ್ ಏನ್ ಮಾಡಿದ್ರು, ನೀವಾಗ ಟ್ರ್ಯಾಕ್ಟರ್ ಅದೇ ನೋಡ್ಕೊಂಡಿರ್ತೀರಾ, ಬಂದ್ಬಿಡಿ ಕಂಪ್ನಿಗೆ ಸೇರ್ಕೊಳ್ಳಿ ನೀವು ಅಂತ. ಆ ಟೈಮ್ ಕೆಲ್ಸನೂ ನನ್ಗೆ ಅಲ್ಲೇ ಹುಡ್ಕೊಂಡ್ಬಿಡ್ತು ಸರ್. ನನ್ ಕೆಲ್ಸಕ್ಕೆ ಯಾವ ಕಂಪ್ನಿಗೂ ನನ್ ಪ್ರೊಫೈಲ್ ತಗೊಂಡು ಬಯೋಡಾಟಾ ತಗೊಂಡು ಹೋಗ್ಲೇ ಇಲ್ಲ ಸರ್. ಅದೇ ಕೆಲಸ ಕೊಡಿ, ಅದೇ ನಿಮ್ಮನ್ನ ಹುಡುಕೊಂಡ್ ಬಂತು ಅನ್ನೋ ಅರ್ಥ. ಕೆಲ್ಸನೂ ನನ್ಗೆ ಅಲ್ಲೇ ಹುಡ್ಕೊಂಡ್ಬಿಡ್ತು. ಮತ್ತೆ ಅದು ಟ್ರ್ಯಾಕ್ಟರ್ ನೋಡ್ಕೊಂಡು ಆ ಕೆಲಸ ಜೊತೆಗೆ ಅದು ಕಂಟಿನ್ಯೂ ಮಾಡ್ಕೊಂಡು ಸ್ಟಾರ್ಟಿಂಗ್ 15,000 ಸಂಬಳ ಕೊಟ್ರು ಸರ್ ಅವರು ಕಂಪ್ನಿಯಿಂದ. ಅದು 15,000 ಬರ್ತು. ಮಾಮೂಲಿ ನಾನ್ ಡ್ಯೂಟಿ ಮಾಮೂಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೆ. ಇದು ಫುಲ್ ನೆಕ್ಸ್ಟ್ ಬರ್ತಾ 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 ಕೆಲಸ ಜಾಸ್ತಿ ಆಗೋಯ್ತು ಕಂಪ್ನಿಯಿಂದ. ಪ್ರೆಸರ್ ಗೊತ್ತು ನಂಗೆ, ನೀವ್ ಮಾಡ್ತೀರಾ, ನೀವ್ ಮಾಡ್ಬೇಕು ಮಾಡಿ ಅಂತ. ನನ್ಗೆ ರಾಮನಗರದಿಂದ ಮಳವಳ್ಳಿ ಕೊಳ್ಳೇಗಾಲ 5 ಗಂಟೆ ಕಳ್ಸ್ಕೊಟ್ರು ನನಗೆ ಪೂರ್ತಿ. ಅಂದ್ರೆ ಅದನ್ನ ಪ್ರೆಷರ್ ಅನ್ನೋದಕ್ಕಿಂತ ಸಪೋರ್ಟ್ ಅಂತ ಕರಿಬಹುದು. ಹೌದೌದು, ಅಂದ್ರೆ ನಂಬಿಕೆ. ನಂಬಿಕೆ. ಅದು ಕಂಪ್ನಿಗೆ ಫೀಲ್ಡ್ ಆಫೀಸರ್ ಜಾಯಿನ್ ಮಾಡ್ಕೊಂಡ್ರಲ್ಲ, ನೋಡಪ್ಪ ನಿಮ್ ಪ್ರಮೋಷನ್ ಆಯ್ತಿದೆ, ನೀನ್ ಎಕ್ಸ್ಟ್ರಾ ತಗೊಂಡು ಕೇರ್ ತಗೊಂಡು ಇನ್ನೂ 4 ಜನ ಹುಡುಗರು ತಗೊಂಡು ಕಂಪ್ನಿ ಸಪೋರ್ಟ್ ಕೆಲಸ ಮಾಡ್ಬೇಕು ನೀವು ಅಂತ ಇದ್ ಮಾಡಿದ್ರು. ಸರಿ ಸರ್ ಆಯ್ತು ಅಂತ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ. ನೆಕ್ಸ್ಟ್ ಆದ್ಮೇಲೆ ಟ್ರ್ಯಾಕ್ಟರ್ ಓಡಿಸ್ತಿದ್ನಲ್ಲ, ಟ್ರ್ಯಾಕ್ಟರ್ ಓಡಿಸಕ್ ಸ್ವಲ್ಪ ಕೆಲಸ ಈ ಕಡೆ ಜಾಸ್ತಿ ಆಯ್ತು, ಈ ಕೆಲಸ ಮಾಡಕ್ ಆಯ್ತಾ ಇರ್ಲಿಲ್ಲ, ಪ್ರೆಷರ್ ಜಾಸ್ತಿ ಆಯ್ತು. ಅಷ್ಟೊಂದು ಏನ್ ಮಾಡ್ತಾ, ಒಂದು ಟ್ರ್ಯಾಕ್ಟರ್ ಇತ್ತಿಲ್ಲ, ಟ್ರ್ಯಾಕ್ಟರ್ ಡ್ರೈವರ್ ಮಾಡಿದೆ. ಆ ಡ್ರೈವರ್ ಮಾಡಿದೆ. ನಾನು ಈ ಫೀಲ್ಡ್ ಆಫೀಸರ್ ಕೆಲಸಕ್ಕೆ ಈ ಕಡೆ ಜಾಯ್ನ್ ಆಗೋದೆ. ಡ್ರೈವರ್ ಮಾಡ್ತಿದ್ದ, ಇನ್ನೂ ಆರ್ಡರ್ ಜಾಸ್ತಿನೇ ಸಿಗ್ತಾ ಇತ್ತು. ಅವಾಗ ಇನ್ನೊಂದು ಟ್ರ್ಯಾಕ್ಟರ್ ತರದ್ದೆ. ನನ್ ಪ್ರೆಷರ್ ನನ್ಗಿಂತ ಇನ್ಕಮ್ ಬತ್ತಲ್ವಾ, ಇನ್ನು ಟ್ರ್ಯಾಕ್ಟರ್ ಇನ್ನೊಂದು 2 ಟ್ರ್ಯಾಕ್ಟರ್ ಅದು. ಹಿಂಗೆ ಕೆಲಸ ಮಾಡ್ತಾ 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 ಏನಾಯ್ತು ಸರ್, ಒಬ್ಬ ಡ್ರೈವರು ಕೈ ಕೊಟ್ಟ. ಇಲ್ಲ ನನ್ನ ಕೆಲಸ ಹಾರ್ಡ್ ವರ್ಕ್ ಇದು ಫುಲ್. ನಮ್ ಬರೇ ಉಳ್ಮೇನೆ, ಲೋಡಿಂಗ್ ಮಾತ್ರ ಹೋಗ್ತಾ ಇರ್ಲಿಲ್ಲ, ಗಾಡಿ ಕಳಿಸ್ತಾ ಇರ್ಲಿಲ್ಲ. ಲೋಡಿಂಗ್ ಹೋದ್ರೆ ದಿನ ಎಲ್ಲ 1,000 ದುಡಿಯೋದು. ಇದಾರ ಒಳ್ಳೆ ಪ್ರಾಫಿಟ್ ಆಯ್ತಲ್ಲ, ಡೈಲಿ 4,000 ಅಂದ್ರೆ 8,000 ಆಗುತ್ತೆ 2 ಗಾಡಿಯಿಂದನು ಅಂತ ನಿಮ್ಗೆ ಬರೀ ಉಳ್ಮೆನೆ ಕೊಡ್ತಿದ್ದೆ ಡ್ರೈವರ್ಗೆ. ಹಾರ್ಡ್ ವರ್ಕ್ ಅಂತ ಎಲ್ಲ ಬಿಟ್ಬಿಟ್ರು ಅವರು ಡ್ರೈವರು. ಅಷ್ಟೇ ಕ್ರಮೇಣ ಆಯ್ತಾ ಟ್ರ್ಯಾಕ್ಟರ್ ನಿಲ್ಸ್ಬಿಟ್ಟೆ.
ಈ ಫೀಲ್ಡ್ ಆಫೀಸರ್ ಕೆಲಸ ಮಾಡ್ಕೊಂಡಿದ್ದಾನ. ಹ್ಮ್ ಕಂಪ್ನಿಗೆ ಮೆಟೀರಿಯಲ್ ಹೊಡಿಬೇಕಿತ್ತು. ಹ್ಮ್ ರೈತರು ಬೆಳೆದು ಕೊಟ್ಟಿದ್ದೆಲ್ಲ ತಗೊಂಡೋಗಿ ಕಂಪ್ನಿ ಕೊಡ್ಬೇಕಿತ್ತು. ಹ್ಮ್ ಬಾಡಿಗೆ ಗಾಡಿಗಳು ಕರಿತಿದ್ದು, ಅವ್ರು ಬರ್ತಾ ಇದ್ರು, ಒಂದಿನ ಕೈ ಕೂತ್ಬಿಡೋರು. ನಮ್ಗೆ ರೈತರೆಲ್ಲ ಇದ್ ಮಾಡೋರು, ಬೈಯೋರು, ಲೇಟ್ ಆಗುತ್ತೆ ಯಾಕೆ ತಗೊಂಡೋಗಲ್ಲ, ಟೈಮ್ ಕರೆಕ್ಟ್ ತಗೊಂಡೋಗಿ ಅನ್ನೋ ಮಾಡೋರು. ಹ್ಮ್ ಅವಾಗ ಏನ್ ಮಾಡ್ದೆ, ಮತ್ತೆ ನಿಂಗಾರ ಆಗಲ್ಲ ಅಂದ್ಬಿಟ್ಟು ಓನಾಗ್ ಮಾಡೋಣ ಅಂತ ಅದನ್ನು ಕ್ಯಾಂಟ್ರ್ ಹಾಕಿದೆ. ಹ್ಮ್ ಕ್ಯಾಂಟ್ರ್ ಹಾಕ್ದು, ಒಂದ್ ಬುಲರ್ ಹಾಕ್ದು, ಮಾಮೂಲಿ ರೈತರಿಗೆ ಎಲ್ಲ ಸಮಸ್ಯೆ ಕ್ಲೀನ್ ಅವತ್ತು ಮೆಟೀರಿಯಲ್ ಹೋಗಿ ಪ್ಲಾನ್ ಮಾಡ್ದ. ಹ್ಮ್ ಹಿಂಗೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾನೆ ಇತ್ತು. ಹ್ಮ್ ಹಂಗೆ ಹೋಗ್ಬೇಕಾದ್ರೇನೆ ಡ್ಯೂಟಿ ಇಲ್ದಂಗೆನೆ ಒಂದ್ ಹುಡುಗಿ ಹಂಗೆ ಪರಿಚಯ ಆಯ್ತು. ನಿಜ ಕತೆ ಇಲ್ಲಿಂದ ಇಷ್ಟೊತ್ತಾಗಿದ್ದು ಅಡ್ವರ್ಟೈಸ್. ಆಯ್ತು. ಅಂದ್ರೆ ಅವಾಗ ಎಲ್ಲ ಮದುವೆಯಾಗಿ ಹೋಗಿದ್ರ ನಿಮ್ಮನೆ ಅಣ್ಣಂದಿರೆಲ್ಲ? ಎಲ್ಲ ಮದ್ವೆ, ಎಲ್ಲ ಸಿಕ್ಕ ಅಕ್ಕನ ಮದ್ವೆ, ಅಣ್ಣನ ಮದ್ವೆ ಎಲ್ಲ ನಾವು ಎದ್ಮೇಲೆ ಎಲ್ಲಾರು ಹಂಗಿದ್ರು. ನೀವೊಬ್ರೆ? ನಮ್ಮ ಅಣ್ಣ ಮಾಮೂಲಿ ಒಂದು ಸಪೋರ್ಟ್ ಡೀಸೆಲ್ ಕೊಡೋದು ಅದು ಇದು ಮಾಡ್ತಾ ಇರೋ ಟ್ಯಾಕ್ಟರ್. ಓಕೆ, ಬಟ್ ಈ ಹುಡುಗಿ ನಿಮ್ಮ ಕೆಲಸ ಸೇರ್ಕೊಂಡಿದ್ದವ್ರ ಅಥವಾ ಎಲ್ಲೋ ಹಂಗ್ ಕೆಲ್ಸದ ಮೇಲೆ ಹೋಗಿ ಎಲ್ಲೆಲ್ಲೋ ಸಿಕ್ಕದವ್ರ? ಕೆಲ್ಸದ ಮೇಲೆ ಹೋದಾಗ ಸಿಕ್ಕಿದವರು. ಸಿಕ್ಕರು ಅಂದ್ರೆ ಕೆಲ್ಸದ ಮೇಲೆ ಹಿಂಗೆ ಲೋಡಿಂಗ್ ಹೋಗಿದ್ದು. ಹ್ಮ್ ಅವರೆಲ್ಲ ಬಿಲ್ಗಳು ಬರ್ಕೊಡ್ತಿದ್ದೆ ನಾನು. ಹ್ಮ್ ಆ ಟೈಮಲ್ಲಿ ಬಂದಿದ್ರು. ಹ್ಮ್ ಅವಾಗ ಅದ್ಯಾಕೆ ಇಷ್ಟು ಬರೀತಾರೆ, ಇದ್ಯಾಕೆ ಇಷ್ಟು ಬರೀತೀರಾ, ಆ ಗ್ರಾಮ್ಗಳು ಬರೀ ಅಲ್ವಾ, ಹಂಗೆ ಹೀಗೆ ಅಂತ ಯಾಕೋ ಕ್ವಶನ್ ಮಾಡ್ತಾ ಇದ್ರು. ಹುಡುಗಿ ನಾವು ಬಿಲ್ ಬರ್ಕೊಟ್ಟು ಬರ್ತಾ ಇದ್ವಲ್ಲ, ಓಕೆ, ಅದು ಮಾಮೂಲಿ 800 ಗ್ರಾಮ್ ಮೇಲೆ ಬಂದ್ರೆ ಬರ್ತಿ ಎಕ್ಸ್ಟ್ರಾ ಬರೀ ಕೊಡ್ತೀವಿ, ಒಂದು ಪ್ಲಸ್ ಮಾಡ್ತೀವಿ 1 kgಗೆ. ಇಲ್ಲ ಅಂದ್ರೆ ಕಮ್ಮಿ ಇದೆ, ಕಮ್ಮಿ 500 ಗ್ರಾಮ್ 400 ಗ್ರಾಮ್ ಕೌಂಟ್ ಮಾಡ್ತಾ ಇರ್ಲಿಲ್ಲ. ಅವಾಗ ಅಲ್ಲಿ ಕ್ವಶನ್ ರೈಸ್ ಮಾಡ್ತಾರೆ ಹುಡುಗಿ. ಅವಾಗ ಏನ್ ಮಾಡ್ತಾ, ಇಲ್ಲ ಅವೆಲ್ಲ ಬರೆಯಂಗಿಲ್ಲ, ಕಂಪ್ನಿ ರೂಲ್ಸ್ ಇದೆ ಹತ್ರ, ಆತರ ಪಾಲಿಸ್ಬೇಕು ನಾವು ಅಂತ ಅಂದ. ಕಂಪ್ನಿ ರೂಲ್ಸ್ ನೋಡಿದ್ರೆ ರೈತರಿಗೆ ಇರೋದ್ ಬೇಡ ನಿಮ್ಗೆ, ರೈತರ ಜೊತೆ ಕಂಪ್ನಿ ಇರೋದು ಅಂತ ನಂಗೆ ಕ್ವಶನ್ ಮಾಡಿದ್ರು. ಮುಗೀತು. ಏನ್ ಕಿಶನ್ ಕ್ವಶನ್ ಮಾಡ್ತಿರಲ್ಲ ನೀವು, ಏನ್ ಓದಿದೀರಾ ಅಂದ್ರು. ಅಂದೆ ನಾನ್ ಕೇಳ್ದೆ. ನಾವ್ ಕೇಳ್ದಾಗ ಅವ್ರಮ್ಮ, ಅದು ನಮ್ ಸೆಕೆಂಡ್ ಇಯರ್ ಆಗಿದೆ, ಡಿಗ್ರಿ ಹೋಗ್ತಾ ಇದೀನಿ ಅಂತ. ಸೆಕೆಂಡ್ ಇಯರ್ಗೆ ಹೆಂಗೆ? ಆಗ ಅವ್ರಮ್ಮ ಇದ್ದವರು, ಸೆಕೆಂಡ್ ಇಯರ್ ಪಲ್ಟಿ ಹೊಡೆದ್ ಕಳ್ ಬಾರಪ್ಪ ಅಂತ. ಅಂದ್ರೆ ಸೆಕೆಂಡ್ ಇಯರ್ ಫೇಲ್ ಆಗಿದ್ದಾಳೆ ಅಂತ? ಸುಳ್ಳು ಬೇಡ ನೀನು, ಸೆಕೆಂಡ್ ಇಯರ್ ಪಲ್ಟಿ ಹೊಡೆದ್ ಬಾರಪ್ಪ ಅಂತ ಅವ್ರಮ್ಮ ಅಂದ್ರು. ಹಂಗಂದ್ರೆ ಅವ್ರಿಗೆ ನಕ್ಕೊಂಡು ಓಡಾಡಾಯ್ತು, ನಿಲ್ಲಿಲ್ಲ ಅಲ್ಲಿ. ನಮ್ ಮರ್ಯಾದೆ ತೆಗ್ಬಿಟ್ರೆ. ಆಮೇಲೆ ಮಾನಸಿಗೆ ಫೋನ್ ಮಾಡುದು. ಮಾನಸ ಫೋನ್ ಮಾಡುದು, ನಂಬರ್ ಇರ್ತದಲ್ಲ ಸರ್ ನಮ್ದು. ನಿಮ್ದು? ನಮ್ ನಂಬರ್ ಇರ್ತದೆ ರೈತರ ಹತ್ರ. ಓಕೆ. ಅವಾಗ ಫೋನ್ ಬಂತು ಅವ್ರಿಗೆ ಆ ಕಡೆಯಿಂದ. ಫೋನ್ ಮಾಡಿ, ನಾ ಸುಳ್ಳು ಹೇಳ್ದೆ ಅಂತ ನಿಮ್ಗೆ ಬೇಜಾರಾಯ್ತಾ? ಅದಕ್ಕೆ ನಂದೇನಂದ್ರೆ ಬೇಜಾರ್ ಮಾಮೂಲಿ, ನೀವಂದ್ರೆ ಅಮ್ಮ ಹಂಗಂದ್ರು ಅಷ್ಟೇ, ನಕ್ದು ಅಷ್ಟೇ. ಯಾಕೆ ನಕ್ರಿ ಹಂಗೆಲ್ಲ? ಡಿಗ್ರಿ PUC ಅಂತ ಹೇಳಿದ್ರಲ್ಲ, ಅದನ್ನ ಸುಳ್ಳು ಅಂತ ಅವ್ರ ಅಮ್ಮ ಹೇಳಿದ್ಕೆ ಅಂತ. ಸೆಕೆಂಡ್ ಇಯರ್ ಫೇಲ್ ಆಗ್ಬಿಟ್ಟಾರ ಅಂತ ಅಂದ್ರು. ಸೊ ಅದಕ್ಕಿಂತ ಮುಂಚೆ ಅವರು ಸೆಕೆಂಡ್ PUC ಅಂತ ಹೇಳಿದ್ರಲ್ಲ, ಅದಕ್ಕೆ. ಹಂಗ ಆಯ್ತದು. ಅವಾಗ ಮಾನೇಶ ನೆಕ್ಸ್ಟ್ ಫೋನ್ ಮಾಡ್ತು. ಫೋನ್ ಮಾಡಿದಾಗ, ಯಾಕೆ ನಗ್ತಾ ಇರಲ್ಲ ನೀವೆಲ್ಲ, ಹಂಗೆಲ್ಲ ನಕ್ಬಿಡ್ರಿ ನನಗೆ ನೋಡ್ಬಿಟ್ಟು ಅಂತ ಹುಡುಗಿ ಕ್ವಶನ್. ನೀವು ಸುಳ್ಳು ಹೇಳಿದ್ರಲ್ಲ ಅದಕ್ಕೆ. ನಾವೇನೋ ಇರೋದು ಹೇಳ್ದು ಹಂಗೆ ಅಂತ, ಅಮ್ಮ ನೋಡಿ ಹಿಂಗೆ ಅನ್ಬಿಟ್ಟಂತ ನಂಗೆ ಗೊತ್ತಿತ್ತ. ನೀವ್ ಅಮ್ಮ ಹೇಳ್ತೀರ ನಮ್ಗೆ ಗೊತ್ತಾಗಿರೋ, ಅದನ್ನ ನಕ್ಕ ನಮ್ದೇನ್ ತಪ್ಪು ಅಂತ ಅಂದು. ಹಂಗೆಲ್ಲ ನಗ್ಬಾರ್ದು, ಇನ್ಸರ್ಟ್ ಮಾಡ್ಬಾರ್ದು, ಇನ್ಸರ್ಟ್ ಆಗುತ್ತೆ ನನಗೆ. ಇನ್ಸರ್ಟ್ ಆಗೈತಂದ್ರು. ಇನ್ಸರ್ಟ್ ಆದ್ರೆ ಆಯ್ತು, ನಾವೇನ್ ಮಾಡೋದು, ಏನ್ ಮಾಡ್ಬಿಡಿ ಹೋಲಿ ಬಿಡಿ ಇನ್ನೇನಂತ ಸುಮ್ನೆ ಆಗುತ್ತೆ. ಅವತ್ ಕಟ್ ಆಯ್ತು ಕಾಲು. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಕಾಲ್ ಬಂತು. ನೆಕ್ಸ್ಟ್ ಡೇ ಕಾಲ್ ಬಂದಾಗ, ಯಾಕ್ರಿ ಕಾಲ್ ಮಾಡಿದ್ರು? ಮಾಮೂಲಿ ಹಿಂಗೆ ನಮ್ದು ಹುಳ ಎಲ್ಲ ಮೇದ್ ಬಿಡ್ತಿದೆ, ಅದಕ್ಕೆ ಏನ್ ಔಷಧಿ ಹೊಡಿಬೇಕು ಅಂತ ಕೇಳಿದ್ರು. ಇಷ್ಟ ದಿನ ಅವ್ರಿಗೆ ಫೋನೇ ಮಾಡ್ತಿಲ್ಲ, ಕಾಂಟ್ಯಾಕ್ಟ್ ಇರಲಿಲ್ಲ, ಒಂದ್ಸಲ ನೋಡಿರ್ಲಿಲ್ಲ ನಾನು. ನೆಕ್ಸ್ಟ್ ಅದೇ ತರ ಕಾಂಟ್ಯಾಕ್ಟ್ ಮಾಡೋದು, ಅದಕ್ಕೆ ಔಷಧಿ ಹೊಡಿಬೇಕು ಎಲ್ಲ ಹೇಳಿದೆ. ಅಂದ್ರೆ ಇನ್ಫಾರ್ಮೇಶನ್ ಹುಳ ಏನ್ ಕತ್ತೇವೆ ಅಂತ
ಅದೇ ಮೆಕ್ಕೆಜೋಳ ಸರ್. ಓಕೆ, ನೀವಲ್ಲಿ ರೈತರ ಹತ್ರ ಬೆಳೆಸ್ತಿದ್ದೀರಿ ಯಾವ ಬೆಳೆ? ಮೆಕ್ಕೆಜೋಳನೇ. ಓಕೆ, ಸೊ ಹ್ಮ್. ನಿಮ್ಮ ಕಂಪ್ನಿಯಿಂದನೇ ಬೀಜ ಕೊಟ್ಟು ಬೆಳೆಸ್ತಿದ್ರಿ. ಹೌದೌದು. ಸೊ ಅದಕ್ಕೆ ಹುಳ ಬಿದ್ದುಬಿಟ್ಟಿದ್ದಾವೆ, ಏನು ಮಾಡೋದು ಅಂತ ನಿಮಗೆ ಮಾಡಿದ್ರು. ನಾವು ಮಾಡಿದ್ವಿ. ಅಲ್ಲ, ಬಹುಶಃ ಅವತ್ತು ಮಾತ್ರ ಹುಳ ಬಿದ್ವಾ ಅಂತ. ಅವತ್ತಲ್ಲ ಹುಳ ಬರ್ತೈತೆ, ಅವ್ರ ಅಮ್ಮ ಕ್ವಶನ್ ಮಾಡ್ಕೊಳ್ಳೋರು, ಕೇಳೋರು, ಇಸ್ಕೊಳ್ ತಗೊಳೋರು. ಹಂಗಾದ್ರು ಓಕೆ, ನಾನು ಅಂದ್ಕೊಂಡೆ ಮೋಸ್ಟ್ಲಿ ಅವತ್ತು ರಾತ್ರಿನೇ ಹುಳ ಬಿದ್ದು. ಹಾಗೆಲ್ಲ ಮುಂದೆ ನೆಕ್ಸ್ಟ್ ಓಕೆ. ನೆಕ್ಸ್ಟ್ ಒಂದು 15 days ಇನ್ನೊಂದು ಬ್ಯಾಚ್ ಹಾಕಿದ್ರು. ಆ ಟೈಮಲ್ಲಿ ಫೋನ್ ಮಾಡಿ ಕೇಳಿದ್ರು, ಇನ್ಫಾರ್ಮ್ ಮಾಡ್ಕೊಂಡು ನನಗೆ ಡೀಟೇಲ್ ಈ ತರ ಔಷಧಿ ಹೊಡಿಬೇಕು, ಇಷ್ಟು ಎಮ್ಮೆಲ್ ಹಾಕೋಬೇಕಂತ ಪ್ರತಿಯೊಂದು ಹೇಳ್ಕೊಟ್ಟೆ. ಸರಿ ಆಯ್ತು ಸರ್ ಅಂತ ಮಾಡಿಕೊಂಡು ಆಗ ನಿಮ್ಗೆ ಫೋನ್ ಮಾಡ್ಬೋದಾ ಅಂದ್ರೆ, ಏನೋ ಸಮಸ್ಯೆ ಇದ್ರೆ ಫೋನ್ ಮಾಡಿ, ಯಾರು ಬೇಡ ಅಂತೀವ, ಅದಕ್ಕೋಸ್ಕರ ಅಂತ ನಮ್ಗಿರೋದು ಅಂತ ಅಂದೆ. ನಿಜವಾಗ್ಲೂ ಹಂಗೆ ಅಂದ್ರ? ಹೌದು. ನಿಮ್ ಕೈ ಮುಗಿತೀನಿ, ಫೋನ್ ಮಾಡಿ ಕಾಯ್ತಾ ಇದ್ದೀನಿ, ಫೋನ್ ಮಾಡಮ್ಮ. ಕೇಳ್ತೀರಾ? ಈಗ ಸಾಕಾಗಿ ಹೋಗ್ಬಿಟ್ಟು. ಇಲ್ಲ, ಆತರ ಏನಿಲ್ಲ. ಅಲ್ಲ, ಯಾಕಂದ್ರೆ ಸರ್ ಅದು ನಾವ್ ಅಲ್ಲಿ ಹಿಂಗೆಲ್ಲ ಓಡಾಡ್ತಿರ್ಲಿಲ್ಲ ಜಾಸ್ತಿ. ಅಲ್ಲಿ ಹೋದಾಗೆಲ್ಲ ಬಂದು ನಮ್ ಕೆಲಸ ನಾವು ಮಾತಾಡ್ಕೊಂಡ್ ಬರ್ತಿದ್ವು ಅಷ್ಟೇನೆ. ನೆಕ್ಸ್ಟ್ ಆಮೇಲೆ ಫೋನ್ ಮಾಡ್ಬೋದಾ, ಮಾತಾಡೋದು, ಮಾತಾಡಿ ಅದಕ್ಕೇನಂತೆ ಅಂತ ಅಂದೆ. ಸರಿ ಆಯ್ತು ಮ್ಯಾಮ್, ಇನ್ನೇನ್ ಸಮಾಚಾರ, ನಿಮ್ ಊರ್ ಕಡೆ ಹೆಂಗೆ ಏನಂತ ಹಿಂಗೆ ಕ್ವಶನ್ಗಳು ಮಾತಾಡ್ಕೊಂಡು ಯಾರು ನಾನು ನಿಮ್ಮೂರ್ ಕಡೆ ಹೆಂಗೆ ಅಂತ ನಿಮ್ ಕಡೆ ಬೆಳಿತಾರ? ಇಲ್ಲ, ಅವ್ರು ಕೇಳಿದ್ರು. ಆಮೇಲೆ ಅವ್ರು ಕೇಳಿದ್ಮೇಲೆ ನಾವು ಕಡೆ ನಿಂಗಿನ ಹಳ್ಳಿ ಜೀವನ ನಮ್ದು, ಪ್ರತಿಯೊಂದು ನಾವು ಹಳ್ಳಿ ರೈತರೇನೆ, ನಾವು ಪ್ರತಿಯೊಂದು ಕೆಲಸನೂ ಮಾಡ್ತೀವಿ, ಹಸು ಸಾಕ್ತಿವಿ, ಪ್ರತಿಯೊಂದು ಮಾಡ್ತೀವಿ ಅಂತ ಹಂಗೆ ಪರಿಚಯ ಆಯ್ತು. ಆಮೇಲೆ ನಾನು ಫೋನ್ ಮಾಡೋದು, ಅವರು ಫೋನ್ ಮಾಡೋದು, ಹಿಂಗೆ ಬೆಳ್ಕೊಂಡ್ಬಿಡ್ತು. ಆಮೇಲೆ ಒಂದು ತಿಂಗಳಾಯ್ತು ಸರ್. ತಿಂಗಳಾದ್ಮೇಲೆ ಮೀಟ್ ಮಾಡ್ಬೇಕಲ್ಲ ಅಂದ್ರು. ತಗೋ ಪತಿವಿ ಹೇಳಿ ಉಳು ಬಿದ್ದಿದ್ರೆ ನಾವೇ ಪತಿವಿ. ಆದ್ರೆ ಅಲ್ಲಿವರೆಗೂ ಮೀಟ್ ವಿಚಾರ ಇರ್ಲಿಲ್ಲ ಅವತ್ತೇ ಫಸ್ಟ್. ಮೀಟ್ ವಿಚಾರ ಇರ್ಲಿಲ್ಲ. ಆವಾಗ ಮೀಟ್ ಮಾಡ್ಬೇಕಂದ್ರಲ್ಲ ಅನ್ಬಿಟ್ಟು ನಾನೇನ್ ಮಾಡ್ದೆ, ಯಾಕೆ ಏನು ಅಂತೆ. ಇಲ್ಲ, ಸುಮ್ನೆ ಹಾಗೆ ಮೀಟ್ ಮಾಡಿದ್ರು. ನನ್ಗೆ ಆಗ ಭಯ ಆಯ್ತು, ಏನಪ್ಪ ಇದಕ್ಕೆ ಮೀಟ್ ಮಾಡ್ಬೇಕು ಅಂತಾರೆ ಇವ್ರು, ಏನ ಮನೆಗೆ ಹೋಗ್ಬಿಟ್ಟವ್ರ, ಹಿಂಗ್ ಮಾತಾಡ್ತಾವ್ರ ಅನ್ಬಿಟ್ಟು ಅಂತ ನನ್ಗೆ ಭಯ ಆಯ್ತು. ಯಾಕೆ ಹಿಂಗ್ ಕೂಗುದಲ್ಲ ಅಂತ. ಅವತ್ತು 11 ಗಂಟೆಗೆ ಬರ್ತೀನಿ ಅಂದ್ರು. 11 ಗಂಟೆಗೆ ಬರ್ತೀನಿ ಅಂದ್ರೆ ನಾನು 10 ಗಂಟೆ ಹೋಗಿದ್ದೆ, ಮುಂಚೆ 1 hour ಮುಂಚೆ ಹೋಗಿದ್ದೆ. ಯಾಕೆ 1 ಗಂಟೆ ಮುಂಚೆ? 1 ಗಂಟೆ ಮುಂಚೆ ಅಂದ್ರೆ ನನ್ಗೆ ಭಯ ಇತ್ತಲ್ಲ ಸರ್, ಅವ್ರಿಗೆ ಬರೋ ದಾರಿ ಯಾಕೆ ಅಲ್ಲಿ ಗಂಟೆ ನನ್ಗೆ ಯಾವ್ದು ಇದೇ ಇರ್ಲಿಲ್ವಲ್ಲ ಸರ್, ನನ್ಗೆ ಆತರ ದಾರಿಗಳು ಯಾವ್ಯಾವ ಮೊದ್ಲೇ ನೋಡ್ಕೊಂಡು. ಹೌದೌದು. ಆತನ ಹಿಂದೆ ಸರ್ ನನ್ಗೆ ಪ್ರತಿಯೊಂದನು, ಕೆಲವರು ನಮ್ಗಿಂತ ಚಿಕ್ಕ ಹುಡುಗರೆಲ್ಲ ಫೋನಲ್ಲಿ ಮಾತಾಡ್ಕೊಂಡು ಹಂಗೆ ಹಿಂಗೆ ಅನ್ನೋರು. ಅವ್ರು ಮಾತಾಡೋದು ನೋಡ್ಬಿಟ್ಟು ನಾನು ಫೋನ್ ಮಾಡ್ತೀನಿ ಅಂತ ನಾನು ಸುಮ್ಮನೆ ಮಾತಾಡ್ತಿದ್ದೆ, ಕಸ್ಟಮರ್ ಕೇರ್ ಫೋನ್ ಮಾತಾಡ್ತಿದ್ವಿ. ಇನ್ನು ಪರಿಚಯ ಆಗಿಲ್ಲದೆ ಇದ್ದಾಗ ನೀವು ಸುಮ್ನೆ ನಂಗೆ ಬೇರೆಯವ್ರ ಹತ್ರ ಮಾತಾಡ್ತಿದ್ರ? ಇಲ್ಲ, ಈ ಮೀಟ್ ಮಾಡಕ್ ಮುಂಚೆ ಆತರ ಮಾತಾಡ್ತಾ ಇದ್ದಿದ್ದು. ಈಕೆ ಹತ್ರನೇ? ಈಕೆ ಇಲ್ಲ ಇರ್ತಾ ಇಲ್ಲ, ಮಾಮೂಲಿ ಅವ್ರು ಸಿಗಕ್ ಮುಂಚೆನೆ ಆತರ ಮಾತಾಡ್ತಾ ಇದ್ದೀನಿ ನಾನು. ಓಕೆ, ಅಂದ್ರೆ ಅವು ಚಿಕ್ಕ ಹುಡುಗರೇ ಮಾತಾಡ್ತಾರೆ, ನಾನು ಯಾಕೆ ಮಾತಾಡ್ಬಾರ್ದು ಅಂತ. ನನ್ ಮರ್ಯಾದೆ ಹೊಟ್ಟೋಗುತ್ತಲ್ಲ ಅಂದ್ರೆ ಕಸ್ಟಮರ್ ಕೇರ್ ಫೋನ್ ಮಾಡಿ ಮಾತಾಡ್ತಾ ಇದೀನಿ ನೋಡಿ, ಇಲ್ಲಿ ದೂರ ಹಿಂಗೆ ತೋರಿಸುವೆ. ನಮ್ಮ ಹುಡುಗಿಂತ ನಾನು ಆತರ ಮಾತಾಡ್ಕೊಂಡ್ ಬಂದೆ. ಅವತ್ತಿನ 10 ಗಂಟೆಗೆ ಹೋಗಿದ್ದೆ ನಾನು. 10 ಗಂಟೆಗೆ ಹೋದಾಗ ಆ ಹುಡುಗಿ ಬರೋ ದಾರಿ ಹಂಗೆ ನೋಡ್ತಿದ್ದೆ, ನಾನು ಗಮನಿಸಿದೆ, ಸೈಡ್ ನಿಂತ್ಕೊಂಡು ಗಾಡಿ ನಿಲ್ಸ್ಬಿಟ್ಟು. ಒಬ್ಬರೇ ಬಂದ್ರ, ಇಬ್ರು ಬತ್ತವ್ರ, 4 ಬತ್ತವ್ರ ಅಂತ. ಸುಮ್ನೆ ಬತ್ತವ್ರ, ಕೈಲಿ ಏನಾರವ ಅಂತ. ಏನೋ ಅಂತ.
ಬರ್ತಿರೋ ಬರೋಲ್ಲ ಗ್ಯಾರಂಟಿ ಎಲ್ಲಿ ಅಂತ ಅಂದಿದ್ರಲ್ಲ, ನಂಗೆ ಅದು ಭಯ ಆಯ್ತಾಗ. ಯಾಕೆ ಇಷ್ಟು ಕರೆಕ್ಟ್ ಆಗಿ ಮಾಡ್ತಾ ಇರ್ತಾರಲ್ಲ, ಬರ್ತಿರೋ ಬರಲ್ಲ ಅಂತ. ಹ್ಮ್ ಆ ಭಯದಲ್ಲಿ ನಾನು ಮುಂದೆ 1 hour ಮುಂಚೆ ಕಾದೆ. ಹ್ಮ್ ಒಬ್ರೇ ಬಂದ್ರು. 11 ಗಂಟೆ ಆಗಿತ್ತು. 11:15 ಗಂಟೆ ಅಲ್ಲೇ ಕಾಯಿಸ್ದೆ. ಸುತ್ತ ಯಾರು ಬರ್ಲಿಲ್ಲ. ಬದುಕ್ತು ಬಡ ಜೀವ. ಬಸಿ ಗೊತ್ತು, ಏನ್ ತೊಂದ್ರೆ ಇಲ್ಲ, ಹೋಗ್ಬೋದು. ಬಟ್ ನಿಮ್ಗೆ ಮಾತಾ ಅಷ್ಟೊತ್ತಿಗೆ ಒಂದು ಸೂಕ್ಷ್ಮ ಅರಿವಾಗಿತ್ತ ಇಲ್ಲೇನೋ ಬೇರೆ ಇದೆ ಅಂತ? ಗೊತ್ತಾಗೋಯ್ತು, ಪ್ಲಾನ್ ಆಗಿತ್ತು. ಹ್ಮ್ ಇದೇ ಇದು ಅಂತ. ಹ್ಮ್ ಹ್ಮ್ ಆಗಿತ್ತು ಸರ್. ಮಾತಾಡ್ದೆ, ಹ್ಮ್ ಏನ್ ಬರಕ್ ಹೇಳಿದ್ರಲ್ಲ ಅಂತ. ಇಲ್ಲಿ ಬೇಡ, ಅಲ್ಲಿ ಮುಂದೆ ಹೋಗೋದ್ ನಡೀರಿ ಅಂತ. ಹ್ಮ್ ಬಸ್ ಸ್ಟ್ಯಾಂಡ್ ಇರ್ತದೆ ಸರ್, ಬಸ್ ಸ್ಟ್ಯಾಂಡ್ ಏನ್ ಮಾತಾಡೋದ್ ಬೇಡ, ಮುಂದೆ ನಡೀರಿ ಅಂತ. ಹ್ಮ್ ಬಸ್ ಸ್ಟ್ಯಾಂಡ್ ಹತ್ರ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ? ಓಕೆ. ನನ್ ಜೊತೆ ಫ್ರೆಂಡ್ಶಿಪ್ ಆಗಿರ್ತೀರಾ, ಫ್ರೆಂಡ್ ಆಗಿರ್ತೀರಾ ಅಂದ್ರು. ಹ್ಮ್ ಫ್ರೆಂಡ್ಶಿಪ್ ತಾನೆ, ಏನ್ ತೊಂದ್ರೆ ಇಲ್ಲ, ಇರ್ತೀನಿ ಬಿಡಿ ಅಂದೆ. ಹ್ಮ್ ಸರಿ ಆಯ್ತು. ಫ್ರೆಂಡ್ಶಿಪ್ ಮುಂದೆ ಲವ್ ಆಗ್ತಿರ್ಬಿಟ್ರೆ ಏನ್ ಮಾಡ್ತೀರಾ ಅಂದೆ. ವಾ, ನಾನು ಅವಲ್ಲೇ ಕೇಳ್ಬಿಡಿ ರೇಟಾಗೆ. ನೀನೇನ್ ಸುಮ್ನೆ ಬಿಟ್ಟಿಲ್ಲ. ಇಲ್ಲ ಸರ್, ಅವ್ರೇ ಮುಂದೆ ಬಂದ್ಮೇಲೆ ನಾವ್ ಸುಮ್ಮನೆ ಇರಕ್ಕಾಗುತ್ತೆ ಅಂದ್ಬಿಟ್ಟು ಮಾತಾಡ್ಬಿಟ್ಟೆ ಡೈರೆಕ್ಟ್ ಆಗಿ. ಕಲಿ. ಕಣ್ಣಿಗೆ ದಪ್ಪ ಬಿಟ್ರು. ಹ್ಮ್ ನಾವ್ ಫ್ರೆಂಡ್ ಅಂದ್ರೆ ನೀವ್ ಅಲ್ಲಿ ಲವ್ ವಿಚಾರಕ್ಕೆ ಹೋಗ್ತಿರಲ್ರಿ. ಏನಪ್ಪ? ನಾವ್ ಫ್ರೆಂಡ್ಶಿಪ್ ಅಂದ್ರೆ ನೀವು ಲವ್ ಅಂತಿರೋದು ಇಲ್ಲಿ ಇಷ್ಟ ಫಾಸ್ಟ್ ಇದೀರಾ ಅಂತ. ಓಕೆ ಓಕೆ ಓಕೆ. ಏನ್ ಮಾಡಕ್ಕಾಗಲ್ಲ, ಕೇಳೋಣ ಅಂತ ಕೇಳ್ಬಿಟ್ಟೆ. ಹ್ಮ್ ತಪ್ಪಿರೋ ಬಿಟ್ಬಿಟ್ರಿ ಅದ್ರಲ್ಲೇ ಮೆಟ್ರು. ಬಿಡಕ್ಕಲ್ಲ, ಎಷ್ಟು ದೂರ ಕೂಗಿದಿರಲ್ಲ, ಇನ್ನೇನ್ ಬರ್ತೀರಾ ನೀವು, ಏನ್ ಮಾತಾಡಿ ಅಂತ ಅಂದ. ಹೋದು ಬೆಟ್ಟಗ, ರಾಮದೇವ್ರ ಬೆಟ್ಟ ಇದೆಯಲ್ಲ ಸರ್, ಗೊತ್ತಾ? ನನಗೆ ನಮ್ಮನ್ನ ಯಾರು ಕರ್ದಿಲ್ಲಪ್ಪ, ನಮಗ್ ಗೊತ್ತಿಲ್ಲ. ಕರ್ದಿಲ್ಲಯ್ಯ, ನಾವಿನ್ನು ಸೀಟ್ ಹಾಕ್ಸ್ಕೊಂಡು ಫ್ರೆಂಡ್ಸ್ಗಳನ್ನ ಕುಣಿಸ್ಕೊಂಡು ಓಡಾಡ್ತಿದ್ವಿ. ನಮ್ಮವ್ವ ಸೀಟ್ ಹಾಕ್ಸ್ಕೊಂಡ್ ಬಂದುತ್ತೆ, ಹೋಗಿ ಟೊಮೆಟೆ ಹಣ್ಣು ತರಕಾರಿ ತಗೊಂಬಂದು ನಾವಿನ್ನು ಇದ್ರಲ್ಲೇ ಓಡಾಡ್ತಿದ್ವಿ. ನಮ್ಗೆ ಹಿಂಗೆ ಯಾರು ಕರ್ದು ಇಲ್ಲ, ನಾವು ಹೋಗೂ ಇಲ್ಲ. ಯಾವ ರಾಮದೇವ್ರ ಬೆಟ್ಟ? ಇಲ್ಲೇ ರಾಮನಗರ ಬರ್ತಿದ್ವಿ ಸರ್. ಓಕೆ, ಅಲ್ಲಿ. ಆಯ್ತು. ಇಲ್ಲಪ್ಪ, ಗೊತ್ತಿಲ್ಲ ಕಣಯ್ಯ. ಅಲ್ಲಿ ಬೆಟ್ಟದ ಹತ್ರ ಹೋಗಿರ ಸರ್. ಹೋಗಿ ಒಂದು 2 hour ಕುತ್ಕೊಂಡ್ ಮಾತಾಡ್ರು, ಅದು ಇದು ನಮ್ ಕಡೆ ಹಿಂಗೆ ಹಂಗೆ ಈ ತರ ಮಾಡ್ತಾರೆ ಅಂತ, ಬೆಳೆ ಬೆಳಿತಾರೆ ಅದು ಇದು ಅನ್ಕೊಂಡು. ಸರಿ, ಅದ್ ನಮ್ ಕಡೆ ಅದೇ ಇದು, ನಮ್ ಕಡೆ ದನ ಗಿನ ಎಲ್ಲ ಸಾಕ್ತಿವಿ ನಾವು, ಹಾಗೆ ಅಂತ ಎಲ್ಲ ಪರಿಚಯ ಆಯ್ತು. ನಿಮ್ಮೂರು ಅವ್ರಿಗೂ ಎಷ್ಟು ದೂರ? ಒಂದು 25 kilometers ಅಷ್ಟೇ. ಓಕೆ. ಈ ಬೆಟ್ಟ ಬರೋದು ನಿಮ್ಮೂರು ಅವ್ರವ್ರ ನಡುವೆನಾ? ನಮ್ಮೂರ್ಗೂ ಅವ್ರವ್ರಿಗೂ ನಡುವೆ ಇಲ್ಲ, ಸಪ್ರೇಟ್, ಅದು ಬೇರೆ ಲೊಕೇಶನ್. ವಾ, ಅಲ್ಲಿ ಯಾರು ಸಿಗಲ್ಲ, ಯಾರು ಇರಲ್ಲ ಅಂತ ನೀವು ಅಲ್ಗೋ ಇರೋದು? ನಮ್ ಕಡೆ ಪರಿಚಯ ಇರಲ್ಲ, ಅವ್ರ ಕಡೆ ಪರಿಚಯದವರು ಇರಲ್ಲ. ಪರಮಾತ್ಮ. ಆಯ್ತು, ಮಾಡಪ್ಪ, ಹೇಳಪ್ಪ. ಎಲ್ಲ ಹೊಸ ಮುಖಗಳಿರ್ತೀವಿ, ಯಾರು ಐಡೆಂಟಿಫೈ ಮಾಡೋದಿಲ್ಲ. ಸಾಕತ್ತಾಗೆ ತಿಳ್ಕೊಂಡು ಒಳ್ಳೆ ಪ್ಲೇಸ್ ಹುಡಿಕೊಂಡಿದ್ದೀರಾ. ಪ್ಲಾನ್ ಹೋದು ಆಯ್ತು, ಮಾತಾಡ್ದು ಎಲ್ಲ ಆಯ್ತು, ಬಂದು ಆಮೇಲೆ ಡೈಲಿ ಹಿಂಗೆ ಫೋನ್ ಮಾಡೋದು ಮಾತಾಡೋದು ಹಿಂಗೆ ನಡೀತಾ ಬಿಟ್ಟು ಸರ್. ಒಂದಷ್ಟು ದಿನ ಆಯ್ತು, ಎಲ್ಲ ಮಾತುಕತೆ ನಡೀತು. ನಮ್ಗೂ ಇಷ್ಟ, ನಿಮ್ಗೂ ಇಷ್ಟ, ಎಲ್ಲ ನಡೀತು ಆಯ್ತು. ನಮ್ಗೂ ಇಷ್ಟ ಇದೆ, ನಿಮ್ಗೂ ಇಷ್ಟ ಇದೆ, ಎಲ್ಲ ನಡೀತು. ಅಂದ್ರೆ ಅದು ಸ್ನೇಹ ಬಿಟ್ಟು ಮುಂದೆ ಹೋಯ್ತು, ಮುಂದೆ ಹೊರಟಾಯ್ತು. ಫ್ರೆಂಡ್ಶಿಪ್ ಆಮೇಲೆ 1 year ಆಯ್ತು. ಓಕೆ. 1 year ಆದ್ಮೇಲೆ ನಾನು ಫ್ರೆಂಡ್ಶಿಪ್ ಡೇ ಅವತ್ತು ಮೀಟ್ ಮಾಡಿದ್ವಿ ಸರ್. ಫ್ರೆಂಡ್ಶಿಪ್ ಡೇ ಅಂತ ನಾನು ಕೇಕ್ ಕಟ್ ಮಾಡ್ದೆ 1 ವರ್ಷಕ್ಕೆ. ನಮ್ಮ ಫ್ರೆಂಡ್ಶಿಪ್ ಡೇ ಮೀಟ್ ಮಾಡಿದ್ದು ಇವತ್ತಿನ ದಿನ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿದ್ರು. ಆಯ್ತು, ಕೇಕ್ ತಿಂದು ಎಲ್ಲ ಆಯ್ತು. ಓಕೆ. ಅವತ್ತು ನೀವು ಮೊದಲನೇ ಸಾರಿ ಅಲ್ಲಿ ಬೆಟ್ಟದಲ್ಲಿ ಭೇಟಿ ಆದಾಗ ಫ್ರೆಂಡ್ಶಿಪ್ ಡೇನಾ? ಫ್ರೆಂಡ್ಶಿಪ್ ಡೇ ಅಲ್ಲ ಸರ್, ಅವತ್ತು ನಾವು ಮೀಟ್ ಮಾಡಿದ್ರೆ ಫ್ರೆಂಡ್ಶಿಪ್ ಡೇ ಆಗೋಯ್ತು. ಅವತ್ತು ಫ್ರೆಂಡ್ಶಿಪ್ ಡೇನೂ ಇಲ್ಲ, ಎಂತದೂ ಇಲ್ಲ. ಎಲ್ಲಾರ್ಗು ಅವತ್ತಿನ ದಿನ ಫ್ರೆಂಡ್ಶಿಪ್ ಡೇ ಆದ್ರೆ ನಮ್ದು ಇವತ್ತೇ ಫ್ರೆಂಡ್ಶಿಪ್ ಡೇ ಅನ್ನೋ ತರ ಲೆಕ್ಕ.
ಆಯ್ತಪ್ಪ. ಹೇಳಪ್ಪ. ಆಯ್ತು ಫ್ರೆಂಡ್ಶಿಪ್ ಡೇ ಆಯ್ತು, ಕೇಕ್ ಕಟ್ ಮಾಡ್ದು ತಿಂದು ಬಂದು ಅಲ್ಲಿಂದ ಆಚೆ ಹಿಂಗೆ ಮಾತಾಡ್ತಾ ಸ್ನೇಹ ಹೋಗಿ ಪ್ರೀತಿ ಆಯ್ತು. ಹ್ಮ್ ಮಾಮೂಲಿ ಹಂಗೆ ಮಾತಾಡೋದು ಓಡಾಡ್ಕೊಂಡು ಹಿಂಗೆ ಇದ್ದು. ಹ್ಮ್ ಹಂಗೆ ವರ್ಷ ಕಳೀತಾ 4 ವರ್ಷ ಮುಗಿದ. ಹ್ಮ್ ನಿಮ್ಗೆ ಅಷ್ಟೊತ್ತಿಗೆ ಎಷ್ಟು ವರ್ಷ? ನಮ್ಗೆ ಅಲ್ಲಿಗೆ 30 ವರ್ಷಕ್ಕೆ ಹೋಗಿದೆ. 32 ವರ್ಷ. 32 ವರ್ಷಕ್ಕೆ ಹೋಗಿದೆ. ಹ್ಮ್ 32 ವರ್ಷ ಆಯ್ತು ನನ್ಗೂನು. ಹ್ಮ್ ಆ ಹುಡುಗಿ ಬಂದು 22 ವರ್ಷ ಆಯ್ತು. 10 ವರ್ಷ ಡಿಫ್ರೆನ್ಸ್. ಹ್ಮ್ ಏನ್ ಈ ಮಧ್ಯೆ ಬೀಜ ಬೆಳೆಸ್ತಿದ್ರು ಬಿಟ್ಬಿಟ್ರು? ಆಮ್ಲೆ ಅದ್ ನಡೀತಾ ಇತ್ತು ಕೆಲಸ, ಅದ್ ನಿಲ್ಸಿಲ್ಲ, ಕೆಲಸ ಮಾಡ್ತಿದ್ವ. ಬಟ್ ಅವ್ರ ಊರಿಗೂ ಕೆಲ್ಸದ ನಿಮಿತ್ತ ಹೋಗ್ತಿದ್ರಾ? ಹೌದೌದು ಹೋಗ್ತಿದ್ದ. ಪುಣ್ಯ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ. ಮನೆಯವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ರೆ ನೆನ್ಸ್ಕೊಳ್ಳಿ ಒಂದ್ಸತಿ. ಊರೆಲ್ಲ ತಿರ್ಕೊಬಿಡೋರ್ಸ ಉಲ್ಟಾ ಬಿಡೋರ್ಸ ಅಷ್ಟೇ. ಹ್ಮ್ 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 ಹೇಳಪ್ಪ. ಹಾಗಾಯ್ತು, 1 ವರ್ಷ ಆಯ್ತು. ಆಮೇಲೆ 4 ವರ್ಷ ಮುಗೀತು. ಹಿಂಗೆ ಮಾತಾಡ್ಕೊಂಡೆ 4 ವರ್ಷ ಕಳೆದ್ಬಿಟ್ರು. ನನ್ 32 ವರ್ಷ ಆಯ್ತು. ಅಷ್ಟು ನಮ್ಮ ಮನೇಲಿ ಮದ್ವೆ ಮಾಡ್ಬೇಕಂತ ಇದ್ರು. ಆ ಹುಡ್ಗಿ ಎಲ್ಲ ತೋರ್ಸಿದ್ರು, ಕರ್ಕೊಂಡ್ ಹೋಗೋರು. ಒಪ್ಕೊಳ್ಳಿಲ್ಲ? ಎಲ್ಲೋ ಒಪ್ಕೊಳ್ಳಿಲ್ಲ. ನಾವ್ ಒಪ್ಕೊಳ್ಳಿಲ್ವ, ನೀವ್ ಒಪ್ಕೊಳ್ಳಿಲ್ವ? ಆ ಹುಡ್ಗಿರು ಒಪ್ಕೋತಾ ಇರ್ಲಿಲ್ಲ. ನಾ ಕೆಲವತ್ತ ನಾವ್ ಒಪ್ಕೊಂಡಿದ್ದ ಅವ್ರು ಬರ್ತಾ ಇರ್ಲಿಲ್ಲ, ಅವ್ರದ್ದಾಗ ನಾವ್ ಹೋಗ್ತಾ ಇರ್ಲಿಲ್ಲ. ಹಂಗೆ ನಾನೊಂದು ಕರ್ಕೊಂಡ್ ಹೋಗೋರು. ನಮ್ಮ ಮನೆಯವರೆಲ್ಲ ಒಪ್ಕೊಂಡ್ಬಂದ್ರೆ ನಾನು ಒಪ್ಕೋತಾ ಇರ್ಲಿಲ್ಲ, ನಾನು ಒಪ್ಕೊಂಡ್ಬಂದಿದ್ರ ಅವ್ರು ಒಪ್ಕೋತಾ ಇರ್ಲಿಲ್ಲ. ಹಂಗೆ. ಬಟ್ ಈ ವಿಷಯ ಯಾರಿಗೂ ಗೊತ್ತಿರ್ಲಿಲ್ಲ? ಆ ಹುಡ್ಗಿಗೂ ಗೊತ್ತಿರ್ಲಿಲ್ಲ. ನಮ್ಮ ಮನೇಲಿ ಹಾಕೊಂಡ್ ಆಡತ್ತ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ ಅಂದಿದ್ದು? ಲವ್ ಮ್ಯಾಟರ್ ಗೊತ್ತಿರ್ಲಿಲ್ಲ. ಯಾಕೆ ಹಿಂಗೆ ಎಲ್ಲ ಅಡ್ಡಾಕೊಂಡ್ ಬರ್ತಾವನೆ ಅಂತ ಅಂದಾಗ, ನಮ್ಮ ಎಲ್ಲಾ ಹುಡ್ಗಿನ್ ನೋಡ್ತಾ ಇದ್ದಾಗ ನಮ್ಮ ಅಣ್ಣ ಏನ್ ಮಾಡ ಸುಮ್ಮನೆ ಸೈಲೆಂಟ್ ಆಗೋದು. 1 ವರ್ಷ ಯಾವ ಹುಡ್ಗಿನ್ ನೋಡಕ್ ಹೋಗಿಲ್ಲ, ಏನ್ ಹೋಗಿಲ್ಲ. ಇವ್ನ್ ಯಾರು ಒಬ್ಬರ ಯಾವ್ದು ಅದ್ ಬೇಡ ಇದ್ ಬೇಡ ಅಂತಾನೆ, ಹೆಸರಿಕ್ತಾನೆ, ಹಿಂಗೆ ಎಷ್ಟು ಹುಡ್ಗಿ ತೋರ್ಸನ ಅಂತ ನಮ್ಮನ್ನ ನನ್ನ ಮೇಲೆ ಗರ್ರ ಅಂದ್ರು. ಏನ್ ಹೆಸರಿಡ್ತಾನೆ ಅಂದ್ರಲ್ಲಿ? ಏನದು? ಏನಲ್ಲಿ ಆ ಹುಡ್ಗಿ ಹಂಗದ ಮೂವಾರೆ. ಆ ಹೆಣ್ಮಕ್ಳಿಗೆ ನೀವು ಒಂದೊಂದು ಹೆಸರು ಹಿಡೀರಿ ಅಂದ್ರೆ ಅಲ್ಲೂ ಬಿ ಡುಮ್ಮ, ಸಣ್ಣ, ಕಪ್ಪು, ಆತರ ಸಿಕ್ಕೊಂಡ್ ಬರ್ತಾನೆ ಇವನು. ಯಾವ ಹುಡ್ಗಿ ತೋರ್ಸು ಅಪ್ಪಲೆ ಇವನು ಅಂತ ಪ್ಲಾನ್ ಮಾಡ್ಕೊಂಡು ಬೈಕೊಂಡು 1 ವರ್ಷ ಇವ್ರು ಯಾವ ಹುಡ್ಗಿನ ನೋಡಕ್ ಹೋಗಿಲ್ಲ. ಇದು ನನ್ಗೂ ಒಳ್ಳೇದಾಯ್ತಲ್ಲ ಅವ್ರು, ನಾನು ಆರಾಮಾಗಿ ಸಾಕಿ. ಅಲ್ಲ 32 ಆದ್ರೂ ಅದ್ ಯಾವ ಧೈರ್ಯದ ಮೇಲೆ ಇದ್ರೆ ನೀವು? 32 ವಯಸ್ಸಾಗಿತ್ತಲ್ಲಪ್ಪ ಅಷ್ಟೊತ್ತಿಗೆ. 32 ವರ್ಷ ಆಗಿತ್ತ ನಮ್ಮ ಹುಡ್ಗಿ ಇರ್ತಲ್ಲ ಅಂತ. ಓಕೆ, ಈಕೆ ನಿಮಗೆ ಓಕೆ ನಾನು ಮದುವೆ ಆಗ್ತೀನಿ ಅನ್ನೋ ಪ್ರಮಾಣದ ರೀತಿಯಲ್ಲಿ ಮಾತಾಡಿದ್ರ? ಬಟ್ ಮದುವೆ ಹೋದ್ರೆ ಒಂದು ವೇಳೆ ಅಂತ ಏನು ಯೋಚನೆ ಮಾಡಿರ್ಲಿಲ್ವಾ? ಇಲ್ಲ ಅದಿತ್ತು. ಮನೆ ಒಪ್ಪದೆ ಹೋದ್ರೆ ಇದು ನಮ್ದು. ಅದು ಫಸ್ಟ್ ದಿನ ಅದ್ ಮಾತಾಡ್ದಾಗ, ನಾವು ಲವ್ ವಿಚಾರ ಮಾತಾಡ್ದಾಗ ಹೇಳಿದೆ, ನೋಡಪ್ಪ ನಮ್ಮ ಮನೇಲಿ ನಿಮ್ ಮನೇಲಿ ಇಬ್ಬರು ಕಡೆ ಒಪ್ಪಿ ಮದ್ವೆ ಮಾಡ್ಕೊಟ್ರೆ ಖಂಡಿತ ನಾವು ಖುಷಿ ಮದ್ವೆ ಆಗೋಣ. ಇಲ್ಲ ಅಂದ್ರೆ ಇವತ್ತಿನ ದಿನ ಯಾವ ತರ ಖುಷಿಯಾಗಿ ಬಂದಿದೀವೋ ಇದೇ ತರ ಖುಷಿಯಾಗಿ ನಾವು ಮಾತಾಡ್ಕೊಂಡು ಬೇರೆ ಆಗೋಣ. ಇವತ್ ಬಂದಿದೀವಿ ಆಲೆ ಈಗ ಮಾತಾಡ್ತಿದ್ಯಲ್ಲ ನೀನೊಂದು ಲವ್ ವಿಚಾರ. ಏನು ಮುಂದೆ ಬರೋಣ ಇವತ್ತು ಹೇಳ್ಬೇಕಲ್ವಾ ಅಂತ ಹೇಳಿದೆ. ಹೌದಾಯ್ತು ಸರ್, ಹಂಗೆ ನಡೀತಾ ಬಂತು. ನಮ್ಮ ಅಣ್ಣನು ಸೈಲೆಂಟ್ ಆಗೋದು. ಅವಾಗ ಏನಾಯ್ತು, ಇಲ್ಲಿ ನಮ್ಮ ಅಕ್ಕನ ಮಗಳಿಗೆ ನಾನು ಮದ್ವೆ ಮಾಡಕ್ಕೆ ಹೇಳ್ಬಿಟ್ರು ಮನೆಗೆ. ಅಕ್ಕನ ಮನೇಲಿ ಮದ್ವೆ ಮಾಡಕ್ಕೆ ಇದ್ದ ಅಕ್ಕನ ಮಗಳಿಗೆ ನನ್ಗೆ ನಾನೇನ್ ಮಾಡಿದೆ, ಅಕ್ಕನ ಮಗಳು ಬಂದು ಕೇಳಿದ್ರು ನನ್ ಮದ್ವೆ ಆಗ್ತೀಯ ನಿನ್. ಅವಾಗ ಏನ್ ಮಾಡಿದೆ, ನೋಡಪ್ಪ ನಾನು ಬೇರೆ ಕಡೆ ಹುಡುಗಿ ಮೊದಲು ಮಾಡ್ತಾ ಇದ್ದೀನಿ, ನಮ್ ಮದ್ವೆ ಆಗಲ್ಲ, ನೀವ್ ಅಪ್ಪ ಮೇಲೆ ಕೊಡ್ತಾರ ನೋಡ್ಕೊಂಡ್ ಮದ್ವೆ ಹಾಕೋಗು ಅಂತ. ಆ ಹುಡ್ಗಿ ಅಕ್ಕನ ಮಗಳು ನನ್ಗೆ ಇಷ್ಟ ಪಡ್ತಾ ಇತ್ತು. ಅದು ನನ್ಗೆ ಹೇಳಿರ್ಲಿಲ್ಲ. ಅವ್ರ ಮೇಲೆ ಗಂಡು ಬಂದ್ಮೇಲೆ ನನ್ ಮೇಲೆ ಗೊತ್ತದು.
ಅವ್ರ ಮೇಲೆ ಅವ್ರ ಜಗಳ ಮಾಡಿ ಬೈದಿ ಆಮೇಲೆ ಒಪ್ಪಿಸಿ ಬೇರೆ ಕಡೆ ಮದುವೆ ಮಾಡ್ಬಿಟ್ರು ಹ್ಮ್ ಅವ್ರ ಮನೇಲಿ. ಅವಾಗ ಮಾತಾಡಿದ್ಮೇಲೆ ಆ ವಿಷಯ ಬಂದು ನಮ್ಮ ಮನೆಗೂ ಕಿವಿ ಬಿತ್ತು. ಹ್ಮ್ 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 ಇವ್ನು ಇದಕ್ಕೋಸ್ಕರ ಹಿಂಗ್ ಮಾಡ್ತದ್ದು ಎಲ್ಲ ಹುಡ್ಗಿರ್ಗು ಅದು ಇದು ಅನ್ಕೊಂಡ್ಬಿಡ್ತಾವನೆ, ಜೊತೆ ಸರಿ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತಾನೆ. ಹ್ಮ್ ಅವ್ರ ಸೂಟ್ ನಾನ್ ಆಗ್ಲಮ್ಮ ಅವ್ರು ಹಂಗವ್ರೆ ಅಂತ ಈ ತರ ಮಾತಾಡ್ಕೊಂಡ್ ಬಂದೆ. ಹಿಂದಿದ್ನಲ್ಲ ಹೆಸರು ಈ ಕಾರಣಕ್ಕೆ ಇವನು ಅಂತ ಅವಾಗ ಅಮ್ಮಂಗ್ ಗೊತ್ತಾಯ್ತು. ಓಕೆ. ಅಮ್ಮ ಒಂದ್ ದಿವಸ ಕ್ವಶನ್ ಮಾಡಿದ್ರು, ಹ್ಮ್ ನಿಮ್ ಅಣ್ಣನೂ ಸೈಲೆಂಟ್ ಆಗ್ಬಿಟ್ಟಾನೆ, ನೀನ್ 32 ವರ್ಷ 33 ವರ್ಷ ತುಂತ ಅದೀಗ, ಹ್ಮ್ ನೀನ್ ಹಿಂಗೆ ನಿನ್ ಜೀವನ ಏನ್ ಅನ್ಕೊಂಡಿದ್ಯಾ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು, ಹ್ಮ್ ಇವಾಗ ನೀನಪ್ಪ ಚೆನ್ನಾಗ್ ದುಡಿತೀಯ, ನೀನ್ ಮಾಡ್ತೀಯಾ, ಹ್ಮ್ ಅಣ್ಣನ ಅತ್ತಿಗೆ ಅವ್ರಿಗೆಲ್ಲ ನೀನ್ ಸಾಕೊಂಡಿದ್ಬಿಡು ಅಂತ ಅಮ್ಮ ನನ್ ಮೇಲೆ ರೇಗಾಗ್ಬಿಟ್ರು. ಹ್ಮ್ ಅಷ್ಟು ರೇಗಾಗ್ಬಿಟ್ರು. ಅಷ್ಟಕ್ಕೆ ನಮ್ಮೂರೊಬ್ರು ಮದ್ವೆನೇ ಆಗಿರ್ಲಿಲ್ಲ ಅವ್ರನ್ನ. ಅವ್ರ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿತ್ತು ನನಗೆ. ಅವ್ರ ಜೊತೆ ಸೇರ್ಕೊಂಡಿದ್ದೀರಾ ಅಂತ, ಅವನ ಜೊತೆ ಸೇರ್ಕೊಂಡು ನೀನು ಅದೇ ತರ ಅವ್ನ ಬಿಲ್ನೆ ಕಲ್ತ್ಬಿಟ್ಟಿದ್ಯಾ ನೀನು, ಅವ್ನ ಮದ್ವೆ ಆಗ್ಲಿಲ್ಲ, ಅವನ ಜೊತೆ ಸೇರ್ಕೊಂಡು ನೀನು ಇದೀಯಾ. ಅವ್ರಿಗೊಂದು 50 ವರ್ಷ ಆಗುತ್ತೆ, 55 ವರ್ಷ ಆಗುತ್ತೆ ಮದ್ವೆ ಆಗಂಗೆ. ಅವ್ರ ಜೊತೆ ನಾನು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೆ. ಅವ್ರದ್ದೇನು ವೈರಾಗ್ಯವೋ ಅಥವಾ ಹೆಣ್ಣು ಸಿಕ್ತಿಲ್ಲ ಅಂತಲ್ಲ? ವೈರಾಗ್ಯ, ಅವ್ರು ಮದ್ವೆನೇ ಬೇಡ ಅಂತ, ನಾ ಮದ್ವೆ ಆಗಲ್ಲ ಅನ್ಕೊಂಡೆ ಅವ್ರು ಹಂಗೆ ಬಂದ್ಬಿಟ್ರು. ಅವ್ರ ಜೊತೆ ಫ್ರೆಂಡ್ಶಿಪ್ ಏನಲ್ಲ, ಅವ್ರ ದುಡ್ಡಿ ಕಲ್ತ್ಕೊಬಿಟ್ಟಿದ್ದೆ ನೀನು, ಅವ್ರ ಮಾತು ಕೇಳ್ತೇನೆ ನೀನು ಅಂತ ನಮ್ಮ ಬೈಕ್ ಶುರು ಹಚ್ಕೊಂಡ್ರು. ಆಮೇಲೆ ಅಷ್ಟು ಲವ್ ವಿಚಾರ ಗೊತ್ತಾಗಿತ್ತಲ್ಲ, ಮಾತಾಡ್ದೆ, ಬೇಡ ಇರೋ, ಇಲ್ಲ ದಾರಿ ತಪ್ಪಬೇಡ ಇರೋ, ಇಷ್ಟ ಜನ ಈಗ 6 ಜನ ಮಕ್ಳು ಮದುವೆ ಮಾಡಿದೀನಿ, ಒಬ್ರು ಕೆಟ್ಟ ಹೆಸರು ತಗೊಳಿಲ್ಲ ನಾನು, ನೀನ್ ಹೋಗ್ಬೇಡ ಇರು, ನಾ ಹುಡುಕ್ ಮಾಡ್ತೀನಿ ಇರು ಅಂತ ಅಮ್ಮ ಅಡ್ಡ ಹಾಕೋರು. ಯಾಕಮ್ಮ ಹಿಂಗ್ ಮಾಡ್ತಿರ್ತೀನಿ ಅಂದೆ, ಬೇಡ ಇರೋ ಬೇಡ ಅಂತ. ಅದು ನಮ್ದು ಬೇರೆ ಅವ್ರ ಬೇರೆ ಕ್ಯಾಸ್ಟ್. ಕ್ಯಾಸ್ಟ್ ವಿಚಾರ ಬಂದ್ಮೇಲೆ ಇವರು ಅಮ್ಮ ಉಲ್ಟಾ ಆಗೋದ್ರು. ನಾನು ಮತ್ತೆ ಅಲ್ಲಿ ಹುಡುಗಿರ್ ತೋರ್ಸಕ್ ಹೋದ್ರು, ಯಾವಾಗ ಡೈರೆಕ್ಟ್ ಆಗಿ ಹೇಳ್ಬಿಟ್ಟೆ, ನೀನ್ ಹೋಗಲ್ಲಮ್ಮ ಅದೇ ಹುಡುಗಿ ಆಗೋದು ಅದೇ ಹುಡುಗಿ ಆಗೋದು ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟಿದ್ದೆ ಮನೆಗೆ. ನೆಕ್ಸ್ಟ್ ಏನ್ ಮಾಡಿದ್ರು, ನಮ್ಮ ಅಕ್ಕ ಅವ್ರಿದ್ರು, ನೀನ್ ಹುಡುಗಿ ತೋರ್ಸಕ್ ಬರಲ್ಲ, ಇವನು ಕೂಗೂರು ಬರಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡೋದು, ಫಸ್ಟ್ ಹುಡುಗಿಗೆ ಇವ್ರೇ ನೋಡ್ಕೊಂಡ್ ಬಂದ್ಬಿಟ್ಟವ್ರು ಮನೆಯವ್ರ ಹೋಗಿ. ನಾನು ಹೋಗ್ತಾನೆ ಇರ್ಲಿಲ್ಲ, ಫಸ್ಟ್ ಇವರೇ ಹೋಗಿ ಹುಡುಗಿ ನೋಡ್ಕೊಂಡು, ಹುಡುಗಿ ಕಡೆಯಿಂದ ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಸೀದಾ ಮನೆಗೆ ಕೂತ್ಕೊಂಡ್ಬರೋರು. ಸೀದಾ ಮನೆಗೆ ಕರ್ಕೊಂಡು ಅವ್ರ ತೋರ್ಸೋರು. ಹೋಗ್ತಾ ಇರ್ಲಿಲ್ಲ, ಏನಿಲ್ಲ. ನಾನ್ ಬಂದಾಗ ಅವ್ರು ಇರ್ತಾ ಇರ್ಲಿಲ್ಲ, ಅವ್ರು ಬಂದಾಗ ನಾನು ಇರ್ತಾ ಇರ್ಲಿಲ್ಲ, ಮನೇಲಿ ಇರ್ತಾ ಇರ್ಲಿಲ್ಲ. ಆಗ ಹುಡುಗ ನೋಡಕ್ ಬೇರೆ ಕೂಗೋರು, ನಾನು ಆ ಹುಡುಗ ನೋಡಕ್ ಹೋಗ್ತಾ ಇಲ್ಲ, ಹುಡುಗಿ ನೋಡಕ್ ಹೋಗ್ತಾ ಇರ್ಲಿಲ್ಲ ಆ ಟೈಮ್ಲಿ. ಅಷ್ಟೊತ್ತಿಗೆ ಅಣ್ಣಂಗ್ ಒಂದ್ ಮರ್ಡ್ ಆಗಿತ್ತಲ್ಲ, ಅಷ್ಟೊಂದು ನಾನು ಮನೆ ಕಟ್ಬೇಕಮ್ಮ, ಈಗ ಮದುವೆ ಬೇಡ ಅಂತ ಹೇಳ್ಬಿಟ್ಟೆ 2 ವರ್ಷ ಅಲ್ಲಿಗೆ. ಮತ್ತಿದ ನಾನು ನೆಕ್ಸ್ಟ್ ಪಾಯ ಹಾಕಿ ನೆಕ್ಸ್ಟ್ ನನ್ ಮನೆ ನಾನ್ ಕಟ್ಕೊಂಡು ಸ್ವಂತ ಮನೆ ಕಟ್ಕೊಂಡು ಈ 2024 ಅಲ್ಲಿಗೆ 2ನೇ ತಿಂಗಳಲ್ಲಿ ಗೃಹಪ್ರವೇಶ ಮಾಡಿದೆ ಸರ್. 2ನೇ ತಿಂಗಳಲ್ಲಿ 2024 ಫೆಬ್ರವರಿಲಿ ಗೃಹಪ್ರವೇಶ ಆಯ್ತು. ನಮ್ಮ ಮನೆ ನಂದು ಸ್ವಂತ, ನಾನ್ ಸಂಪಾದನೆ ಮಾಡಿ ಮಾಮೂಲಿ ಮನೆ ಕಟ್ಕೊಂಡು ಎಲ್ಲ ರೆಡಿ ಆಗಿದೆ. ನಮ್ಮ ಮನೆ ಕಟ್ಟೋ ಮಧ್ಯದಲ್ಲಿ ನಮ್ಮ 2ನೇ ಅಣ್ಣ ಒಂದ್ ಮಾಡ್ರು ಒಂದ್ಸತ ನನ್ನ ಹುಡುಗಿ ಮನೆಗೆ ಹೋಗಿದ್ರು, ಕಳ್ಸಿದೆ ನೋಡ್ಕೊಂಡ್ಬರೋದು ಅಂತ. ಅವ್ರು ನೋಡ್ಕೊಂಡ್ಬಂದ್ಬಿಟ್ಟು, ಬಡವ್ರವ್ರು ಏನ್ಕೆ ಬೇಡ, ಅವ್ರ ಸೀಟ್ ಮನೇಲಿ ಇದಾರೆ ಹಂಗೆ ಹಿಂಗೆ ಅಂತ ಇದ್ ಮಾಡಿದ್ರು. ನಾವ್ ಗರೀಬ್ ಮನೆಯಿಂದ ಬಂದವರು, ಈಗ ಮೋಲ್ಡ್ ಕಟ್ಕೊಂಡಿದ್ವಿ ಅಂದ್ಬಿಟ್ಟು ಸೀಟ್ ಮನೆ ಅಂದ್ಬಿಟ್ಟು ಅವ್ನ ನೆಗ್ಲೆಕ್ಟ್ ಮಾಡ್ಸ ಅಂತ ಅಂದೆ ನಾನು. ನಾವೆಲ್ಲ ಇದಾಗಲ್ಲ, ನಿಮ್ ಜೋಡಿ ಸೂಟ್ ಆಗಲ್ಲ ಕಣ್ಕೊಂಡು. ಅವಾಗ ಬಂದು ನಮ್ಮ ಮನೇಲಿ ಅಮ್ಮಂತವೆಲ್ಲ ಹೇಳ್ಬಿಟ್ಟ, ಜೋಡಿ ಸೂಟ್ ಆಗಲ್ಲಮ್ಮ, ನೀನ್ ಇಷ್ಟ ಹೈಟ್ ಇದೀಯಾ, ಅವ್ರಿಗೆ ಎಷ್ಟು ಕುಳ್ಳ ಆಯ್ತದೆ, 10 ವರ್ಷ ಡಿಫ್ರೆಂಟ್.
88 ನಂದು, ಅವ್ರು 2001. ಎಲ್ಲಿಂದ ಎಲ್ಲಿಗೆ ಆಗುತ್ತೆ ಇದು ಅಂತ ಅವ್ರು ಇಟ್ಬಿಟ್ಟು ಬಾಂಬು. ಅಮ್ಮಂಗ ಅದು ಇದ್ದಿದ್ದು ಇದಾವು. ಅಷ್ಟೊತ್ತಿಗೆ ನಾನು ಮನೆ ಬೇರೆ ಕಟ್ಟಿದ್ನ ಸರ್. ಆ ಹುಡ್ಗಿ ಮನೆ ಕಟ್ಟಿದಿಲ್ಲ ಅಂದ್ಬಿಟ್ಟು ಅವ್ರು ಮನೆ ಕಟ್ಟ ಪ್ಲಾನ್ ಮಾಡಿದ್ರು. ಸರಿ ಆಯ್ತು ಮನೆ ಕಟ್ಲಿ ಅಂದ್ಬಿಟ್ಟು ಅವ್ರು ಪ್ಲಾನ್ ಮಾಡಿದ್ರು. ಅವರು ಮನೆ ಕಟ್ಟೋರು. ಯಾವಾಗ ಅವ್ರಿಗೂ ಹೆಲ್ಪ್ ಮಾಡ್ಕೊಂಡು ಹೀಗೆ ಅವ್ರು ಎಬ್ಬಿಸ್ಕೊಂಡೆ ಅವ್ರು ಮನೆ ಕಟ್ಕೊಂಡು 2 ಹಪ್ಪ ಇರ್ಕೊಬಿಟ್ರು ಅವರು. ಅಂದ್ರೆ ಅವ್ರ ಮನೆಯವ್ರಿಗೆ ಗೊತ್ತಿತ್ತ? ಅಷ್ಟೊತ್ತಿಗೆ ಅವ್ರ ಮನೆಗೆ ಏನು ಗೊತ್ತಿರ್ಲಿಲ್ಲ. ಮತ್ ದುಡ್ಡು ಕೊಟ್ಟಾಗ ಏನ್ ಅರ್ಥ ಅದು? ದುಡ್ಡು ಕೊಟ್ಟಾಗ ಅವ್ರ ಅಮ್ಮ ಪರಿಚಯ ಆದ್ರು. ಕೊಡಪ್ಪ ಕೊಡ್ತೀನಿ ಅಂತ ಅವ್ರೆ, ನಾನು ಕೆಲಸ ಮಾಡ್ತೀನಿ ಅವಾಗ, ಕೊಡಪ್ಪ ಕೊಡ್ತೀನಿ ಅಂತ ಹಿಂಗೆಲ್ಲ ಪರಿಚಯ ಆಯ್ತು. ಹಿಂಗೆ ಆಯ್ತು, ಕೊಟ್ಟು ಹೆಲ್ಪ್ ಮಾಡ್ದು ಎಲ್ಲ ಆಯ್ತು. ಅವ್ರು ಗ್ರೂಪ್ ಪ್ರವೇಶ ಆಯ್ತು. ನನ್ ಮನೆ ಗ್ರೂಪ್ ಪ್ರವೇಶ ಆಗ ಮುಂಚೆ 15 ದಿವಸ ಮುಂಚೆ ಅವ್ರ ಮನೆ ಗ್ರೂಪ್ ಪ್ರವೇಶ ಆಯ್ತು. ಆಮೇಲೆ ನನ್ ಮಾಡಿದ್ರು. ಕರ್ಸ್ಕೊಂಡ್ ಬಂದ ಅಷ್ಟಕ್ಕೆ ನಂದು ಮದ್ವೆ ಎಲ್ರು ಕಂಪ್ನಿಯಲ್ಲಿ ಇಂಕ್ರಿಮೆಂಟ್ ಆಗಿ ತಿಂಗಳು ಒಂದು 35,000 ಸ್ಯಾಲ್ರಿ ಬರ್ತದೆ. ಆಮೇಲೆ ಅದು ಖರ್ಚುಗಳೆಲ್ಲ ಮುಗಿಸಿ ಚೆನ್ನಾಗಿ ಹೋಗ್ತಾ ಇತ್ತು. ಈ ಮಧ್ಯದಲ್ಲಿ ನೆಕ್ಸ್ಟ್ ಈಗ ಮನೆ ಆಯ್ತು ಎಲ್ಲ ಆಯ್ತಲ್ಲ ಇನ್ನೇನು ಅಂತ ನಮ್ಮ ಅಮ್ಮ ತಿರ್ಗಾ ಇದ್ರು. ಇಲ್ಲಮ್ಮ ಅದೇ ಹುಡ್ಗಿ ಆಗೋದು ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ಬಿಟ್ಟೆ. ನಮ್ಮ ಅಣ್ಣನೂ ನೋಡ್ತಾ ಇಲ್ಲ, ಅಲ್ಲೂ ನೋಡ್ತಾ ಇಲ್ಲ, ಇಲ್ಲೂ ನೋಡ್ತಾ ಇಲ್ಲ. ಸರಿ ಆಯ್ತು ಅದೇ ಹುಡ್ಗಿ ಆಗುವಂತೆ ಆ ಹುಡ್ಗಿ ಜೊತೆ ಮಾತಾಡ್ಕೊಬಿಡು ಅಂತಂದ್ರು ನನ್ ಬಲ್ವಂತಕ್ಕೆ. ನಾನು ಸರಿ ಅಮ್ಮ ಆಯ್ತು ಅಂತ ಅವ್ರ ಮನೇಲಿ ಅವ್ರ ಅಮ್ಮಂತ ಹುಡ್ಗಿ ತ ಹೇಳ್ದೆ. ಹುಡ್ಗಿ ಹೇಳ್ದೆ ಸುಮ್ಮನೆ ಸೈಲೆಂಟ್ ಆಯ್ತು, ಹುಡ್ಗಿ ಮಾತಾಡ್ತಿರ್ಲಿಲ್ಲ ಮನೇಲಿ. ನಾನು ಮನೆ ಅವ್ರ ಮನೆ ಡೇಟಾ ಅವ್ರ ಅಮ್ಮಂಗೆ ಕೇಳ್ಬಿಟ್ಟೆ, ಹೆಂಗಮ್ಮ ನಿಮ್ ಮಗಳು ಕೊಡ್ತೀರ ಅಂತ. ಅಪ್ಪ ಕೊಡ್ತೀವಿ ಅನ್ನೋದೆಲ್ಲ ಮಾತು ಕೊಡೋದಲ್ಲ, ನಿಮ್ ಮನೆಯವರೆಲ್ಲ ಒಪ್ತಾರೇನಪ್ಪ ಆಗಿದ್ದಕ್ಕೆಲ್ಲ. ನಮ್ಮನೇಲಿ ನಮ್ಮ ಮನೇಲಿ ಒಪ್ತಾರಂತ ಅವ್ರು ಕ್ವಶನ್ ಮಾಡಿದ್ರು. ನಮ್ಮ ಮನೇಲಿ ಒಪ್ಕೊಂಡಿರ್ತಾರಲ್ಲ, ಅಮ್ಮ ಒಪ್ಕೊಂಡ್ರಲ್ಲ ಅಂದ್ಬಿಟ್ಟು ನಾನೇ ಮಾಡಿದೆ ಅಮ್ಮ ಒಪ್ಪಿದ್ದಾರೆ ಅಂತ ಅಂದ್ಬಿಟ್ಟು ನಾವಮ್ಮ ಆ ಹುಡುಗಿ ಕೈಲಿ ಮಾತಾಡ್ಸಿದೆ, ಅಮ್ಮನ ಕೈಲಿ. ಸರಿ ಆಯ್ತು ನೀವು ಬೇಗ ಬೇಗ ಮಾತಾಡ್ಕೊಂಡು ಬೇಗ ಬೇಗ ಆಗಿ ಅಂತ ಅಂದ್ಬಿಟ್ರು ಅಮ್ಮ. ಆದ್ಮೇಲೆ ಅವ್ರಮ್ಮನು ಆ ಕಡೆ, ನಾನು ಇನ್ನೂ ಈ ಕಡೆ ಏನು ಮಾತಾಡಿಲ್ಲ, ನಿಮ್ ಮನೆಯವರೆಲ್ಲ ಕನ್ಫರ್ಮ್ ಮಾಡಿ ನಿಮ್ ಮನೆಯವರೆಲ್ಲ ಕರ್ಕೊಂಡ್ಬರ್ರಿ, ಆಮೇಲೆ ನಾನು ಮನೇಲಿ ಮಾತಾಡ್ತೀನಿ, ಆಮೇಲೆ ಕೇಳ್ತೀನಿ ಹುಡುಗಿ ಮನೆ. ನಾವ್ ಅಮ್ಮ ಮಾತಾಡಿರಲ್ಲ ಅಂದ್ರೆ ನಾನೇ ಮತ್ತೆ ಸರಿ ಆಯ್ತು ಅಂತ ಮಾತಾಡಿ. ಇಲ್ಲ ಆಯ್ತು ಅಲ್ಲೂ ವಿಷಯ ಅವ್ರ ಅಮ್ಮಗೂ ತಿಳಿಸಿದೆ, ಇಲ್ಲಿ ನಮ್ಮ ಮನೇಲಿ ತಿಳಿತು. ಅಷ್ಟ್ರಲ್ಲಿ ನಮ್ಮ ಅಣ್ಣ ಇದ್ನು ಇನ್ನೊಂದು ಹುಡುಗಿ ಇರ್ತಾವ ಮಾತಾಡ್ಕೊಂಡ್ ಬಂದಿರು ನಮ್ ರಿಲೇಷನ್ ಅವರು. ಆ ಹುಡುಗಿಗಳು ಬಂದ್ ಮನೆ ಕಡೆ ಬಂದಾಗ ಅವತ್ತು ಮನೆ ಎಲ್ಲ ರೆಡಿ ಆಗಿದೆಲ್ಲ, ನಾವು ಮನೇಲಿ ಇದ್ದು ಬಂದ್ ನೋಡ್ಬಿಟ್ರು. ಅವರು ನಮ್ಮಣ್ಣ ಸೆಟ್ ಮಾಡ್ಕೊಂಡ್ ಬಂದಿದೀನಿ ಅಂತ ಅವ್ರು ನಮ್ಮಣ್ಣ ಇದ್ರು ಹುಡುಗಿನ. ಇನ್ನೊಂದು ಹುಡುಗಿ ಸರ್ ಗೊತ್ತಾಯ್ತಪ್ಪ. ಅವಾಗ ಇಲ್ಲ ಈ ಹುಡ್ಗಿಗೆ ಆಗ್ತೀನಿ ಅಂದಾಗ, ಇಲ್ಲ ಆಗಲ್ಲ ಬೇಡ ಅದು ಹುಡ್ಗಿ, ಈಗ ನೀನ್ ನೋಡಿದ್ದೀನಿ ಒಂದೇ ಕ್ಯಾಸ್ಟು ಒಂದೇ ಕಡೆ ಈ ಕಡೆ ಆಗ್ಲಿ ಅಂತ ಶುರು ಹಚ್ಚರು. ಅವತ್ತಾಗಿ ನೋವು ಅಷ್ಟು ನೋವಾಯ್ತಂದ್ರೆ ಸರ್ ಬೇಡ. ಮತ್ತೆ ಅದು ಅಮ್ಮನ್ ಮಾತಾಡ್ದೆ. ಅಮ್ಮ ಅಣ್ಣಂಗ್ ಅಂದ್ಮೇಲೆ ಇನ್ನೇನೋ ಹುಡ್ಕೋರಂತಲ್ಲ, ಇನ್ನೇನು ನಿನ್ಗೆ ಈ ಕಡೆ ಒಬ್ರು ಒಂದ್ ಬೆಳ್ ತೋರ್ಸಂಗಿಲ್ಲ, ಈಗ ನೀವು ಹುಡುಗಿಗೆ ಆಗ್ಬೇಕು ಅಂತ ಮನೇಲಿ ಎಲ್ಲ ಇದ್ಬಿಟ್ರು ಸರ್. ಅಂದ್ರೆ ಈಗ ಅಮ್ಮನು ಕೂಡ ಅಭಿಪ್ರಾಯ ಬದಲಾಯಿಸಿದ್ರು, ಚೇಂಜ್ ಆಗೋದ್ರು. ಅಮ್ಮನು ಚೇಂಜ್ ಆಗೋರು. ಅಮ್ಮನ ಸಪೋರ್ಟಿಗೆ ನಮ್ಮ ಅಕ್ಕದಿರು ಬಂದ್ಬಿಟ್ರು. ನಾವೆಲ್ಲ ಬರ್ಬೇಕು ಮನೆಗೆ, ಅದ್ ಹೆಂಗೋ ಬೇರೆ ಅರ್ಥನ ಮಾಡಿಕೋತೀನಿ ನೀನು, ನಾವೆಲ್ಲ ಬೀಳಂದ್ರೆ ಅಂತ 4 ಜನ ಆಗ್ತಿರು ಮೇಲ್ ಬಿದ್ದವರು ನನ್ ಮೇಲಿನೆಲ್ಲ. ಇಲ್ಲ ಅಕ್ಕನ ಮಗಳು ಅಂದ್ರೆ ದಿನ ಅವಾಗಿನ ನೋಡಿದೀನಿ ಬೇಡ ಅಂತ ಹೇಳ್ಬಿಟ್ಟೆ, ಅದ್ ಸಿಕ್ಬಿಡ ಹಂಗನ್ಬಿಟ್ಟೆ ನೀನು. ಚಿಕ್ಕ ಹುಡುಗಿ ದಿನ ನೋಡಿದೀನಿ ಅದ್ ಹಿಂಗ್ ಮದ್ವೆ ಆಗ್ಲಿ ಅಂತ ಅನ್ಬಿಟ್ಟೆ ನೀವು ಒಂದೇ ಮಾತಲ್ಲಿ. ಅಕ್ಕನ ಮಗಳಿಗೆ ಬಿಟ್ಟೆ ನೀನು, ಇವಾಗ ಹೆಂಗೋ ಇಲ್ಲಿ ಹುಡ್ಕವ್ರೆ ಈ ಕಡೆ ಆಗ್ ನಡಿ ಅದ್ ಬೇಡ ಅಂತ ನಮ್ಗೆ ಇದಕ್ಕೆ ಅಡ್ಲ ಬಂದ್ರು ಯಾರು.
ಅದೇ ಹುಡುಗಿ ಇರ್ತೀನಿ ಬೇಡ ಅಂತ ಎಲ್ರು ಹತ್ಕೊಂಡ್ ಕುತ್ಕೊಂಡ್ ಎಲ್ಲ ಆಗೋರ್ಕೊಂಡ್ ಕುತ್ಕೊಬಿಟ್ರು. ನೆಕ್ಸ್ಟ್ ಆ ಹುಡ್ಗಿಗೆ ಹೇಳ್ದೆ ಹಿಂಗ ಆಗ್ತಾ ಇದೆ ಮನೇಲಿ, ಈಗ ಏನ್ ಮಾಡ್ಲಿ? ಇಲ್ಲ ಕನ್ವಿನ್ಸ್ ಮಾಡು ಅಂತ ಹುಡ್ಗಿನು ಅವ್ರ ಮನೆಯಲ್ಲ ಅಮ್ಮಂಗೆಲ್ಲ ಹೇಳ್ಬಿಟ್ಟಿತ್ತಲ್ಲ ಸರ್. ಅಮ್ಮಂಗ್ ವಿಷಯ ತಿಳಿದಿತ್ತು. ಅಮ್ಮ ವಿಷಯ ತಿಳಿದ್ಮೇಲೆ ಈ ಕಡೆ ಎಲ್ಲ ಹಿಂಗಾಯ್ತು ಅಂದಾಗ ಅವ್ರ ಅಮ್ಮಂಗೆ ಹೇಳ್ದೆ ಈ ತರ ನಡೀತದಮ್ಮ ನಮ್ಮ ಮನೇಲಿ, ಏನ್ ಮಾಡ್ಲಿ ಈಗ ಆಗಲ್ಲ ಅಂತ ಅಂದೆ. ಹಂಗಿದ್ರೆ ನೀವಿಬ್ರು ಖುಷಿಯಾಗಿ ಹೆಂಗಿದ್ರು ಹಂಗೆ ಬೇರೆ ಬೇರೆ ಆಗೋಗ್ರಿ, ಅಪ್ಪ ಅಮ್ಮ ಹೇಳೋದು ಒಳ್ಳೇದಕ್ಕೇನೆ, ನಾನು ನಮ್ಮ ಹುಡುಗಿ ನಾನು ನೋಡ್ಕೊತೀನಿ ಅಂತ ಅವ್ರಮ್ಮ ಅಂದ್ರು. ಅವ್ರಮ್ಮನು ಬೇಡ ಈಗ ಅಂತ ಚೇಂಜ್ ಆದ್ರು. ಇಲ್ಲಿ ನಮ್ಮ ಮನೆಯವ್ರ ಮಕ್ಳು ನಾನು ಹಿಂಗ ಈ ಕಡೆ ಚೇಂಜ್ ಆಗ್ಬೇಕು ಹಿಂಗಾಯ್ತು. ನೆಕ್ಸ್ಟ್ ಈಗ ಹುಡ್ಗಿತ ಮಾತಾಡಿದೆ, ನೋಡಿ ಹಿಂಗ ಆಗ್ತಾ ಇದೆ ನಮ್ಮ ಮನೇಲಿ, ಇವಾಗ ಏನಪ್ಪಾ ಮಾಡೋಣ ಈಗ ನಿನ್ ಕಡೆ ಬಂದ್ರೆ ಈ ಕಡೆ ಅಪ್ಪ ಅಮ್ಮ ಸಿಗಲ್ಲ. ಅಪ್ಪ ಅಲ್ಲೇ ಕಳ್ಕೊಂಡಿದೀನಿ ನಾನ್ 3 ವರ್ಷದಲ್ಲ ಅಪ್ಪ ತಿರ್ಕೊಂಡೋದ್ರೆ, ಅಮ್ಮನೇ ಸಾಕಿರೋರು, ಅವ್ರ ಮಾತಿಗೆ ಬೆಲೆ ಕೊಡ್ಬೇಕು ನಾನು ಅಂತ ಈ ಕಡೆ ಬಂದೆ. ಇಲ್ಲ ಹುಡ್ಗಿ ಆ ಕಡೆ ಇಲ್ಲ ನನ್ ಬಿಡಲ್ಲ, ನನ್ ನೀನೇ ಬೇಕು ಅಂತ ಆ ಹುಡ್ಗಿ ನಿಂತು ಹೋದ. ನಿನ್ ಬಿಟ್ಟೆ ನಾನ್ ಬೇರೆ ಯಾವ ಕಡೆನೂ ಆಗಲ್ಲ. ಇದು ಜೋರು ಇದು ಗಲಾಟೆ ಆದಾಗ ನಮ್ಮ ಅಮ್ಮ ಏನ್ ಮಾಡಿದ್ರು, ಮಾತು ತಗೋಬಿಟ್ರು. ನನ್ ಮಾತು ಬೆಲೆ ಕೊಡಲ್ಲ, ಅವತ್ತಿಂದ ಸಾಕೊಂಡ್ ಬಂದಿದ್ದೀನಿ ಅನ್ಬಿಟ್ಟು ಅವರು ಒಂದ್ ದಿವಸ ಪ್ಲಾನ್ ಮಾಡ್ಬಿಟ್ರು. ನಂಗೆ ಫುಲ್ ಅಳುವಾಗ ಬೇಜಾರಾಗಿತ್ತು. ಅವತ್ತು ಒಂದ್ 24 hours ಹಾಸ್ಪಿಟಲ್ ಹಾಕೊಂಡ್ರು. ಅವ್ರ ರೆಡಿ ಮಾಡ್ಕೊಂಡ್ಬರೋ ಸಾಕಾಗಿತ್ತು ಆತ. ಹಿಂಗಾದ್ಮೇಲೆ ಹುಡ್ಗಿಗ್ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟೆ, ನೋಡು ಈಗ ಅಮ್ಮನ್ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ, ಅವತ್ತಿನ ಸಾಕಿದಾರೆ, ನಿನ್ನೂ ಕಳ್ಕೊಳಕ್ ಇಷ್ಟ ಇಲ್ಲ, ಇಬ್ರು ಖುಷಿಯಾಗಿ ಬೇರೆ ಅದೇನೋ ಚೆನ್ನಾಗಿರ್ತೀವಿ, ನೀನು ನಿನ್ ಜೀವನ ನೋಡ್ಕೊ ಅಂದ್ರೆ ಈ ಸೀಟೆಗೆ ಹೇಳ್ಬಿಡ್ತಿಲ್ಲ ಅಂದ್ಬಿಟ್ಟು ಹೇಳ್ಬಾರ್ದು. ಅವ್ರಿಗೆ ಸುಮ್ಮನೆ ಬೈಕೊಂಡ್ ಫುಲ್ಲು ಊಟ ಮಾಡ್ದಂಗೆ ಉಪವಾಸ ಇರಕ್ ಫುಲ್ ಹಚ್ಕೊಡ್ತು ಹುಡುಗಿ. ಉಪವಾಸ ಇಟ್ಕೊಂಡು ಅದು ಒಂದು ದಿವಸ ಊಟನೇ ಮಾಡಿಲ್ವಂತೆ ಅವ್ರ ಅಮ್ಮ ಹೇಳಿದ್ರು. ಅಮ್ಮ ಹುಡ್ಗಿಗೆ ಹೊಡ್ದಿ ಪಡ್ದಿ ಬಲವಂತ ಊಟ ಮಾಡ್ತಾ ಇತ್ತು, ಇದ್ರು ಮಾಡ್ತಾನೆ ಇರ್ಲಿಲ್ಲ. ಒಂದ್ 10-12 ದಿನ ಆದ್ಮೇಲೆ ಆ ಹುಡ್ಗಿನ ಮಾತ್ರೆ ತಗೋಬರ್ತಂತೆ. ತಿರ್ಗಾ ಅವತ್ತಿನ ದಿನ ಹೋಗಿ ಅವ್ರ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅವ್ರು ರೆಡಿಯಾಗಿ ಅವ್ರಿಗೆ ಬತ್ತು, ಚೆನ್ನಾಗಿ ಖುಷಿಯಾಗಿ ಹುಷಾರಾಗಿ ಬತ್ತು. ಈ ತರ ಆದಾಗ ನೆಕ್ಸ್ಟ್ ಇನ್ನು ಅವ್ರಿಗೆ ಇನ್ನು ದೇವ್ರು ವ್ರತ ಅಂತ ಹಂಗೆ ಮಾಡ್ಕೊಂಡೇ ಇದೆ. ಈಗ ದೇವ್ರು ಅದು ಇದು ಪೂಜೆ ಮಾಡ್ಕೊಂಡು, ಇಲ್ಲ ಸಿಕ್ಕೇ ದೇವ್ರು ಕೊಡ್ತಾನೆ ಅನ್ಬಿಟ್ಟು ಉಪವಾಸ ಇರೋದು, ಯಾವ್ದೋ ಒಂದ್ ಟೈಮ್ ಒಂಚೂರು ತಿಂದೆ ಅವ್ರ ಅಮ್ಮ ಒಂದ್ ದಿವಸ ತಿನ್ನೋದು, ದೇವ್ರು ಮಾಡ್ತೀನಿ ವ್ರತ ಮಾಡ್ತೀನಿ ಅಂತ ಅವ್ರಿಗೆ ಹಾಗೆ ಇದೆ. ಇವಾಗ್ಲೂ ಹಾಗೆ ಇದೆ. ಇಲ್ಲಿ ನಮ್ಮ ಮನೇಲಿ ನಮ್ಮ ಹುಡುಗಿಗೆ ಬೇರೆ ಹುಡುಗಿ ನೋಡಿದಾರಲ್ಲ, ಅವರೆಲ್ಲ ಒಪ್ಕೊಂಡು ಹೊರಟೋಗಿದ್ದಾರೆ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಜನವರಿ 20 ಎಂಗೇಜ್ಮೆಂಟ್ ಡೇಟ್ ಮಾಡಿದ್ದಾರೆ. ಈಗ ಅಂದ್ರೆ ಮುಂದಿನ ಅಂದ್ರೆ ಈಗ ಬರೋ ಜನವರಿ ನಮ್ಮ ಮನೇಲಿ. ಈಗ ಆ ಹುಡುಗಿ ಕಡೆ ಹೋಗಕ್ ಹೋಗ್ತಾ ಇಲ್ಲ, ಈ ಕಡೆ ಮಕ್ಕಳಿಗೆ ಈ ಕಡೆ ಬರೋಕ್ಕೂ ಆಗ್ತಿಲ್ಲ. 2 ಕಡೆ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀನಿ. ನಾನು ಮಧ್ಯದಲ್ಲಿ 2 ಸತ ಪ್ಲಾನ್ ಮಾಡಿದೆ, ಇವ್ರಿಬ್ರು ಸಮಸ್ಯೆಗೆ ನಾನೇ ದೂರ ಇರ್ಬಿಡ್ಬೇಕಾ ಅಂತ. ಯಾವ್ದೋ ಟ್ರೈನ್ ಹತ್ಕೊಂಡು ಹೊರಟವನಲ್ಲ, ಹಂಗ ಎಲ್ಲೂ ಫೋನ್ಗೂ ಸಿಗೋದು, ಎಲ್ಲೂ ಸಿಗೋದು, ಹಂಗ ಲಾಂಗ್ ಹೊರಟೋಗ್ಬಿಟ್ನು. ಬಟ್ ಇಲ್ಲಿ ವರ್ಕ್ ಇದೆಯಲ್ಲ ಸರ್ ನಂದು, ಈ ಕೆಲಸದಲ್ಲಿ ಎಷ್ಟು ಜನಕ್ಕೂ ಅಂತ ಹೇಳ್ತಾರೆ. ಸಡನ್ ಆಗಿ ನಾನು ಬಿಟ್ಟು ಇಲ್ಲಿ ಏನು ಗೊತ್ತಾಗಲ್ಲ, ಇಲ್ಲಿ ಕಂಪ್ನಿಗೂ ಗೊತ್ತಾಗಲ್ಲ, ಈ ಕಡೆ ಫಾರ್ಮರ್ ಸಫರ್ ಆಗೋಯ್ತಾರೆ, ಎಲ್ಲ ಹಾಕೋಗ್ತದೆ. ಇಷ್ಟ ದಿನ ಮಾಡ್ಕೊಂಡು ಹೆಸರು ಪ್ರತಿಯೊಂದನ್ನು ಹೊರಟೋಗುತ್ತೆ. ಒಂದ್ಸಲ ಸ್ಮೈಲ್ ಐತಾನು ಮತ್ತೆ ಕೆಳಗ್ ಬಿದ್ದಂಗೆ ಮೇಲೆ ಎದ್ದೊಳಕ್ ಕಷ್ಟ ಅದ. ಈಗ ಆಗ್ಬಿಟ್ಟು ಟ್ರೈನ್ ಹತ್ತಕ್ಕೆ ಹೋದ, ಟ್ರೈನ್ ರೈಲ್ವೆ ಸ್ಟೇಷನ್ ಇಂದ ವಾಪಸ್ ಹೋಗ್ಬಿಟ್ಟಿದ್ದೀನಿ. ಹೀಗಾಗಿ ಹತ್ತಾಗಿಲ್ಲ ಎತ್ತಾಗಿಲ್ಲ ಮಧ್ಯದಲ್ಲಿ ನಿಂತಿದ್ದೀನಿ ಗುರುಗಳೇ. ಈಗ
ಬಟ್ ಈಗ ಆಗ್ತಿರೋ ಎಂಗೇಜ್ಮೆಂಟ್ ಬಗ್ಗೆ ಪೂರ್ಣ ಒಪ್ಪಿಗೆ ಇದೆಯಾ ನಿಮಗೆ? ಮಾಡ್ತೀರಿ ಎಂಗೇಜ್ಮೆಂಟ್. ಆ ನನ್ ಮನ್ಸಲ್ಲಿ ಅಪ್ಪ ಅಮ್ಮ ಹೇಳಿದ ಮಾತು ಚೆನ್ನಾಗಿರುತ್ತೆ ಅಂತ ಒಂದು. ಹ್ಮ್ ಬಟ್ ಆ ಹುಡುಗಿ ಸಫರ್ ಬೀಳ್ತಾರ ನೋಡಿದ್ರೆ, ಆ ಹುಡುಗಿ ನಾನು ಮೋಸ ಮಾಡ್ದೆ ಅನ್ನೋದು ಗಿಲ್ಟು ತುಂಬಾನೇ ಕಾಡ್ತಿದೆ. ಸೊ ಅಪ್ಪ ಅಮ್ಮನ ಅಥವಾ ಅಮ್ಮನ ಇಚ್ಛೆಯಂತೆ ಹೋದ್ರೆ ಒಳ್ಳೇದು ಅಥವಾ ಚೆನ್ನಾಗಿರುತ್ತೆ ಜೀವನ ಅಂತ ನೀವು. ಹೌದು. ಮತ್ತೆ ಆ ಹುಡುಗಿಗೆ ಯಾಕೆ ನಂಬಿಕೆ ಹುಟ್ಟಿಸಿದ್ರಿ? ಅಲ್ಲೇ ತಪ್ಪಾಗಿದೆ ನಂದು. ಈಗ ಇಲ್ಲಿ ಮನೇಲಿ ಅಮ್ಮ ಕೇಳಿಸ್ಕೊಳಪ್ಪ, ನೀನ್ ತಪ್ಪು ಅಂತ ಅದನ್ನ ಅಂದ್ರೆ ಒಂದು ದೀರ್ಘಕಾಲ ಒಂದು ಸಂಬಂಧ 8 ವರ್ಷಗಳ ಕಾಲ ತಗೊಂಡು ಹೋಗಿ, ಈಗ ನೋಡಪ್ಪ, ನಾನು ತುಂಬಾ ಸಾರಿ ಅಪ್ಪ ಅಮ್ಮ ಮುಖ್ಯ ಕಣ್ರಪ್ಪ, ಬಿಟ್ಟಿದೆಲ್ಲ ಹೋಗಿ ಜೀವನ ನೋಡ್ಕೊಳ್ಳಿ, ಅಪ್ಪ ಅಮ್ಮನ ಇಚ್ಛೆಯಂತೆ ನಡೀರಿ ಅಂತ. ಬಟ್ ಇಲ್ಲಿ ವಿಚಾರ ಬೇರೆ. ಅದು ಅಂದ್ರೆ ಯಾವಾಗ ಒಂದು 8 ವರ್ಷಗಳ ಕಾಲ ಇಂಥದ್ದೊಂದು ಸಾಧ್ಯತೆ, ನಾಳೆ ಒಂದು ದಿನ ಈಗ ನಾವೇನೇ ಕದ್ದು ಮುಚ್ಚಿ ಭೇಟಿ ಆಗ್ಬೋದು, ಪ್ರೀತಿ ಮಾಡ್ಬೋದು, ಅಥವಾ ಇಲ್ಲ ಮದುವೆ ಆಗ್ಬಿಡೋಣ, ಇಲ್ಲ ಹಂಗೆ ಅವರು ಒಪ್ಪಿಡ್ತಾರೆ ನಾನು ಒಪ್ಪಿಸ್ತೀನಿ, ಇವೆಲ್ಲ ಎಲ್ಲ ಪ್ರೇಮಿಗಳ ಬದುಕಿನ ಆರಂಭದಲ್ಲೂ ಕೂಡ ಇವೆಲ್ಲ ನಡೀತವೆ. ಆದರೆ ನನಗೆ ಹೀಗೆ ಮನೆಯಲ್ಲಿ ಒಂದು 7 ಜನ, ಅದರಲ್ಲಿ ನಾನು ಕೊನೆಯವನು, ಇಲ್ಲಿವರೆಗೂ ಯಾರ ನನ್ನ ಅಕ್ಕ ಅಥವಾ ಅಣ್ಣಂದಿರ ಬದುಕಲ್ಲೂ ಇಂಥದ್ದೇನು ನಡೆದಿಲ್ಲ. ನನ್ನ ಮನೆ ಈಗ ಇಂಥ ವಿಚಾರಗಳಿಗೆ ನಾಳೆ ದಿನ ಒಪ್ಪದೆ ಹೋದರೆ ಏನು ಕತೆ, ಅಮ್ಮನನ್ನು ಬಿಟ್ಟು ಬರೋದಂತೂ ನನ್ನ ಕೈಲಿ ಸಾಧ್ಯವಿಲ್ಲ, ಅಥವಾ ಓಡೋಗಿ ಮದುವೆ ಆಗೋವಂಥ ವ್ಯಕ್ತಿತ್ವವು ನಂದಲ್ಲ. ಹಾಗೆ ಅವರು ಒಪ್ತಾರೆ ಅನ್ನೋ ಪೂರ್ಣ ನಂಬಿಕೆಯೂ ಕೂಡ ಆರಂಭದಲ್ಲಿ ನಿನಗೇನು ಸ್ಪಷ್ಟವಾಗಿರಲಿಲ್ಲ. ಬಟ್ ಏನೋ ಆ ಪ್ರೀತಿ ಅಥವಾ ಆ ಹುಡುಗಿಯ ಪ್ರೇಮ ಅಥವಾ ಆ ಮೋಹ ಅಥವಾ ಅವತ್ತಿನ ಪರಿಸ್ಥಿತಿ ಇವನ್ನೆಲ್ಲ ಮರೆತು ಮುನ್ನಡೆಯುವಂತೆ ಮಾಡಿತು ಹೊರತು, ಬಟ್ ಎಲ್ಲೋ ಒಂದು ಕಡೆ ಇವೆಲ್ಲ ನೆನಪಿದ್ದೋ ನಿಮಗೆ ಏನಾಗಬಹುದು. ಅಥವಾ ಒಂದು ವೇಳೆ ಅಂದರೆ ಒಂದು ಹೆಣ್ಮಗಳನ್ನು 8 ವರ್ಷಗಳ ಕಾಲ ಒಂದು 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 ಕನಸನ್ನು ನಂಬಿಸೋದಿದೆಯಲ್ಲ, ಇದು ಬಹಳ ದೊಡ್ಡ ಅಪರಾಧ ಕಣಪ್ಪ ಇದು. ಹೌದು, ನಾನು ತಾಯಿಯ ಮಹತ್ವವನ್ನು ಇಲ್ಲಿ ಕಡಿಮೆ ಮಾಡ್ತಾ ಇಲ್ಲ. ಬಟ್ ಒಂದು ಹೆಣ್ಣು ನಾನು ತಾಯಿ ಮುಖ್ಯನಪ್ಪ ಅಂತ ಇದನ್ನು ಹಾಗೆ ನಾನು ದೂರ ಮಾಡಲಿಕ್ಕಾಗಲ್ಲ. ಅಥವಾ ಅದು ಅಂತಿಮವಾಗಿ ತೀರ್ಪು ಏನು ಕೊಡ್ತೀನಿ ಅದು ಆಮೇಲೆ. ಬಟ್ ಮೊದಲು ಒಂದು ಹೆಣ್ಣಿನ ಭಾವನೆ ಒಂದು 8 ವರ್ಷಗಳ ಕಾಲ ಅಲ್ಲೆಲ್ಲ ಒಂದು ಆರಂಭದ 1-2 ವರ್ಷದಲ್ಲೇ ಆಗಿದ್ರೆ ಅದೇನೋ ಕತೆ ಬೇರೆ ಆಗ್ತಿತ್ತು. ತುಂಬ ಹಂಗೆ ನಂಬಿಸ್ಕೊಂಡು ಬಂದು ಒಂದು ಹಂತದಲ್ಲಿ ಅಮ್ಮ ಒಪ್ಪಿಬಿಟ್ರು ಅಂತ ಹೇಳಿ, ಅಮ್ಮ ಒಪ್ಪಿದ್ರು ಅನ್ನೋ ಆ ಮಾತನ್ನೇ ನೀನು ಅಂತಿಮ ಮಾಡಿಕೊಳ್ಬೇಕಿತ್ತು. ಇಲ್ಲ ಅಮ್ಮ ಒಪ್ಪಿದ್ದಾರೆ, ನಾನು ಅದಕ್ಕೆ ಈ ಹುಡುಗಿಯನ್ನು ಮದುವೆ ಆಗ್ತೀನಿ. ಇಲ್ಲ ನೋಡಪ್ಪ, ಇಲ್ಲಿ ಜಾತಿ ಮತ ಅಥವಾ ಇವೇನೋ ಬೇರೆ ವಿಚಾರಗಳಿದೆ, ಇವನ್ನೆಲ್ಲ ಮೀರಿ ನಿಮ್ಮ ಅಮ್ಮನ ಬಾಯಿಂದ ಒಮ್ಮೆ ಆಯಿತು ನೀವು ಮಾತಾಡ್ಕೊಂಡು ಬೇಗ ಮಾಡ್ಕೊಳ್ಳಿ ಅಂತ ಅಂದಾಗಲೇ ನೀನು ಆಗ ತುಂಬ ಪ್ರಬುದ್ಧವಾಗಿ ಅದನ್ನು ಮುನ್ನಡೆಸಬೇಕಿತ್ತೆ ಹೊರತು, ಅಮ್ಮ ಒಂದು ಸಮಯದಲ್ಲಿ ಆಯಿತು ಹಂಗೋ ಒಪ್ಕೊಳ್ಳಿ ಬೇಗ ಬೇಗ ಆಗಿ ಅಂತ ಹೇಳಿದ್ರಲ್ಲ ಅಮ್ಮ, ಅಂದರೆ ಇದೇ ಅಮ್ಮ ಕೂಡ ಅದನ್ನು ಹೇಳಿದ್ರಲ್ವಾ. ಇವತ್ತು ಬೇಡ ಅಂತಿರೋ ಇದೇ ಅಮ್ಮ ಆ ಮಾತನ್ನು ಕೂಡ ಇದೇ ಅಮ್ಮನ ಬಾಯಿಂದ ಬಂದಿತ್ತಲ್ವನಪ್ಪ. ಹೌದು. ಅಂದರೆ ಹೆಚ್ಚು ಕಡಿಮೆ ಅಮ್ಮನಿಗೆ ಅದು ನೋವು ಕೊಟ್ಟಂಗಲ್ಲ, ಅಮ್ಮನ ಬಾಯಿಂದ ಅದು ಬಂದಿತ್ತು. ಬಟ್ ಅದಾದ ಮೇಲೆ ಇಲ್ಲಿ ನೀನು ಸ್ವಲ್ಪ ನಿನ್ನ ಗಟ್ಟಿ ನಿರ್ಧಾರವನ್ನು ಸ್ವಲ್ಪ ಸಡಿಲಿಸ್ದೆ. ನೀನು ಅಕ್ಕ ಬಡ್ಕೊಂಡ್ರು ಅಂತಲೋ ಬೇರೆ ಬೇರೆ ಕಾರಣಕ್ಕೆ ನೀನು ಸಡ್ಲ ಬಿಟ್ಟೆ ನಿನ್ನ ನಿರ್ಧಾರ, ಹೌದಲ್ಲ. ಅಂತಿಮವಾಗಿ ಈಗ ನೀನು ಮನೆಯವರು ಹೇಳ್ದಂಗೆ ಕೇಳ್ತೀಯ, ಅದೆಲ್ಲ ಬೇರೆ. ಬಟ್ ಒಂದು ಹೆಣ್ಮಗಳು ಆಕೆ ಏನಾದರೂ ಇಲ್ಲ ನಾನು ಯಾರನ್ನೂ ಮದುವೆ ಆಗಲ್ಲ, ನಾನು ಹಿಂಗೆ ಸಾಯ್ತೀನಿ ಅಂದ್ಬಿಟ್ರೆ ನಿನ್ನ ಮನೆ ಸರ್ವನಾಶ ಆಗ್ಬಿಡುತ್ತದು. ಅದೆಲ್ಲ ಬೇರೆದೇ ಕತೆಗಳು ಅವೆಲ್ಲ. ಅದಕ್ಕೆ ನಿನ್ನ ತಾಯಿ ಒಂದು ಹೆಣ್ಣು, ಹೌದು ಇದು ಒಂದು ಹೆಣ್ಣೆ ಅಲ್ವಾ. ಈಗ ನೀನು ಮದುವೆ ಆಗ್ಬಿಡು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಸೂಕ್ಷ್ಮತೆಯ ಬಗ್ಗೆ ನಿನಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ. ಯಾಕಂದರೆ ಹೆಣ್ಣಿನ ವಿಚಾರ ಅವೆಲ್ಲ ಬಹಳ ಇದು. ಓಕೆ, ಇವಳು ಬದುಕಲ್ಲಿ ಇವಳು ಇಂಥದ್ದೇನೋ ಮಾಡ್ಕೊಂಡಿದ್ಲಂತೆ ಅಂತ ನಾಳೆ ದಿನೇನೋ ಗೊತ್ತಾದಾಗ ಅವಳು ಗಂಡನ ಮನೆಯಲ್ಲೂ ಅವಳು ನೆಟ್ಟಗಿರೋಕ್ಕಾಗಲ್ಲ, ಹೌದಲ್ಲಯ್ಯ. ಹೌದು. ಹಾಗಾಗಿ ನನ್ನ ಮನೆಯವ್ರಿಗೆ ನಾನು ನಿಯತ್ತಿನ ಹುಡುಗ ಅನ್ನೋದು ಅದ್ಭುತ. ಆದರೆ ಅದು ಆರಂಭದಿಂದ ಇದ್ದಿದ್ರೆ ಅದಕ್ಕೊಂದು ಅರ್ಥ ಇತ್ತು. 8 ವರ್ಷ ಇಲ್ಲೊಬ್ರು ನಂಬಿಸ್ಬಿಟ್ಟು ಆಮೇಲೆ ಇಲ್ಲ ನಾನು ನನ್ನ ಮನೆಯವ್ರು ಹೇಳ್ದಂಗೆ ಕೇಳ್ತೀನಿ ಅಂದರೆ ಅದು ಹುಡುಗಿಗಾದರೂ ಅಷ್ಟೇ ಹುಡುಗಂಗಾದರೂ ಅಷ್ಟೇ. ಈಗ ನೀವು ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ದೀರಾ, ಫೈನ್. ಬಟ್ ನಿಮ್ಮ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳಿ. ಯಾಕಂದರೆ ಇದೊಂದು ಒಂದು ಬದುಕಪ್ಪ, ಅಪೂರ್ವವಾದ
ಒಂದು ಪವಿತ್ರವಾದ ಬದುಕು. ನಾವೊಬ್ಬರ ಜೊತೆ, ಯಾಕಂದರೆ ಮದುವೆ ಆಗೋರೆಲ್ಲ ಮನ್ಸಾರೆ ಆಗಿರ್ತಾರೆ ಅಂತ ಇಲ್ಲ. ಯಾರನ್ನ ಸಂತೆಯ ನೂರಾರು ಜನರ ಮಧ್ಯದಲ್ಲೂ ನಮ್ಮ ಕಣ್ಣು ಯಾರನ್ನೋ ಒಬ್ಬರನ್ನ ಹುಡುಕುತ್ತಲ್ಲ, ಅದು ಪ್ರೇಮ. ಹೌದಲ್ಲಯ್ಯ? ಹೌದು. ಅಲ್ಲಿ 1000 ಜನ ಇರ್ತಾರೆ, ಏ ಆ ರಂಬೆ ಊರ್ವಶಿ ಅಂತ ರೂಪಸಿಯರೇ ಇರ್ತಾರೆ, ಬಟ್ ನಮ್ಮ ಕಣ್ಣು ಯಾರೋ ಒಬ್ಬರನ್ನ ಹುಡುಕ್ತಾ ಇರುತ್ತೆ. ಹಂಗೆ ಯಾವತ್ತಾದರೂ ಒಂದು ಹೆಣ್ಣಿನ ವಿಚಾರದಲ್ಲಿ ನನಗೆ ಹಂಗೆ ಅನಿಸಿದ್ರೆ ಅದು ನನ್ನ ಜೀವನಕ್ಕೆ ಅದ್ಭುತ, ಅಥವಾ ಅದು ಓಕೆ. ಅಂದರೆ ಆಕೆಗೂ ಹಂಗೆ ಅನಿಸಿದ್ರೆ ಚಂದ, ಒನ್ವೇ ಆಗಬಾರ್ದು ಅದು. ಹಾ 100 ಜನ ಪುರುಷರ ನಡುವೆ ಆ ಒಬ್ಬನನ್ನು ಹುಡುಕಿದ್ರೆ ಅದು ಪ್ರೇಮ. ನೀನು ಕೂಡ 100 ಜನ ಹೆಣ್ಣು ಮಕ್ಕಳ ನಡುವೆ ಆ ಒಬ್ಬಳನ್ನು ಹುಡುಕಿದ್ರೆ ಅದು ಪ್ರೇಮ. ಅಂದರೆ ಆ ಕಡೆಯಿಂದಲೂ ಅಷ್ಟೇ ಹುಡುಕಾಟ, ಈ ಕಡೆಯಿಂದಲೂ ಅಷ್ಟೇ ಹುಡುಕಾಟ ಇದ್ದರೆ ಅದನ್ನು ದಾಂಪತ್ಯ ಅಂತ ಕರಿತೀವಿ, ಅಥವಾ ಆ ಮದುವೆಯನ್ನು ಮೂಲಕ ನಾವು ಅದಕ್ಕೊಂದು ದೊಡ್ಡ ಅರ್ಥವನ್ನು ಕೊಡ್ತೀವಿ. ಬಟ್ ಇಲ್ಲಿ ನಿಮ್ಮ ಮನಸ್ಸು ಇವಳು ನುಡುಕೋದು, ಅಲ್ಲಿ ತಾಳಿಯನ್ನು ಇನ್ನೊಬ್ರಿಗೆ ಕಟ್ಟೋದು ಅಂತ, ಅಂದರೆ ನಿಮ್ಮ ಮನಸ್ಸಲ್ಲಿ ಈಗ ನಡೀತಾ ಇದೆ ಅಂತಲ್ಲ, ಬಟ್ ಹಿಂಗೆಲ್ಲ ಇರ್ತವೆ ಬಾಂಧವ್ಯಗಳು ಅಥವಾ ಮನಸ್ಥಿತಿಗಳು ಅಥವಾ ಬದುಕು. ಅಂದರೆ ದೇಹ, ಮನಸ್ಸು ಮತ್ತು ನಮ್ಮ ಸಂಪೂರ್ಣ ಸಮರ್ಪಣೆ ಒಂದೇ ಹೆಣ್ಣಿಗಿರಬೇಕು. ಹೌದು. ಹೌದಲ್ಲಯ್ಯ? ಹೌದು ಹೌದು. ಇರಲಿ. ಬಟ್ ಈ ತಾಯಿ, ಯಾರು ನಿನ್ನ ಈ ಪ್ರೀತಿಸಿದ ಹುಡುಗಿಯ ತಾಯಿ, ಒಂದು ವೇಳೆ ನಾನು ನನ್ನ ಮಗಳನ್ನು ಸರಿ ಮಾಡ್ಕೊಳ್ತೀನಿ ಅನ್ನೋ ಆ ಮಟ್ಟಿನ ಭರವಸೆ ಕೊಟ್ಟರೆ ನೀನು ಮುಂದುವರಿಬೋದಪ್ಪ. ಆದರೆ ಇಲ್ಲೊಂದು ಹೆಣ್ಣನ್ನು ಈ ರೀತಿ ತೊಂದರೆಗೀಡು ಮಾಡೋಂಗಿಲ್ಲ. ಕನ್ವಿನ್ಸ್ ಮಾಡು. ಇಲ್ಲ ಅಂದರೆ ಮದುವೆ ಆದಮೇಲೂ ನಾನು ನಿನ್ನ ಜೊತೆ ಸ್ನೇಹ ಇರ್ತೀನಿ ಅನ್ನೋ ಮಾತುಗಳೆಲ್ಲ ಬೇಡ. ಎಲ್ಲ ಒಂದು ಕನ್ವಿನ್ಸ್ ಮಾಡಿ ಅವ್ರ ತಾಯಿಗೆ ಅವ್ರ ಮಗಳನ್ನು ಒಪ್ಪಿಸ್ಬಿಟ್ಟು ನೀನು ಮುಂದುವರಿಬೇಕು. ಬಟ್ ಇಂಥ ತಪ್ಪು ಬೇರೆ ಯಾರು ಮಾಡಬಾರ್ದು ಅನ್ನೋದಕ್ಕೆ ಇಷ್ಟೆಲ್ಲ ಹೇಳಿದೆ ಅಷ್ಟೇ. ಈಗ ನೀನೇನು ನಿರ್ಧಾರ ಮಾಡಿದೀಯ ಮಾಡ್ಕೊಳ್ಳಪ್ಪ, ತೊಂದರೆ ಇಲ್ಲ. ನಿನ್ನ ತಾಯಿ ಹೇಳ್ದಂಗೆ ಕೇಳ್ತೀನಿ, ಅಣ್ಣ ಹೇಳ್ದಂಗೆ ಕೇಳ್ತೀನಿ ಅಂತಿದೀಯ, ಮಾಡ್ಕೋ. ಬಟ್ ಈ ಹಿಂದೆ 8 ವರ್ಷಗಳು ನಾನು ಭಾಳ ಭಾಳ ಚಿಕ್ಕ ವಯಸ್ಸಿಂದಲೇ ಕೂಲಿ ನಾಲಿ ಮಾಡ್ಕೊಂಡು ಬಂದೆ ಅನ್ನೋ ಕಷ್ಟ ನೋಡಿರೋ ಹುಡುಗ ಆಗಿದ್ದರೆ ಇವೆಲ್ಲ ಹಿಂದೆಯಿಂದ ಅರ್ಥ ಮಾಡ್ಕೊಂಡು ಬದುಕಬೇಕಿತ್ತು. ಹೌದು. ಇಲ್ಲಿ ಬಂದುಬಿಟ್ಟು ನಾನು ಇಲ್ಲ, ನಮ್ಮಮ್ಮ ಹೇಳ್ತವ್ರೆ, ಅವ್ರು ಹೇಳ್ದಂಗಿದ್ರೆ ಜೀವನ ಚಂದ, ಅಥವಾ ಅವಳನ್ನ ಕಳ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ, ಇವೆಲ್ಲ ಒಂದು ಕಡೆ ಹೌದು. ಬಟ್ ಒಂದು ಹೆಣ್ಣು ಮಗಳು ಆಕೆನೇ ಬಂದು ಒಂದು ರಾಮದೇವ್ರ ಬೆಟ್ಟಕ್ಕೆ ಕರೆದುಬಿಟ್ಟು ಅದೇನೋ ಪ್ರೀತಿ ಆಯಿತು, ಸ್ನೇಹ ಆಯಿತು, ಅಲ್ಲಿ ಮುಂದುವರಿಯೋ ಓಲಪ್ಪ. ಒಂದು 2 ವರ್ಷ ಪ್ರೀತಿ ಇದ್ದಾಗಲೇ ಅದನ್ನು ಮನೆಯವ್ರಿಗೆ ಒಪ್ಪಿಸಿದ್ರೆ ಅವ್ರು ಒಪ್ತಾರೋ ಇಲ್ವೋ ಅಂತ ಗೊತ್ತಾಗಿರೋದು. ಆಮೇಲೆ ನೀವು ದೂರ ಆಗಬೇಕೋ ಬೇರ್ಪಡಬೇಕೋ ಅದು ಓಕೆ. ಬಟ್ ನೀವು ತೀರಾ 8 ವರ್ಷ ಹೇಳ್ಕೊಂಡು ಹೋಗಿ ಹೇಳೋದಿದೆಯಲ್ಲ, ಅದು ತಪ್ಪು. ಈಗ ನೋಡಿ, ಇದೊಂದು ದೊಡ್ಡ ಪಾಠ. ಇದು ಯಾವುದೇ ಆಗಲಿ ಆರಂಭದಲ್ಲೇ, ಯಾಕಂದರೆ ನಾವು ಮನೆಯವ್ರಿಗೆ, ಅಪ್ಪ ಅಮ್ಮನಿಗೆ ನಿಯತ್ತಾಗಿರೋ ಮಕ್ಕಳು ನಾವು ಅನ್ನೋದಾದರೆ ಅಂಥವ್ರು ಪ್ರೀತಿ ಮಾಡಬೇಕು. ಆದರೆ ಅಮ್ಮ ಹಿಂಗೆ ನಡೀತಾ ಇದೆ, ಇದಕ್ಕೆ ಏನು ಇಲ್ಲಪ್ಪ, ಅದೆಲ್ಲ ಬೇಡ, ಬೇಕು ಬೇಡಗಳ ಆರಂಭದಲ್ಲೇ ನಿನ್ನ ಮನೆಯವ್ರಿಗೆ ತಿಳಿದು ಬಿಟ್ಟಿದ್ರೆ ಅಥವಾ ಅವರಿಂದ ಅಭಿಪ್ರಾಯ ಸಿಕ್ಬಿಟ್ಟಿದ್ರೆ ಬಿಡಿಸ್ಕೊಳ್ಳೋಕೆ ಅಷ್ಟೇನು ಕಷ್ಟ ಆಗ್ತಿರ್ಲಿಲ್ಲ. ಹೌದೌದು. ಯಾಕಂದರೆ ಯಾವುದನ್ನು ಅಂಟಿಸಿದ ತಕ್ಷಣ ಕೀಳ್ತೀವಿ ಅಂದರೆ ಏನು ತೊಂದರೆ ಇಲ್ಲ, ಬರುತ್ತೆ. ಬಟ್ ಅಂಟಿಸಿ 10-20 ದಿನ ಬಿಟ್ಟಾದ್ಮೇಲೆ ಕೀಳ್ತೀವಿ ಅಂದರೆ ಚರ್ಮ ಸಮೇತ ಬರುತ್ತೆ. ಈಗ ನೀವೊಂದು ಗೋಡೆಗೆ ಏನೋ ಅಂಟಿಸಿದ್ರಿ, ಏನೋ ಒಂದು ಪತ್ರಿಕೆನೋ ಅಥವಾ ಏನೋ, ಅವಾಗಲೇ ಇದು ಸಾಕು, ಸರಿ ಹೋಗಲಿಲ್ಲ, ಒಂಚೂರು ಕ್ವಾಚ ಅಂದರೆ ಆ ಕಡೆ ಈ ಕಡೆ ಆಯಿತು ಅಂತ ಕಿತ್ತು ಮತ್ತೆ ಅಂಟಿಸಿದ್ರೆ ಏನು ತೊಂದರೆ ಇಲ್ಲ. ಬಟ್ ಒಂದಷ್ಟು ದಿನಗಳಾದಮೇಲೆ ಕೀಳ್ತೀನಿ ಅಂದರೆ ಅರ್ಧಂಬರ್ಧ ಬರುತ್ತೆ. ಒಂದೊಂದ್ಸಲಿ ಪೇಂಟ್ ಸಮೇತ ಕಿತ್ಕೊಂಡ್ಬರ್ತದೆ, ಏನೇನೋ ಆಗುತ್ತಲ್ಲಯ್ಯ. ಹಂಗೆ ಒಂದು 8 ವರ್ಷ ಅದನ್ನು ಮುಂದುವರಿಸ್ಬಿಟ್ಟು ಆಮೇಲೆ ಅಳಿವು ಉಳಿವಿನ ಪ್ರಶ್ನೆ ಬರಬಾರ್ದು. ಅದೊಂದು ಪ್ರಬುದ್ಧ ವ್ಯಕ್ತಿತ್ವಗಳು ಹೇಗಿರ್ತವೆ ಅಂದರೆ, ಸ್ನೇಹ, ಪ್ರೀತಿನ ಮನೆಯವರಿಗೆಲ್ಲ ಹೇಳೋಣ, ಅವ್ರು ಒಪ್ಪಿದ್ರೆ ಮುಂದುವರಿಯೋಣ, ಅಥವಾ ಒಪ್ಪಲಿಲ್ಲ ಅಂದರೂ ಕೂಡ ನಾವು ಬೇರೆ ರೀತಿಯಲ್ಲಿ ಒಪ್ಪಿಸೋಣ. ಅಂದರೆ ಆರಂಭದಲ್ಲಿ ಇತ್ಯರ್ಥವಾಗಬೇಕು. ಇದು ನಿಜವಾಗ್ಲೂ ಸ್ನೇಹವೋ, ಇದು ನಿಜವಾಗ್ಲೂ ಪ್ರೀತಿಯೋ, ಸ್ನೇಹನ ಪ್ರೀತಿನ ನನಗೆ ಗೊತ್ತಿರಬೇಕದು. ಬಟ್ ನಿಮ್ಮ ನಡುವೆ 8 ವರ್ಷ ಬಂತು, ಆಮೇಲೆ ಮನೆಯವರ ಅಂಗಳಕ್ಕೆ ಬಂತು ಅಂದಾಗ ಸಹಜವಾಗಿ ಏನು ಯಾವ ಪ್ರೀತಿಯನ್ನು ಕೂಡ ಕಣಪ್ಪ ಪ್ರೀತಿ ಮಾಡಿದ್ದೇನೆಯಾ, ಸರಿ ಗಣಯ್ಯ ಅಂತ ಯಾರ ಮನೇಲೂ ಅನ್ನಲ್ಲ ಅಲ್ವನಪ್ಪ. ಅದಲ್ಲದೆ ಜಾತಿ ವಿಚಾರವನ್ನೇ ತುಂಬ ಸೂಕ್ಷ್ಮ ಮಾಡೋ ಹಳ್ಳಿ ಕಡೆ ನೀವು ಬೆಳೆಯೋದ್ರಿಂದ ಅವು ತುಂಬ ಸೂಕ್ಷ್ಮ ಅಂತ ನಿಮಗೂ ಗೊತ್ತಿರುತ್ತೆ. ಬಟ್ ನಿಮ್ಮ ಮೋಹದ ನಡುವೆ ಇದು ಮರ್ತುಬಿಟ್ಟಿರ್ತೀರ ಅಷ್ಟೇ. ಮರ್ತಿರಲ್ಲ, ಸ್ವಲ್ಪ ಜಾಣ ಬುದ್ಧಿವಂತರಾಗಿ ವರ್ತಿಸಿರ್ತೀರ. ಯಾಕಂದರೆ ಅದನ್ನು ಮುಖ್ಯ ಮಾಡ್ಕೊಂಡ್ಬಿಟ್ರೆ ಈ ನಮ್ಮ ಚಾಟಿಂಗು ಮಾತುಕತೆ ಎಲ್ಲ ಮುಂದುವರ್ಸೋಕ್ಕಾಗಲ್ವಲ್ಲ. ಅವತ್ತೇ ನಾನೇನಾದರೂ ಇಲ್ಲ ಜಾತಿ ಬೇರೆ ನಮ್ಮ ಮನೇಲಿ ಒಪ್ಪಲ್ಲ ಅಂದ್ಬಿಟ್ಟಿದ್ರೆ ಬಹುಶಃ ಅವಳ 8 ವರ್ಷದ ಪ್ರೀತಿಯಿಂದ ನಾನು ವಂಚಿತನಾಗ್ತಿದ್ದೆ ಅಂತ ಸತ್ಯಗಳನ್ನು ಮುಚ್ಚಿಟ್ಟು ಪ್ರೀತಿ ಪಡ್ಕೊಂಡೆ. ಹೌದಲ್ಲಪ್ಪ?
ಹಾಗಾಗಿ ನನಗಿಲ್ಲಿ ಯಾಕೆ ಅಂತಿಮವಾಗಿ ಮುಂದುವರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ತಾಯಿ ಹೇಳಿದ್ರು ನನ್ನ ಮಗಳನ್ನ ನಾನು ಸರಿ ಮಾಡ್ಕೊಳ್ತೀನಪ್ಪ ಅಂತ. ಹೌದಲ್ಲಪ್ಪ? ಹೌದೌದು. ಸೊ ಹಾಗಾಗಿ ಇಲ್ಲಿ ಮುಂದುವರಿ. ಬಟ್ ಇನ್ನು ನಿನ್ನ ಜೀವನದಲ್ಲಿ ಅದು ಪ್ರೀತಿ ಆಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ಬಿಡಿಸ್ಕೊಳ್ಳೋದಾದ್ರೆ ಆರಂಭದಲ್ಲೇ ಬಿಡಿಸ್ಕೊ. ಅಂದರೆ ಒಂದೇನೋ ಹೊಸ ವ್ಯವಹಾರ ಸಂಬಂಧ ಏನೇ ಇದ್ದರೂ ಅದರಲ್ಲಿ ಉದ್ಭವವಾಗುವ ಭವಿಷ್ಯದ ಕೆಲವು ಪ್ರಶ್ನೆಗಳನ್ನು ಆರಂಭದಲ್ಲಿ ಇತ್ಯರ್ಥ ಮಾಡಿಕೊಂಡ್ರೆ ಬದುಕು ಸಂಬಂಧಗಳು ಚೆನ್ನಾಗಿರ್ತವೆ. ನಿಮ್ಮ ಹೃದಯದಲ್ಲಿ ತುಂಬ ಪ್ರಶ್ನೆಗಳಿದ್ದು, ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಕೆ ಹೋದರೆ ಸಂಬಂಧ ಎಲ್ಲಿ ಬಿದ್ದೋಗುತ್ತೋ ಅಂತ ಆ ಪ್ರಶ್ನೆಗಳನ್ನ ಹಂಗೆ ಸಾಯಿಸಿಬಿಟ್ರಿ. ಇವತ್ತು ಬಂದು ಆ ಪ್ರಶ್ನೆಗಳಿಗೆ ಉತ್ತರ ಕೇಳ್ತಾ ಹೋದಾಗ ಈ ಕಡೆ ಅವ್ರು ಒಪ್ಪಲ್ಲ, ಈ ಕಡೆ ಹುಡುಗಿರ ಮನೆಯವರು ಒಪ್ಪಿದ್ರು ಕೂಡ ನಿನ್ನ ಮನೆಯವರು ಈಗ ಅಂತಿಮವಾಗಿ ಅಯ್ಯೋ ನನ್ನ ತಾಯಿ ಕಷ್ಟಪಟ್ಟು ಸಾಕಿದ್ದಾಳೆ, ಅವಳು ವಿರುದ್ಧವಾಗಿ ಹೋಗಿ ಆಕೆನೂ ಏನೋ ಮಾತ್ರೆ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ಅದು ಕಷ್ಟ. ಹೌದಪ್ಪ, ತಾಯಿಗೆ ಸಮರ್ಪಣೆ ಮಾಡಿಕೊಂಡು ತಾಯಿಯ ಇಚ್ಛೆಯಂತೆ ನಡೆಯೋದು ತಾಯಿಗೆ ತಕ್ಕ ಮಗ, ಹೌದು. ಬಟ್ ಇಲ್ಲೊಂದು ಹೆಣ್ಣಿನ ವಿಚಾರವಾಗಿ 8 ವರ್ಷ ನಂಬಿಕೆಯನ್ನು ಆಳವಾಗಿ ಬೇರು ಬಿಟ್ಟು ಅದೇನು ಇವತ್ತೊಬ್ಬ ನಾಳೆ ಒಬ್ಬ ಹುಡುಗನ ಜೊತೆ ಹೋಗಿ ನಿಂತ್ಕೊಂಡು ಕುಂತ್ಕೊಂಡು ಮಲಗಿ ಬರೋ ಹೆಣ್ಮಕ್ಳಾಗಿದ್ರೆ ಅದೆಲ್ಲ ಸುಲಭನಪ್ಪ. ಬಟ್ ಒಬ್ಬನನ್ನ ಜೀವ ಅಂದ್ಕೊಂಡಾಗ ಅಂಥವ್ರಿಗೆ ಕಷ್ಟ ಕಣೆ ಅದು. ಇವನಲ್ದಿರ ಇನ್ನೊಬ್ಬ ಅನ್ನೋ ಹೆಣ್ಮಕ್ಳಿಗಾದ್ರೆ ಏನು ತೊಂದರೆ ಇಲ್ಲ. ಹೌದಿಲ್ಲ? ಆಕೆ ಅಂಥವಳಲ್ವಲ್ಲ. ಆಯಿತು, ಏನೋ ಆ ವಿಚಾರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದೀರಿ. ಈಗ 36 ಅಥವಾ 37 ಅಥವಾ 35 ಆಸುಪಾಸಿನಲ್ಲಿ ಮದುವೆ ಆಗ್ಲಿಕ್ಕೆ ಹೋಗ್ತಿದ್ದೀರಿ. ನಿಮ್ಮ ಜೀವನ ಚೆನ್ನಾಗಿರಲಿ. ಬಟ್ ಈ ಹೆಣ್ಣಿಗೆ ಒಂದು ವೇಳೆ ನೀವು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ಏನು ತೊಂದರೆ ಇಲ್ಲ. ಸೊ ಅವ್ರ ತಾಯಿಗೆ ಮನ್ಸಾರಿ ಕ್ಷಮೆ ಕೇಳಿ. ಆ ಹುಡುಗಿ ಕೇಳೋ ಮುಖ ನಿಮಗಿಲ್ಲದೆ ಹೋದ್ರು ಆ ತಾಯಿ ಕೇಳಿ, ಅಲ್ಲಿಗೆ ಅದು ಮುಕ್ತಾಯ ಆಗ್ಬಿಡ್ಬೇಕು. ಮದುವಾದ ಮೇಲೂ ಸಮಾಧಾನ ಮಾಡೋ ಥರ ಬಂದು ಇಲ್ಲಿ ಟಚ್ಚಲ್ಲಿ ಇರೋದು ಇದೆಲ್ಲ ಆಗಬಾರ್ದು. ಹೌದಲ್ಲ? ಅದೆಲ್ಲ ಹೌದು. ನಿನ್ನ ಪ್ರೀತಿ ಇದೆ, ಅದ್ರ ಬಗ್ಗೆ ಪಶ್ಚಾತ್ತಾಪ ಇದೆ. ಹೌದು ಗುರುಗಳೇ, ನೀವು ಹೇಳ್ದಂಗೆ ನಾನು ಆರಂಭದಲ್ಲಿ ಇದನ್ನೆಲ್ಲ ಇತ್ಯರ್ಥ ಮಾಡ್ಕೊಳ್ಬೇಕಾಯ್ತು. 8 ವರ್ಷ ನಂಬಿಸ್ಬಿಟ್ಟು ಈಗ ನಾನು ನಮ್ಮ ಮನೆಯವರು ಒಪ್ಪಲ್ಲ ಅಂತ ಹೇಳ್ಬಿಟ್ರೆ ಅದು ಎಷ್ಟು ದೊಡ್ಡ ಘಾಸಿ ಆಗುತ್ತೆ. ಅದು ಹಾಗೇನಯ್ಯ, ಕೆಲವೊಂದು ಪ್ರೀತಿಗಳೇ ಆಗಿರ್ತವೆ. ನನ್ನ ಏನೋ ಫ್ಯಾನಿಗೆ ನೇಣು ಹಾಕೊಳ್ತೀನಿ ಹೊರತು ನಾನು ಇನ್ನೊಬ್ಬನ ಜೊತೆ ಮಲಗೋಕೆ ತಯಾರಿಲ್ಲ, ಇನ್ನೊಬ್ಬನ ಜೊತೆ ತಾಳಿ ಕಟ್ಸ್ಕೊಳ್ಳೋಕೆ ತಯಾರಿಲ್ಲ ಅನ್ನೋ ಪ್ರೀತಿಯ ಆ ಪರಮ ಪವಿತ್ರವಾದ ಅಥವಾ ಅಂದರೆ ಅದು ಎಷ್ಟು ಪೀಕಲ್ಲಿ ಇರ್ತಾವೆ ಕೆಲವು ಪ್ರೀತಿಗಳು. ಅಂದರೆ ಅದು ಸಿಗಲ್ವಾ? ಬೇಡ, ನಾನು ಬದುಕಲ್ಲ ಅಂದರೆ ಅದು ಒಂದು ಕ್ಷಣ ಈಗ ಮುಗಿದು ಬಿಡುತ್ತೆ ಆ ಜೀವನಗಳು. ಅರ್ಥವಾಗುತ್ತೆ. ಆಕೆ ಹಳ್ಳಿ ಹೆಣ್ಮಗಳಾದರೂ ಕೂಡ ಆಕೆಯಲ್ಲಿ ಇದೆಲ್ಲದರ ಕುರಿತು ಒಂದು ಭಾಳ ಪ್ರಬುದ್ಧವಾದ ವ್ಯಕ್ತಿತ್ವ ಇದೆ. ಆಕೆ ಆರಂಭದಿಂದಲೂ ನಾನು ಅದನ್ನು ಗಮನಿಸ್ಕೊಂಡು ಬಂದೆ. ನಿಮ್ಮ ಕತೆ ಹೇಳೋ ಸಮಯದಲ್ಲಿ ನನಗೆ ಆಕೆಗೆ ಒಂದು ವ್ಯಕ್ತಿತ್ವ ನನ್ನ ಕಣ್ಣು ಮುಂದೆ ಬಂದಂಗಿತ್ತು ಅಷ್ಟೇ. ಇರಲಪ್ಪ, ಈಗ ನಾನು ಅದು ಹೆಚ್ಚು ಇದು ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ನಿನಗೆ 2 ಸಲಹೆ ಕೊಡಬಲ್ಲೆ. ಒಂದು, ಈಗ ನಿನ್ನ ತಾಯಿ ಕುರಿತು ಅಥವಾ ಆಕೆ ಮಾತ್ರೆ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಾಳು ಅನ್ನೋ ಕಾರಣಕ್ಕೆ ನಿನ್ನ ತಾಯಿಯ ಇಚ್ಛೆಯಂತೆ ಹೋಗ್ತಿರೋದು ಆಯಿತು. ಒಂದು ಕಡೆ ಅದು ಮಾಡ್ಕೊಳ್ಳಪ್ಪ, ನಿನಗೆ ಒಳ್ಳೆಯದಾಗಲಿ. ನಿನ್ನ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು ಇವ್ರನ್ನೆಲ್ಲ ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಈ ನಿರ್ಧಾರ ತಗೊಳ್ತಿದೀಯಾ. ಬಟ್ ಇಲ್ಲಿ ಬರೋ ಹೆಣ್ಮಗಳ ಜೊತೆ ಮನಸ್ಫೂರ್ತಿಯಾಗಿ ಬದುಕು. ಅಯ್ಯೋ ನಂದು ಹಿಂಗೆ ಆಯಿತು, ಗುರುಗಳು ಹೇಳಿದ್ರು ಅದು ಸುಮ್ಮನೆ ಬಿಡಲ್ಲ ನಿನ್ನ ಮನೆ ಅಂತ ಹೇಳು. ಬಟ್ ನಾನು ಯಾಕೆ ಹೇಳಿದೆ, ಅದು ಅದರ ತೀವ್ರತೆಯನ್ನು ನಿನಗೆ ಪರಿಚಯ ಮಾಡಿಕೊಡ್ಬೇಕಿತ್ತು, ಅಥವಾ ಅದೆಷ್ಟು ಸೂಕ್ಷ್ಮ ವಿಚಾರ ಹೆಣ್ಣಿಂದು ಅಂತ ಪರಿಚಯ ಮಾಡಿಕೊಡ್ಬೇಕಿತ್ತು ಅಷ್ಟೇ. ಬಟ್ ಇಲ್ಲಿ ಅವ್ರ ತಾಯಿ ಕೂಡ ಇಲ್ಲಪ್ಪ ಏನಪ್ಪ ಹಿಂಗೆ ಮಾಡಿಬಿಟ್ಟೆ ನನ್ನ ಮಗಳ ಜೀವನ ಅಂತ ಅಂದ್ಬಿಟ್ಟಿದ್ರೆ ಅದು ಬೇರೆ ಕತೆ. ನಾನು ನಿನ್ನನ್ನು ಈ ಮದುವೆನೇ ಕ್ಯಾನ್ಸಲ್ ಮಾಡ್ಕೊಂಬಿಡು ಅಂತಿದ್ದೆ. ಬಟ್ ಆ ತಾಯಿಗೆ ಇನ್ನು ಮಗಳಾಗಿ ಅವ್ರ ಮನೆಯಲ್ಲೇ ಇರುವುದರಿಂದ ಅದು ಆಕೆಯ ಮಡ್ಲಿಗೆ ಬೀಳುತ್ತೆ. ಅದೇನು ತೊಂದರೆ ಇಲ್ಲ, ಅದೇನೋ ಮಾಡ್ಕೊಳ್ಳಿ, ಅವ್ರದ್ದು ಪಾಪ ಸರಿ ಹೋಗಲಿ. ಬಟ್ ನೀನು ಒಂದು ಕ್ಷಮೆ ಕೇಳಿ ಅಥವಾ ಅವ್ರನ್ನ ಕ್ಷಮಿಸಿ ಅಂತ ಕೇಳಿಕೊಂಡು ಮತ್ತೆ ಅದರ ಸವಾಸಕ್ಕೆ ಹೋಗದಂಗೆ ಬರೋಳ ಜೊತೆ ನಿಯತ್ತಾಗಿ ಗೌರವಾನ್ವಿತವಾಗಿ ಬದುಕೊಂಡು ಹೋಗಬೇಕು. ಏನೇ ನಿನಗೆ ಆಕೆ ಬಗ್ಗೆ ಕಣ್ಣೀರು ಭಾವನೆಗಳು ಬಂದರೂ ಕೂಡ ಮತ್ತೆ ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಯಾವತ್ತೂ ಮಾಡಬೇಡ. ಯಾಕಂದ್ರೆ ಅದ್ರದ್ದೊಂದು ಜೀವನ ಅಲ್ಲೆಲ್ಲೋ ಅರಳುಕೊಳ್ಳಿ. ಯಾಕೆ ಮತ್ತೆ ಮುದುಡಿಸ್ತೀಯ? ಇವನ್ ಈಗ ಬರೋ ಹೆಣ್ಮಗಳಾದರೂ ಈತ ಹಿಂದೆ ಯಾವುದೋ ಹುಡುಗಿ ಮದುವೆ ಆಗ್ತೀನಿ ಅಂತ ಹಠ ಹಿಡ್ದಿದ್ದಂತೆ ಅಂತ ಈ ಕತೆಗಳೆಲ್ಲ ಮುಂದೆ ಜೀವಂತವಾಗಿ ಅವು ಫಲ ಕೊಡೋಕೆ ನಿಂತ್ಕೊಂಡ್ರೆ ನಿನ್ನ ಆ ಜೀವನನೂ ಚೆನ್ನಾಗಿರಲ್ಲ ಆಮೇಲೆ. ಹೌದಿಲ್ಲಪ್ಪ? ಬಟ್ ಆ ಹುಡುಗಿ ಒಂದು ಮಾತಾಡ್ತಿದ್ದೆ ಸಂಗುಗಳೇ, ನಾನ್ ನಿನ್ನ ಬಿಟ್ಕೊಡೋದಿಲ್ಲ,
ನಮ್ಮ ಅಮ್ಮ ಹೇಳಿದ್ರು ಬಿಟ್ಕೊಡೋದಿಲ್ಲ, ಯಾವ ಹೇಳಿದ್ರು ಬಿಟ್ಕೊಡೋದಿಲ್ಲ ನಿನ್ಗೆ. ಈ ವಿಚಾರದಲ್ಲಿ ನೀನೊಂದು ಧರ್ಮವನ್ನು ಪಾಲಿಸಬೇಕು. ಇಲ್ಲಿ ಅಮ್ಮನ ವಿಚಾರಕ್ಕೆ ಹೇಗೆ ಕಟ್ಟು ಬಿದ್ದು ಮುಂದುವರಿತಾ ಇದೆಯೋ ಆಕೆ ನಾನು ನಿನ್ನ ಬಿಟ್ಕೊಡೋದಿಲ್ಲ ಅನ್ನೋ ಆ ಹಠದ ಬುದ್ಧಿಗೆ ನೀನು ಶರಣ ಆಗೋ ಆಗಿಲ್ಲ. ಕ್ಷಮೆ ಕೇಳಿ ಅದನ್ನು ಮುಕ್ತಾಯ ಮಾಡಬೇಕಷ್ಟೆ. ನಿನಗೆ ಅಷ್ಟು ಧೈರ್ಯ ಇದ್ದರೆ ಇಲ್ಲಿ ನಿನ್ನ ಅಮ್ಮನನ್ನು ಅಣ್ಣನನ್ನು ಕನ್ವಿನ್ಸ್ ಮಾಡಿ ಆ ಕಡೆ ಹೋಗು. ಇಲ್ಲ ಈ ಕಡೆ ಪೂರ್ಣ ಹೋಗ್ತಾ ಇದೀಯ ಅಂದರೆ ಈ ಹೆಣ್ಣುಮಗಳು ಆಕೆ ನಾನು ನಿನ್ನ ಬಿಡಲ್ಲ ಅದು ಇದು ಏನಾದರೂ ಅನ್ನಲಿ ಅವರ ಅಮ್ಮನಿಗೆ ಹೇಳ್ಬಿಟ್ಟು ಅದನ್ನು ಮುಕ್ತಾಯ ಮಾಡಬೇಕು. ಇನ್ನು ಮಿಕ್ಕಿದ ನಿನ್ನ ಅಮ್ಮ ಅಣ್ಣ ಅವ್ರು ನೋಡ್ಕೊಳ್ತಾರೆ, ಬಟ್ ನೀನು ಡಿಸ್ಟೆನ್ಸ್ ಮೇಂಟೈನ್ ಮಾಡಪ್ಪ. ಕಷ್ಟ, ತುಂಬ ಭಾರವಾದ ಮನಸ್ಸಿಂದ ಇದನ್ನ ಹೇಳ್ತಾ ಇದ್ನಿ. ನನಗೆ ಆ ಹೆಣ್ಮಕ್ಳ ಬಗ್ಗೆ ತುಂಬ ನನಗರ್ಥವಾಗುತ್ತೆ. ಅದು ಪಾಪ ತುಂಬಿದ ಸಭೆಯಲ್ಲಿ ಸೀರೆಯನ್ನು ಎಳೆಸಿಕೊಂಡ ದ್ರೌಪದಿಯ ಸ್ಥಿತಿ ಬೇರೆ ಅಲ್ಲ, ಆಕೆಯ ಸ್ಥಿತಿ ಬೇರೆ ಅಲ್ಲ, ನನಗದರ ಅರಿವಿದೆ. ಆದರೆ ನನ್ನ ಹಾರೈಕೆ ಆಕೆಗಿದೆ ಅಥವಾ ಕೃಷ್ಣನ ಅನುಗ್ರಹ ಇರಲಿ. ಬಟ್ ನಿನ್ನ ವಿಚಾರ ಆಕೆಯ ಬದುಕನ್ನು ಅರಳಿಸುವುದ್ರ ಬದಲು ಮುದುಡಿಸುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನೀನೊಂದು ಸ್ವಲ್ಪ ಅದರಿಂದ ದೂರ ಇಡ್ತಾ ಇದ್ದೀನಿ ಅಷ್ಟೇ. ಹೌದು, ಆರಂಭದಲ್ಲಿ ಏನೇನೋ ಅನಿಸುತ್ತೆ, ನಾನು ನಿನ್ನ ಬಿಡಲ್ಲ, ನಾನು ಸಾಯ್ತೀನಿ, ಇವೆಲ್ಲ ಅನಿಸುತ್ತಪ್ಪ. ಬಟ್ ಕಾಲವೇ ಎಲ್ಲವನ್ನ ಮರೆಸುತ್ತೆ. ನೀನು ಸ್ವಲ್ಪ ದೂರ ಇರಬೇಕು ಅವಾಗ. ಅಂದರೆ ನಾವು ಯಾವಾಗಲೂ ಅವ್ರು ಮುಂದೆ ಹೋಗೋದು ಮತ್ತೆ ಸಾರಿ ಕೇಳೋಕ್ಕೆ ಅಂತ ಮೆಸೇಜ್ ಮಾಡೋದು, ಅಂದರೆ ಹೇಗೋ ಹಂಗೋ ಹಿಂಗೋ ಟಚ್ಚಲ್ಲಿ ಇದ್ದೀಯಾ ಅಂದರೆ ಅದು ಈಗ ಕೆರ್ದು ಗಾಯ ಮಾಡ್ಕೊಂಡಂಗೆ ಅದು. ಇಲ್ಲ ಗುರುಗಳೇ, ಅಲ್ಲಿ 2 ತಿಂಗಳಾಗಿತ್ತು. ಆಯಿತು, ತೊಂದರೆ ಇಲ್ಲ. ಇಲ್ಲಿಗೆ ಬಟ್ ಅವ್ರ ಅಮ್ಮ ಮಾತಾಡ್ತಾರೆ. ನೋ ನಾನು ನಿನಗೆ ಸೂಕ್ಷ್ಮವಾಗಿ ಹೇಳಿದ್ದೀನಿ. ಬರೋ ಮುಂದಿನ ಜೀವನನಾದರೂ ನೀನು ಚೆನ್ನಾಗಿರ್ಬೇಕಂದ್ರೆ ಈ ವಿಚಾರವನ್ನು ಸ್ವಲ್ಪ, ಹೇಗೆ ಕಾಯಿಲೆ ಬಂದವನಿಗೆ ಡಾಕ್ಟ್ರು ಪಥ್ಯ ಹೇಳ್ತಾರಲ್ಲ ಹಾಗೆ ನಿನಗೆ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಏನಾಯಿತು ಅದೆಲ್ಲ ಬೇರೆ. ಅವರ ಅಮ್ಮನಿಗೆ ನೀವು ಉಪಕಾರ ಮಾಡಿದ್ರಿ, ಮನೆ ಕಟ್ಟಲಿಕ್ಕೆ ಏನು ಮಾಡಿದ್ರಿ, ಆಯಿತು, ಅದೆಲ್ಲ ಒಂದು ಕಡೆ. ಯಾವುದೇ ಕಾರಣಕ್ಕೂ ಈ ಹೆಣ್ಣಿನ ವಿಚಾರದಲ್ಲಿ ನೀನು ಅವರ ಅಮ್ಮನ ಬಳಿ ಆಗಲಿ ಈ ಹೆಣ್ಣಿನ ಬಳಿ ಆಗಲಿ ಚರ್ಚೆ ಆಗಂಗಿಲ್ಲ. ಅವರಿಗೆ ಆ ಹುಡುಗಿಗೆ ಮನಸ್ಸಲ್ಲಿ ಇನ್ನೂ ಆ ವಿಚಾರಗಳು ಕೊರಿತವೆ, ದುಃಖ ಕೊಡ್ತವೆ, ಅದಿನ್ನೂ ತುಂಬ ಗಳಿಗೆವರೆಗೂ ಇರುತ್ತೆ. ಬಟ್ ನೀನು ಮುಂದಿನ ತಿಂಗಳು ಎಂಗೇಜ್ಮೆಂಟ್ ಇಟ್ಟುಕೊಂಡು ಮುಂದಿನ ಹೊಸ ಜೀವನಕ್ಕೆ ಹೆಜ್ಜೆ ಇಡ್ತಿರೋ ನೀವು ಈ ವಿಚಾರದಲ್ಲಿ ಅವರ ಅಮ್ಮನ ಬಳಿ ಮಾತಾಡೋದು ಅಥವಾ ಹೆಂಗಿದ್ದಾಳೆ ಅಂತ ಕೇಳೋದು ಬೇಡಪ್ಪ. ಅದು ಒಂದು ಕೊನೆಯದಾಗಿ ಇವತ್ತೋ ನಾಳೆನೋ ಯಾವತ್ತೋ ಒಂದು ದಿವಸ ಮಾತಾಡಿ ಮುಕ್ತಾಯ ಆ ಕಡೆ ಹೋದಾಗ ಸಿಕ್ಕಾಗ ಮಾತಾಡಿಸೋದು ಬೇರೆ, ಫೋನಲ್ಲಿ ಟಚ್ ಇಟ್ಕೊಳ್ಳೋದು ಬೇರೆ. ಮದುವೆ ಕರಿತೀಯ, ಫೋನ್ ಮಾಡಿ ಕರಿ, ತೊಂದರೆ ಇಲ್ಲ. ಬಟ್ ಅವರ ಅಮ್ಮನ ಹತ್ರನೋ ಆಕೆ ಮುಂದೆನೋ ನಿನ್ನ ಈ ಕಡೆ ದಂಪತಿಯ ಮೆರವಣಿಗೆ, ಅಲ್ಲಿ ದುಃಖದ ಮೆರವಣಿಗೆ ಜೊತೆ ನಿನ್ನ ಸಂತೋಷ ದುಃಖದಲ್ಲಿರೋರಿಗೆ ಮತ್ತಷ್ಟು ದುಃಖ ಕೊಡೋದು ಬೇಡ. ಹೌದಲ್ಲಪ್ಪ? ಮದುವೆಯ ದಿಬ್ಬಣ ಇನ್ಯಾರಿಗೂ ಸಾವಿನ ದಿಬ್ಬಣ ಆಗೋದು ಬೇಡ. ಅವರ ಮನೆ ಸ್ಮಶಾನ ಆಗೋದು ಬೇಡ. ನೀನು ಈ ವಿಚಾರದಲ್ಲಿ ಅವ್ರ ಅಮ್ಮನ ಹತ್ರ ಮಾತಾಡ್ಕೊಂಡಿರೋದು, ಇಲ್ಲೇನೇನಾಗ್ತಿದೆ ಅಂತ ಅಲ್ಲಿ ತಿಳಿಸೋದು ಅರ್ಥವಾಗುತ್ತೆ. ಅದು ಒಮ್ಮೆಲೆ ಬಿಡ್ಲಿಕ್ಕೆ ಆಗಲ್ಲ. ಆ ಪ್ರೀತಿಯನ್ನು ನಮ್ಮ ಜೀವನದಲ್ಲಿ ಅದು ಯಾವುದು ನಡೆದೇ ಹೋದರೂ ನಾನು ಕಥೆಗಳ ಮೂಲಕ ಕೆಲವೊಂದನ್ನು ನನ್ನ ಅನುಭವಕ್ಕೆ ತಂದುಕೊಂಡಿದ್ದೀನಪ್ಪ. ಅದರ ಅನುಭವದ ಮೇಲೆ, ಅದರ ಕೃಷ್ಣನ ಅನುಗ್ರಹದಿಂದ ಒಂದಷ್ಟು ತಿಳುವಳಿಕೆಯಂತೂ ಪಡ್ಕೊಂಡಿದ್ದೀನಿ. ಅದರ ಅನುಭವದಲ್ಲಿ ಅಥವಾ ಅದು ಬಹಳ ಧರ್ಮ ಸೂಕ್ಷ್ಮನಪ್ಪ. ಇದನ್ನು ಇಲ್ಲಪ್ಪ ತಾಯಿ ಬಿಟ್ಬಿಡು ಅಂತ ಹೇಳಿದ್ರು ಅದು ಬೇರೆ ಕತೆ, ಇಲ್ಲ ಈ ಹುಡುಗಿ ಬಿಟ್ಬಿಡು ಅಂದರೂ ಅದು ಬೇರೆ ಕತೆ. ಬಟ್ ಇದನ್ನು ತುಂಬ ಸೂಕ್ಷ್ಮವಾಗಿ ನಿಭಾಯಿಸಬೇಕಿರೋದ್ರಿಂದ ಅಂತಿಮ ತೀರ್ಪು ಇದೇ ಆಗಿರುತ್ತೆ. ಈಗ ನೀನು ನಿನ್ನ ತಾಯಿ ಅಣ್ಣ ಅಥವಾ ನಿನ್ನ ತಾಯಿಯನ್ನು ಕಳ್ಕೊಳ್ಳೋಕೆ ನಿನಗಿಷ್ಟ ಇಲ್ಲ ಅಂತ ಈ ಕಡೆ ಹೆಜ್ಜೆ ಇಟ್ಟಿದ್ದೀಯಾ, ಪೂರ್ಣ ಇಟ್ಬಿಡ್ಬೇಕು. ಇಲ್ಲೊಂದು ಬೆರಳು ಇಡೋದು, ಇನ್ನು 4 ಬೆರಳು 5 ಬೆರಳು ಆ ಕಡೆ ಅಥವಾ 4 ಬೆರಳು ಆ ಕಡೆ ಇಡೋದು ಒಳ್ಳೆಯದಲ್ಲ. ಪೂರ್ಣ ಹೆಜ್ಜೆ ಆ ಕಡೆ ಇಡು. ಈ ಕಡೆ ಆ ಹೆಣ್ಮಗಳನ್ನು ನೀನು ಯಾರು, ಭಗವಂತ ಕಾಪಾಡಿಕೊಳ್ತಾನೆ. ಆಯ್ತಲ್ಲಯ್ಯ? ಆಗಲಿ, ತೊಂದರೆ ಇಲ್ಲ. ನಿನ್ನ ಅಮ್ಮನ ಇಚ್ಛೆಯಂತೆ ಹೋಗು, ಅದು ನಿನಗೆ ಒಳ್ಳೇದು ಮಾಡಲಿ. ಬಟ್ ಈ ಹೆಣ್ಮಗಳ ವಿಚಾರಕ್ಕೆ ನೀನು ಮತ್ತೆ ಎಂಟ್ರಿ ಕೊಡೋದು ಒಳ್ಳೆಯದಲ್ಲ. ನಾನು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ಆಕೆಯ ದುಃಖವನ್ನು ಭಗವಂತ ಬೇರೆ ಯಾವುದೋ ರೂಪದಲ್ಲಿ ಕಡಿಮೆ ಮಾಡ್ತಾನೆ. ನೀನು ಅದರಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಹೋದರೆ ಮತ್ತೆ ದುಃಖ ಹೆಚ್ಚು ಮಾಡ್ತೀಯ. ಈಗ ಅಮ್ಮ ಅಣ್ಣ ಮಿಕ್ಕಿದ್ದವ್ರು ನೋಡ್ಕೊಳ್ತಾರೆ. ನೀನು ಬರುವ ಸಂಬಂಧದ ಜೊತೆ ಚೆನ್ನಾಗಿರು.
ನಾನು ಈಗಲೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕನ್ವಿನ್ಸ್ ನಿಮ್ಮ ಅಮ್ಮ ಅಣ್ಣನನ್ನು ಮಾಡ್ಲಿಕ್ಕೆ ನಿಂಗೆ ಸಾಧ್ಯ ಇಲ್ವಾ, ಅವರಂತೆ ನಡಿ. ಎಲ್ಲ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಈ ಹೆಣ್ಣಿಗೆ ಜೀವನ ಕೊಡು. ಇವೆರಡರಲ್ಲಿ ಒಂದು ಆಯ್ಕೆ ಮಾಡಬೇಕು. ಅಲ್ಲೂ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು, ಇಲ್ಲಿ ಈಕೆಯನ್ನು ಸಮಾಧಾನ ಮಾಡೋದು ಒಳ್ಳೆಯದಲ್ಲ. ಸೊ ಬೆಟರ್ ಈಗ ನೀನೇನು ನಿರ್ಧಾರಕ್ಕೆ ಬಂದಿದೆಯಾ, ಎಂಗೇಜ್ಮೆಂಟ್ ಮಾಡ್ಕೊಳ್ತೀನಿ ಅಮ್ಮ ಅಕ್ಕ ಹೇಳಿದ್ರು, ಆಯಿತು, ಆ ಕಡೆ ಸುಮ್ಮನೆ ಹೋಗು, ತಿರುಗಬೇಡ ಈ ಕಡೆ. ಅವರಮ್ಮನ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಅವರಮ್ಮನ ಹತ್ರ ಮಾತಾಡೋದು. ತಿಂಗಳಾನುಗಟ್ಟಲೆ ಆಗಿದೆ ಅಂತೀಯ, ಮತ್ತೊಂದಷ್ಟು ತಿಂಗಳಾಗ್ಬಿಡ್ಲಿ, ತೊಂದರೆ ಇಲ್ಲ. ಬಟ್ ಎಲ್ಲೋ ಅವರಮ್ಮ ಸಿಕ್ಕಾಗ ಮಾತಾಡಿಸೋದು ಬೇರೆ. ಈ ಹೆಣ್ಣಿನ ಜೀವನದಲ್ಲಿ ಸಹಜವಾಗಿ ನೀನು ತುಂಬ ದೊಡ್ಡ ಪೆಟ್ಟು ಕೊಟ್ಟಿದ್ದೀಯಾ. ಅದಕ್ಕೆ ಶಿಕ್ಷೆ ಅಂತ ಹೇಳಲ್ಲ, ಚಿಕ್ಕ ಪುಟ್ಟದಾಗಿ ಭವಿಷ್ಯದಲ್ಲಿ ನಿನಗದು ಕಾಣ ಸಿಗುತ್ತೆ. ರೋಗದ ಮೂಲಕವೋ ಅಥವಾ ನಿನ್ನ ಮನೆಯ ಹೆಣ್ಣು ಸ್ವಲ್ಪ ಹಾದಿ ತಪ್ಪೋ ಮೂಲಕನೋ ಒಂಚೂರು ಎಡವಟ್ಟು ಅನುಭವಿಸ್ತೀಯ. ಬಟ್ ಇಲ್ಲಿ ನಿನ್ನ ಕೈಲಿ ಇದನ್ನು ಪೂರ್ಣ ನಿಭಾಯಿಸೋ ತಾಕತ್ತು ಇಲ್ಲ ಅನ್ನೋದಾದರೆ ಬಿಟ್ಬಿಡ್ಬೇಕು. ಈ ಹೆಣ್ಣಿನ ವಿಚಾರದಲ್ಲಿ ಇಲ್ಲ, ನನ್ನ ಮನೆಯವ್ರನ್ನ ಎದುರು ಹಾಕೊಂಡು ಹೋಗುವಷ್ಟು ಶಕ್ತಿ ಇಲ್ಲ, ಅದು ಧರ್ಮವೂ ಅಲ್ಲ. ಬಟ್ ಒಂದು 8 ವರ್ಷ ಒಂದು ಹೆಣ್ಮಗಳಿಗೆ ನಂಬಿಸಿದಾಗ ನಿನ್ನ ತಾಯಿಗಿಂತ ಇದೇ ದೊಡ್ಡ ಮುಖ್ಯವಾಗುತ್ತೆ. ಯಾಕೆ ಈಗ ನಿನ್ನ ತಾಯಿ ಕೊಡ್ತಿರೋ ಕಾರಣ, ಇಲ್ಲಪ್ಪ ಅವಳು ಇನ್ಯಾವನ ಜೊತೆನೋ ಇದ್ಲು ಅಥವಾ ಅಲ್ಲಿ ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ಅದು ಇದು ಅಂತ ಇದ್ದಿದ್ರೆ ಆಯಿತು. ಬಟ್ ಜಾತಿ ಕಾರಣ ಕೊಟ್ಟಾಗ ಆ ಕಾರಣಗಳು ಅಷ್ಟು ತೂಕವನ್ನು ಹೊಂದಿರೋದಿಲ್ಲ. ಈಗ ಈ ಹುಡುಗಿಗೇನು ವ್ಯಕ್ತಿತ್ವ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದಾಗ ನೀನು ಅಮ್ಮನ ಮಾತು ಕೇಳ್ಬೋದಿತ್ತು, ಹೌದಲ್ಲಪ್ಪ? ಹೌದೌದು. ಬಟ್ ಇಲ್ಲಿ ನಿಮ್ಮ ಅಮ್ಮ ಕೊಡ್ತಿರೋ ಕಾರಣ ಆ ಥರದ್ದಾಗಿರೋದ್ರಿಂದ ಇದು ಈ ಕಡೆ ಅನ್ಯಾಯನೇ. ಇಲ್ಲ ನೀವು ಹೇಳಿ ನಿಮ್ಮ ಮನೆ ಮೂಲೆಯಲ್ಲಿ ಬಿದ್ದುಕೊಂಡು ನನ್ನ ಜೀವನ ಮಾಡ್ತೀನಿ ಅನ್ನೋಷ್ಟಿದೆಯಲ್ವಾ ಆ ಹೆಣ್ಮಗಳು. ಏನು ಮಾಡೋಕ್ಕಾಗಲ್ಲಪ್ಪ. ಇದು ಏನಂದರೆ ಸಮಾಜಕ್ಕೊಂದು ಪಾಠ ಅಷ್ಟೇ. ಯಾವುದೇ ಹೆಣ್ಮಕ್ಳು ಗಂಡು ಮಕ್ಕಳಾದರೂ ಅದರಲ್ಲೂ ಹೆಣ್ಮಗಳು ಆರಂಭದಲ್ಲಿ ಇಂಥದ್ದು ಯಾವುದನ್ನು ಒಪ್ಕೊಳ್ಳೋದು, ವರ್ಷಾನುಗಟ್ಟಲೆ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದಂಗೆ ಮೆಸೇಜಲ್ಲಿ ಚಾಟಲ್ಲಿ ಮೀಟಿಂಗಲ್ಲಿ ಮುಂದುವರಿಯೋದು, ಕಡೆಗೆ ಯಾವುದೋ ಒಂದು ಹಂತದಲ್ಲಿ ಹೇಳೋದು. ಆವಾಗ ಅವನು ಇಲ್ಲ ನಮ್ಮ ಅಮ್ಮ ಸಾಯ್ತಾಳಂತೆ ಅದಕ್ಕೆ ನಾನು ನೀನು ಬಿಡ್ತಿದ್ದೀನಿ ಅನ್ನೋದು. ಆಮೇಲೆ ನಿಮ್ಮಮ್ಮ ಸಾಯೋದಿರಲಿ ನಾನು ಸಾಯ್ತೀನಿ ಅಂತ ಇವಳು ಸಾಯೋದು. ಯಾಕೆ ಬೇಕಪ್ಪ ಅದು? ಅಂದರೆ ಅರ್ಥ ಮಾಡ್ಕೊಳ್ಳಯ್ಯ, ಯಾವುದನ್ನೇ ಆಗಲಿ ಆರಂಭದಲ್ಲೇ ಸ್ವಲ್ಪ ನಿಷ್ಠುರ ಆದರೂ ಪರವಾಗಿಲ್ಲ, ತಲುಪಿಸ್ಬಿಟ್ರೆ ಅದು ಒಳ್ಳೆಯದು. ಯಾಕಂದರೆ ಎಂಡಲ್ಲಿ ಸಾಯೋದಕ್ಕಿಂತ ಅಂದರೆ ಸಾವಿಗಿಂತ ನಿಷ್ಠೂರನೇ ಒಳ್ಳೇದಲ್ವಾ? ಜೀವನ ಆದರೂ ಇರುತ್ತೆ. ಆಗ್ಲಪ್ಪ, ಜಗತ್ತಿಗೆ ನೀನು ಆ ವಿಚಾರದಲ್ಲಿ ಒಂದು ಪಾಠ ಕಲಿಸಿದ್ದೀಯ. ಹೇಗೆ ಒಬ್ಬ ಪುರುಷ ಒಂದು ಹೆಣ್ಮಗಳ ವಿಚಾರದಲ್ಲಿ, ಈಗ ನೀನೇನೋ ತುಂಬ ಹಾಳು ಮಾಡಿಬಿಟ್ಟಿದ್ದೀಯ ಆ ಹೆಣ್ಮಗಳು ಜೀವನ ಅಂತ ಹೇಳಲ್ಲ, ಬಟ್ ಭಾವನಾತ್ಮಕ ಸ್ಮಶಾನ ಅಂದರೆ ಬರೀ ಸತ್ತ ಹೆಣಗಳನ್ನು, ಜೀವ ಇಲ್ದಿರೋ ದೇಹಗಳನ್ನು ಹಾಕಿದ್ರೆ ಮಾತ್ರ ಅದು ಸ್ಮಶಾನ ಅಲ್ಲ. ಬದುಕಿದ್ದು ಭಾವನಾತ್ಮಕವಾಗಿ ಸತ್ತು ಹೋದ್ರೆ ಅದು ಸ್ಮಶಾನವೇ. ಏನು ಊರಿಂದ ಹೊರಗಡೆ ಇರೋ ಸ್ಮಶಾನಗಳು ಸತ್ತ ಹೆಣವನ್ನು ಹೂಡೋದು ಅದು ಮಾತ್ರ ಸ್ಮಶಾನ ಅಲ್ಲ. ಕೆಲವೊಮ್ಮೆ ಮನೆಗಳಲ್ಲೂ ಸ್ಮಶಾನವೇ ಆಗಿರುತ್ತೆ. ಯಾಕೆ? ಮನಸ್ಸುಗಳು ಸತ್ತು ಹೋಗಿರ್ತವೆ. ಮನಸ್ಸುಗಳು ಸತ್ತು ಹೋದಾಗ ಮನೆಯೇ ಸ್ಮಶಾನವಾಗುತ್ತೆ. ನಿಜವಾಗ್ಲೂ ಆತ್ಮ ಹೊರಗಡೆ ಹೋಗಿ ದೇಹಕ್ಕೆ ಸಾವು ಬಂದಾಗ ಅಥವಾ ಬದುಕಿಗೆ ಸಾವು ಬಂದಾಗ ಊರಿಂದ ಹೊರಗಡೆ ಸ್ಮಶಾನ. ನಿಮ್ಮ ಊರಲ್ಲಿ ಅದೆಷ್ಟು ಮನೆಗಳು ಸ್ಮಶಾನವಾಗಿ ಇವತ್ತು ಅಳ್ಕೊಂಡು ಮಲಗ್ತಿದ್ದಾವೋ, ಏನೇನು ದುಃಖ ಇದೆಯೋ, ಮನೆಯೂ ಸ್ಮಶಾನವಾಗಿ ಎಷ್ಟಿದ್ದಾವೆ ನಿಮ್ಮೂರಲ್ಲಿ? ನಿಮ್ಮೂರಲ್ಲ, ಜಗತ್ತಲ್ಲಿ ಎಲ್ಲ ಊರಲ್ಲೂ ಇದೆ. ಯಾಕೆ? ಏನೇನೋ ಕಾರಣಕ್ಕೆ ಅಳ್ಕೊಂಡು ಮಲಗ್ತಿದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ದುಃಖ, ಚಿಕ್ಕದೋ ದೊಡ್ಡದು, ಎಲ್ಲರ ಮನೆಯೂ ಸ್ಮಶಾನವೇ ಆಗಿದೆ. ಈ ದುಃಖ ನಮ್ಮ ಅಜ್ಞಾನ, ಆಸೆ ಅಥವಾ ದುರಾಸೆ ಅಥವಾ ಮೋಹ ಹಾಗೂ ಇಂದ್ರಿಯ ಸುಖಗಳ ಕಾರಣದಿಂದ ಹುಟ್ಟಿಕೊಂಡಿದ್ದು. ಬಹಳ ಅಜ್ಞಾನದ ಮನಸ್ಥಿತಿಯಲ್ಲಿ ನೀವೊಂದು ಪ್ರೀತಿಯನ್ನು ಶುರು ಮಾಡಿದ್ದೀರಿ. ಹೌದು, ನಾನು ನಿಮ್ಮನ್ನಲ್ಲಿ ನಗಿಸ್ದೆ, ನಿಮ್ಮನ್ನು ಪ್ರೀತಿಯಿಂದ ಆ ಕಥೆಗಳನ್ನು ಕೇಳ್ತಾ ಬಂದೆ. ಬಟ್ ಅಂತಿಮವಾಗಿ ನೀವೊಂದು 36 ವರ್ಷದವರೆಗೂ ಕಾದು ಕಡೆಯಲ್ಲಿ ಕೈ ಬಿಡೋದು ಅಂದರೆ ಅದೇನು ದಿನೆಲ್ಲ ಹೋಮ ಮಾಡಿ ಅಥವಾ ದಿನೆಲ್ಲ ಮಡಿಕೆ ಮಾಡಿ ಕಡೆಯಲ್ಲಿ ಇನ್ನೇನು ಸಂಜೆ ಸೂರ್ಯ ಮುಳುಗೋ ಟೈಮಲ್ಲಿ ಯಾರೋ ಬಂದು ದೊಣ್ಣೆಲ್ಲಿ ಹೊಡೆದಾಕ್ತಂಗೆ ಆಯ್ತಲ್ಲಯ್ಯ. ಆಯ್ತಪ್ಪ, ಇದ್ರ ಬಗ್ಗೆ ನನ್ನ ಹಾರೈಕೆ ಇದೆ. ಇದರ ಯಾವುದೇ ಹೆಣ್ಣಿನ ಶಾಪ ನಿನಗೆ ತಟ್ಟದೇ ಇರಲಿ.
ಬಟ್ ಇಲ್ಲಿ ಬರೋ ಹೆಣ್ಣನ್ನು ಗೌರವಾನ್ವಿತವಾಗಿ ನೋಡ್ಕೊ. ಇಲ್ಲರ್ಧ ಮನಸ್ಸು ಅಲ್ಲರ್ಧ ಮನಸ್ಸು ಮಾಡಬೇಡಪ್ಪ, ಆಯಿತಾ? ಈ ಹೆಣ್ಣಿನ ಜೀವನನೂ ಆಗುತ್ತೆ, ಏನು ತೊಂದರೆ ಇಲ್ಲ. ಪಾಪ ಆಕೆ ಗುರು ನೊಂದಿದ್ದಾಳೆ. ಗುರುಗಳು ನನ್ನ ಜೀವನ ಆಗುತ್ತೆ, ತೊಂದ್ರೆ ಇಲ್ಲ. ನಮ್ಮ ಮನೇಲಿ ಈಗ್ಲೂ ನಾನು ಫುಲ್ ಅಡ್ಡವಾಗಿ ನಿಂತ್ಕೊಂಡ್ರು ನಮ್ಮ ಮನೇಲಿ ಇಸ್ಬೋದು. ಇನ್ನು ಆ ಹುಡುಗಿ ಅವ್ರ ಮನೆ ಅವ್ರ ರಿಲೇಷನ್ ಮಾತಾಡಲಿಲ್ಲ. ಇನ್ನು ಅವ್ರ ಅಮ್ಮನ್ ಮಾತ್ರ ಗೊತ್ತು ಅಷ್ಟೇ. ಆ? ಅವ್ರ ಅಮ್ಮನ್ ಮಾತ್ರ ಗೊತ್ತಿರೋದು. ಯಾರಮ್ಮಂಗೆ? ಅವರಮ್ಮಂಗೆ? ಹುಡುಗಿ ಅಮ್ಮಂಗೆ. ಹ್ಮ್ ಹ್ಮ್ ಹ್ಮ್. ಇಲ್ಲಪ್ಪ, ನಾ ಫುಲ್ ನಿಂತ್ಕೋದು ಈಗ 100% ಈಗ ಹಾಗೆ ಆಗ್ತಂದ್ರೆ ಈ ಕಡೆ ಕೋಳ ಮಕ್ಕಳು ನಿಂತ್ಕೊಂಡ್ರು ಬಟ್ ಆ ಹುಡುಗಿ ಆಮೇಲೆ ನೆಕ್ಸ್ಟ್ ಆಲ್ರೆಡಿ ಮಾಡ್ತಾರೆ ಅನ್ನೋದು ನನಗೆ ಅನ್ಸುತ್ತೆ. ಏನಪ್ಪ? ಆ ಹುಡುಗಿ ಹ್ಮ್. ಅಲ್ಲೆಲ್ಲ ಕನ್ವಿನ್ಸ್ ಮಾಡಿ ಮಾಡುತ್ತ ಅನ್ನೋದು. ಆಯ್ತಪ್ಪ, ಈಗ ನಾನು ಹೇಳೋದು, ಈಗ ಏನು ನಿರ್ಧಾರಕ್ಕೆ ಬಂದಿದೆಯಾ ಅಮ್ಮನ ಮಾತಿಗೆ ನಿಲ್ತೀನಿ ಅಂತ, ಅದನ್ನು ಮುಂದುವರಿ, ಏನು ತೊಂದರೆ ಇಲ್ಲ, ಒಳ್ಳೇದಾಗುತ್ತೆ. ಬಟ್ ಈ ಹೆಣ್ಣಿನ ಬದುಕಲ್ಲಿ ನೀನು ಒಂದು ವೇಳೆ ಒಂಚೂರು ಕನ್ವಿನ್ಸ್ ಮಾಡಿ ಅವ್ರನ್ನ ಒಂಚೂರು ಸಮಾಧಾನ ಮಾಡೋವರೆಗೂ ಏನೋ ಜೊತೆ ಇರ್ಬೋದೇನೋ, ಬಟ್ ಬೇರೆ ವಿಚಾರಗಳಿಗೆ ನಿನ್ನ ಆತ್ಮಸಾಕ್ಷಿಯಾಗಿಯೂ ನೀನು ಇನ್ವಾಲ್ವ್ ಆಗಂಗಿಲ್ಲ. ಹೌದು ಆಯ್ತಲ್ಲಪ್ಪ? ಬಟ್ ನನ್ನ ಹೌದು. ಪ್ರಕಾರ ಅವರ ದುಃಖ ನಿನಗೆ ನಿನ್ನಮ್ಮ ಹೇಗೋ ಅವ್ರಿಗೆ ಅವರಮ್ಮನೂ ಮುಖ್ಯ ಇರುತ್ತೆ. ಬಟ್ ಪ್ರೇಮಿಯಾಗಿ ಕೆಲವೊಂದು ಮಾತುಗಳು ಹಂಗೆ ಬಂದಿರ್ತಾವೆ ಅಷ್ಟೇ. ಹ್ಮ್ ನೀನು ಅದನ್ನು ಮುಖ್ಯ ಮಾಡ್ಕೊಂಡು ಹೋದರೆ, ಅದೇ 8 ವರ್ಷದಿಂದ ಬರೀ ಇದರಲ್ಲೇ ಬಂದಿದ್ದೀರಾ ನೀವು. ಪ್ರತಿ ಸಾರಿ ದುಃಖವಾದಾಗಲೂ ಎಲ್ಲರಿಗಿಂತ ನೀನು ಅವ್ರಿಗೆ ಅವಳಿಗೆ ನೀನು ಮುಖ್ಯ, ನಿನಗೆ ಅವಳು ಮುಖ್ಯ, ನಿಮ್ಮ ಭ್ರಮೆಯಲ್ಲೇ ಬಂದ್ಬಿಟ್ರಿ ನೀವು. ಹೌದು. ಇರ್ಲಪ್ಪ, ಎಣ್ಣೆತ್ತಿರೋ ತಂದೆ ತಾಯಿ ಅವ್ರ ಬದುಕು ಸುಲಭ ಅಲ್ಲ. ಸ್ವಲ್ಪ ಇದನ್ನು ಹೊರಗಡೆ ಏನೂ ಆಗದಂಗೆ ನಿನ್ನ ಪಾಡಿಗೆ ನೀನು ಇದ್ದಂಗೆ ಇದ್ದುಬಿಡಪ್ಪ. ಆಕೆ ಬದುಕೇನು ಕೆಟ್ಟು ಹೋಗಲ್ಲ. ಏನು ಕಾಲವೇ ಎಲ್ಲವನ್ನು ಮರೆಸುತ್ತೆ. ಎಲ್ಲ ಗಾಯಗಳು ವಾಸಿ ಆಗಲೇಬೇಕು. ಬಟ್ ವಾಸಿ ಆದಮೇಲೂ ಮಚ್ಚೆಗಳು ಉಳಿದ್ಬಿಡ್ತಾವಲ್ಲ, ಹಾಗೆ ನೆನಪುಗಳು ಉಳಿದ್ಬಿಡ್ತವೆ. ಆ ಹೆಣ್ಣು ಬಟ್ ಒಂದಂತೂ ಸತ್ಯ, ಒಂದು 8 ವರ್ಷಗಳ ಕಾಲ ಒಂದು ಪ್ರೀತಿಗೆ ನಿಯತ್ತಾಗಿರಬೇಕು ಅಂದರೆ ಈ ಕಾಲದಲ್ಲಿ ಅಪರೂಪ ಅಲ್ವನಪ್ಪ. ಹೌದು ಒಳ್ಳೆ. ಇರಲಿ, ತೊಂದರೆ ಇಲ್ಲ. ಹಾಗಂತ ನಿನ್ನ ತಾಯಿಯ ವಿಚಾರಕ್ಕೆ ನಾನೀಗ ಅಡ್ಡ ಬರಲ್ಲ. ಏನು ನಿರ್ಧಾರ ತಗೊಂಡಿದೆಯಾ ಅದಕ್ಕೆ ಬದ್ಧಳಾಗಿರು. ಬರೋ ಹೆಣ್ಮಗಳೇನಿದ್ದಾಳೆ ಅದನ್ನು ಕಾಯವಾಚ ಮನಸ್ಸ ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಂಡು ಮುಂದುವರಿ. ಈ ಹೆಣ್ಣಿನ ದುಃಖ ಇಟ್ಕೊಂಡು ಆ ಹೆಣ್ಣನ್ನು ಅರೆ ಮನಸ್ಸಲ್ಲಿ ಒಪ್ಕೊಳ್ಬಾರ್ದು. ನೀನು ಹೋಗಪ್ಪ, ನಿನಗೆ ಒಳ್ಳೇದಾಗಲಿ. ಈ ಹೆಣ್ಣಿಂದ ಬಿಡು, ಅವ್ರ ತಾಯಿ ಅವ್ರ ಮಗಳು ನೋಡ್ಕೊಡ್ತಾರೆ. ಏನೋ ಪಶ್ಚಾತ್ತಾಪ ಪಡು, ಒಂಚೂರು ದುಃಖ ಪಡು. ಇನ್ಯಾವತ್ತೂ ಹೆಣ್ಣಿನ ವಿಚಾರದಲ್ಲಿ ಹಿಂಗೆ ನಡ್ಕೊಳ್ಳೋಕೆ ಹೋಗಬಾರ್ದು. ತುಂಬ ಗಳಿಗೆಗಳಾದ ಮೇಲೆ ಕಾಲ ಕೂಡು ಬಂದಿದೆ. ಈ ಲಗ್ನದಲ್ಲಿ ನೀನು ಮುಂದುವರಿ, ನಿನಗೆ ಒಳ್ಳೇದಾಗಲಪ್ಪ. ಬಟ್ ಆ ಹೆಣ್ಣಿನ ವಿಚಾರದಲ್ಲಿ ಆಕೆ ಏನೇ ಮಾತಾಡಬಹುದು, ನಾನು ನಿನ್ನ ಬಿಡಲ್ಲ, ನಾನು ನಿನ್ನ ಹಾಗೆ ಆಗ್ತೀನಿ, ಅದು ಇದು ಅನ್ಬೋದು. ಬಟ್ ಇಲ್ಲಿ ನೀನಾಗೆ ಏನೂ ಮಾತಾಡೋಕೆ ಹೋಗಿಲ್ಲ. ಈಗ ನೀವೇ ಮಾತಾಡ್ಕೊಂಡು ಇಲ್ಲಿಗೆ ಬಂದಿದೆ. ಈಗ ದೊಡ್ಡವ್ರಿಗೆ ಹಂತಕ್ಕೆ ಗೊತ್ತಾದಾಗ ನೀವು ಮೈಂಡ್ ಸೈಲೆಂಟ್ ಆಗ್ಬಿಡ್ಬೇಕು. ಹೌದಲ್ಲ? ದೊಡ್ಡವ್ರಿಗೆ ಗೊತ್ತಿಲ್ಲದಾಗೇನೋ ನೀವು ಮಾತಾಡ್ಕೊಂಡ್ರಿ, ಗೊತ್ತಾದಾಗ ನೀವು ಬಾಯಿ ಮುಚ್ಕೊಳ್ಳಿ. ನೀನು ಮಾತಾಡೋಕೆ ಹೋದಷ್ಟು ಆಕೆಯಲ್ಲಿ ಭಾವನೆಗಳು ಇನ್ನೂ ಕೆರಳ್ತವೆ. ಮತ್ತು ದುಃಖದಲ್ಲಿ ಶಾಪಗಳು ಹೊರಗಡೆ ಬರಬಾರ್ದು. ನೀನೀಗ ಯಾವ ಹೆಣ್ಣಿನ ಜೊತೆ ದಾಂಪತ್ಯದ ಪ್ರಯಾಣ ಶುರು ಮಾಡುತ್ತಿದ್ದೀರಪ್ಪ, ಅದಕ್ಕೆ ನಿಯತ್ತಾಗಿರು. ಅದನ್ನು ಪ್ರೀತಿಯಿಂದ ಕಾಣು. ಯಾವುದು ದೂರ ಆಯಿತೋ, ಪಡ್ಕೊಳ್ಬೇಕು ಅಂತ ಇಚ್ಛೆ ಇದ್ದರೂ ಕೂಡ ಕೆಲವೊಮ್ಮೆ ತಂದೆ ತಾಯಿಗಳಿಗೆ ಕಟ್ಟು ಬಿದ್ದು ಅಥವಾ ಅವರ ಮಾತಿನಂತೆ ಮುನ್ನಡೆಯಬೇಕಾಗುತ್ತೆ. ಹೇಗೆ ಶ್ರೀರಾಮಚಂದ್ರ ತಂದೆ ದಶರಥನ ಮಾತನ್ನು ಉಳಿಸ್ಲಿಕ್ಕೋಸ್ಕರ ಕಾಡಿಗೆ ಹೋದರು, ಹಾಗೆ ತಾಯಿಗೋಸ್ಕರ ನೀನು ಒಂದು ನಿರ್ಧಾರ ಮಾಡ್ತಿದ್ದೀಯ. ನೋಡಪ್ಪ, ಈ ಜಗತ್ತಲ್ಲಿ ಎಲ್ಲರೂ ಮೆಚ್ಚಿಸ್ಕೊಂಡು ಬದುಕೋಕ್ಕಾಗಲ್ಲಪ್ಪ. ಒಬ್ಬರಿಗೆ ನಾನು ಉಪಕಾರ ಮಾಡಿದೆ ಅಂದರೆ, ಅಥವಾ ಒಬ್ಬರಿಗೆ ನಾನು ಹೀರೋ ಆದೆ ಅಂದರೆ, ಇನ್ಯಾರಿಗೋ ಒಬ್ರಿಗೆ ನಾನು ವಿಲನ್ ಆಗೇ ಆಗ್ಬೇಕು. ಹೌದಲ್ಲಯ್ಯ? ಈಗ ಹೆಂಗೆ ಅಂದರೆ ಸರ್, ನನಗೆ ನನ್ನ ಅನುಭವದಲ್ಲಿ ಈಗ ಯಾವುದೋ ಒಂದು ಹೆಣ್ಮಗಳು ಬರ್ತಾಳೆ, ಪಾಪ ಏನೋ ಹಿಂಗೆ ಮೋಸ ಮಾಡಿಬಿಟ್ಟ, ಅಥವಾ ನಮ್ಮ ಹುಡುಗ ಹಿಂಗೆ ಮಾಡ್ತಾನೆ, ಏನು ಮಾಡೋದು, ಅವ್ನು ಸರಿ ಇಲ್ಲ, ಅವ್ನು ಕುಡುಕ, ನನಗೆ ಗೊತ್ತಿರಲಿಲ್ಲ, ಇನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀವಿ, ಏನು ಮಾಡಲಿ ನಾನು, ಯಾವ ಹುಡುಗ ಯಾಕೋ ನನಗೆ ಭಾಳ ದೊಡ್ಡ ಕುಡುಕ, ನಮ್ಮ ಅಪ್ಪ ಅಮ್ಮನೂ ಬಾಯಿಗೆ ಬಂದಂಗೆ ಬೈತಾನೆ, ₹1 ದುಡಿಮೆ ಇಲ್ಲ, ನಾನು ಪ್ರೀತಿ ಮಾಡಿಬಿಟ್ಟಿದ್ದೀನಿ, ಬಿಡೋಕ್ಕಾಯ್ತಿಲ್ಲ, ಕಟ್ಕೊಳಕ್ಕಾಯ್ತಿಲ್ಲ, ಏನು ಮಾಡೋದು ಅಂದಾಗ, ನೋಡಬ್ಬ ನೀನು ಬಿಟ್ಬಿಡವ, ಇದೆಲ್ಲ ಬಿಟ್ಟು ನಿನ್ನ ಅಪ್ಪ ಅಮ್ಮನಿಗೆ ನೀನು ಮಗಳಾಗಿದ್ದು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗವ.
ಮದುವೆ ಮುಂಚೆನೇ ಇಷ್ಟೆಲ್ಲ ಗೊತ್ತಾದ್ಮೇಲೆ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ತಾಯಿ. ಬಿಟ್ಬಿಡು, ನಿನ್ನ ಮನೆ ಅಪ್ಪ ಅಮ್ಮ ಇನ್ನೊಂಚೂರು ಓದಂಗಿದ್ರು ಓದು, ಅಪ್ಪ ಅಮ್ಮನ ಮರ್ಯಾದೆ ಉಳಿಸ್ಕೊಂಡು ಹೋಗು, ಮುಂದುವರಿ, ನಿನ್ಗೆ ಒಳ್ಳೇದಾಗಲಿ, ಈತನ ಬಿಟ್ಬಿಡು ಅಂತ ನಾನು ಹೇಳಿರ್ತೀನಿ ಕಾರ್ಯಕ್ರಮದಲ್ಲಿ. ಮತ್ತು ಒಂದು ವಾರ ಆದಮೇಲೆ ಒಂದು ಫೋನ್ ಬರುತ್ತೆ, ಮೆಸೇಜ್, ನಮ್ಮ ಹುಡುಗಿಗೆ ಹೆಂಗೆ ಹೇಳಿದೆ ನೀನು, ನಮ್ಮ ಹುಡುಗಿಗೆ ಹೆಂಗೆ ನನ್ನಿಂದ ಬಿಡಿಸ್ದೆ ಅಂತ. ಅಂದರೆ ನಾನು ಆಕೆಗೆ ಧರ್ಮ ತೋರಿಸ್ಬೇಕು ಅಂದರೆ ಇನ್ಯಾರಿಗೂ ನಾನು ಕೆಟ್ಟವನಾಗಿ ಕಂಡಿರ್ತೀನಿ. ಆತನಿಗೆ ಹೇಳೋ ರೀತಿಯಲ್ಲಿ ಹೇಳಿಸಿ ಆತನ ಬಾಯಿ ಪ್ಯಾಚ್ ಹಾಕೋದು ಸ್ವಲ್ಪ ತಡವಾಗುತ್ತೆ ನಮಗಂತೂ. ಹಿಂಗಾಗುತ್ತೆ. ನನ್ನ ಅನುಭವದಲ್ಲಿ ತಗೊಂಡಿದ್ದೀನಿ. ಬಟ್ ನನ್ನ ಮಹಾತ್ಮರ ಬದುಕನ್ನು ನೋಡಿದಾಗಲೂ ಈಗ ಗಾಂಧೀಜಿ ಒಬ್ರಿಗೆ ಹೀರೋ ಆದರೆ ಇನ್ಯಾರಿಗೂ ವಿಲನ್ನಪ್ಪ. ರಾಮಚಂದ್ರ ಒಬ್ರಿಗೆ ಹೀರೋ ಆದರೆ ಇನ್ಯಾರಿಗೂ ವಿಲನ್. ಪರಮಾತ್ಮ ವಾಸುದೇವ ಕೃಷ್ಣ ಒಬ್ರಿಗೆ ಹೀರೋ ಆದರೆ ಇನ್ನೊಬ್ರಿಗೆ ವಿಲನ್. ನಮ್ಮ ಜೀವನವು ಅದರಿಂದ ಹೊರತೇನಲ್ಲ. ಈ ಕಡೆ ಅಮ್ಮನಿಗೆ ಪ್ರಿಯ ಆಗ್ಲಿಕ್ಕೆ ಹೋದರೆ ಈ ಪ್ರೀತಿಸಿದವಳಿಗೆ ಅಪ್ರಿಯ. ಹಾಗಾಗಿ ಎರಡೂ ಸರಿ ಹೋಗ್ಬಿಡ್ಬೇಕು ಅಂತ ನಡ್ಕೊಂಡ್ರೆ ಕೆಲವೊಮ್ಮೆ ನಮ್ಮನ್ನು ನಾವು ಮಾರ್ಕೊಂಬಿಡ್ಬೇಕಾಗುತ್ತೆ. ಅಲ್ಲೂ ಚೆನ್ನಾಗಿರ್ಬೇಕು ಇಲ್ಲೂ ಚೆನ್ನಾಗಿರ್ಬೇಕು ಅಂದರೆ ನಿನ್ನ ವ್ಯಕ್ತಿತ್ವಕ್ಕೆ ಅಲ್ಲಿ ಬೆಲೆ ಇರಲ್ಲ, ಅಥವಾ ಅಲ್ಲಿ ನಿನ್ನನ್ನು ನೀನು ತೀರಾ ಮೈನಸ್ ಮಾಡಿಕೊಂಡು ಇಬ್ಬರಂತೆ ಆಟ ಆಡಬೇಕಾಗುತ್ತೆ. ಆ ಜೀವನಕ್ಕೆ ಅರ್ಥವಿಲ್ಲ. ಸ್ವಾಭಿಮಾನ ಇರಬೇಕು ಜೀವನದಲ್ಲಿ. ನಂತರ ಒಂದು ಕಡೆ ನಿಲ್ಬೇಕು. ಇಲ್ಲ, ನಾನು ನಿರ್ಧಾರ ತಗೊಂಡ್ಬಿಟ್ಟಿದ್ದೀನಿ, ನಾನು ನಿಲ್ತೀನಿ ಅಷ್ಟೇ. ಹಾಗಾಗಿ ಅಮ್ಮನ ವಿಚಾರ ತಗೊಂಡಿದ್ದೀರಾ, ಆಯಿತು, ಮುಂದುವರಿಯಪ್ಪ, ನಿನಗೆ ಒಳ್ಳೇದಾಗಲಿ, ಶುಭವಾಗಲಿ. ಮುಂದಿನ ಎಂಗೇಜ್ಮೆಂಟ್ ಆಗ್ತಿದೆ, ಎಲ್ಲ ನಿನಗೆ ಆ ವಿಚಾರದಲ್ಲಿ ಒಳ್ಳೇದಾಗಲಿ. ಬರೋ ಹೆಣ್ಮಗಳ ಗುರುಗಳು ಇನ್ನೊಂದು ಮಾತು ಗುರುಗಳೇ, ಅವ್ರ ಅಮ್ಮ ಏನಂದ್ರು ಗೊತ್ತಾ ಗುರುಗಳೇ, ಮೊನ್ನೆ ಜಸ್ಟ್ 1 ವೀಕ್ ಆಯ್ತು ಗುರುಗಳೇ, ನಿಮ್ಮ ಅಮ್ಮನ ಮಾತು ನೀನು ಮೀರ್ಬೇಡ, ಈ ಕಡೆ ನನ್ನ ಹುಡುಗಿ ಮಾತು ಮೀರ್ಬೇಡ ನೀನು ಅಂತ. ಆ ತರ ಮಾಡ್ಕೊಳೆ, ನನ್ಗೆ ಬೆಲೆ ಕೊಟ್ಕೊಳ್ಳಿ ನನಗೆ. ಏನಪ್ಪ? ಅವ್ರ ಅಮ್ಮಂಗು ನಮ್ಮಮ್ಮನ ಮಾತು ನನ್ ಮೀರ್ಬಾರ್ದಂತೆ, ಈ ಕಡೆ ನಾವು ಅಲ್ಲೂ ಆಗುವಂತೆ ಗುರುಗಳೇ. ಮತ್ತೆ ಅವರು ಈ ಕಡೆ ಆ ಹುಡ್ಗಿಗೂ ಆಗ್ಬೇಕಂತೆ, ಇಲ್ಲೊಂದು ಈ ಹುಡ್ಗಿಗೂ ಆಗ್ಬೇಕಂತೆ. ಹೆಂಗೋ ಮೂರೊತ್ತು ಊಟ ಮಾಡ್ತಿದ್ದಿ, ಅದನ್ನು ಕಳ್ಕತೀನಿ ನೀನು. ನೋಡಪ್ಪ, ಈ ಸಮಯದಲ್ಲಿ ಒಂದು ಕಡೆಯಿಂದ ಇಲ್ಲಿ ತೀರ್ಪು ಕೊಟ್ಟಿದ್ದೀನಿ, ಅದಕ್ಕೆ ಮೀರಿ ನಿನ್ನ ವಿಚಾರ, ಅದನ್ನೆಲ್ಲ ನಾನು ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲ ಗುರುಗಳೇ, ಅದು ಆಗುತ್ತೆ. ನಾನು ಮತ್ತೆ ಅದೇ ಹೇಳ್ತಾ ಇದ್ದೀನಿ, ಅಲ್ಲಿಂದ ನೀನು ಕನೆಕ್ಷನ್ ಇಟ್ಕೊಂಡಿರೋದೇ ತಪ್ಪು. ಯಾಕಂದ್ರೆ ಅಲ್ಲಿಂದ ಬರೋ ಸಲಹೆಗಳು ಮತ್ತೆ ನೀನು ತಲೆ ಕೆಡಿಸ್ತವೆ. ಈಗ ದೊಡ್ಡವ್ರ ಹಂತಕ್ಕೆ ಹೋದಾಗ ಬಿಟ್ಬಿಡ್ಬೇಕು, ಅದನ್ನ ಅವ್ರವ್ರು ಹ್ಯಾಂಡ್ಲ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲೂ ನಿಮ್ಮ ಅಮ್ಮನೇ ಹೇಳ್ದಂಗೂ ಕೇಳು, ಈ ಕಡೆ ಇದನ್ನು ಏನಯ್ಯ, ಅದು ಒಂದು ಬೆಲೆ ಇಲ್ವನಯ್ಯ. ಹಂಗ್ ಮಾತ್ರ ಫುಲ್ ಬೇಜಾರಾಗುತ್ತೆ ಗುರುಗಳೇ, ನನ್ಗೆ ಅಲ್ಲಿಂದ ಬಂದೇ ಬಿಟ್ಟೆ. ಕೆಲ್ಸದ ಮೇಲೆ ಹೋಗಿದ್ದ ಅವತ್ತು, ಅದರಿಂದ ದೂರ ಇರಪ್ಪ, ಬೇಡ ಅವೆಲ್ಲ. ಒಳ್ಳೇದಲ್ಲ. ಬಹುಶಃ ತಾಯಿ ಏನು ಉದ್ದೇಶದಿಂದ ಹೇಳ್ತಿದ್ದಾಳು ಗೊತ್ತಿಲ್ಲ, ಬಟ್ ಅದು ನಿನಗೂ ಒಳ್ಳೇದಲ್ಲ, ಆಕೆಗೂ ಒಳ್ಳೇದಲ್ಲ. ಎರಡೆರಡು ಹೆಣ್ಮಕ್ಳು ಜೀವನದಲ್ಲಿ ಅದು ಧರ್ಮ ಬೇಡಪ್ಪ. ನೀನು ತುಂಬಾ ಗೌರವಾನ್ವಿತವಾಗಿ ಕಷ್ಟಪಟ್ಟು ಬದುಕೊಂಡು ಬಂದಿದ್ದೀರಿ. ಇದೊಂದು ವಿಚಾರದಲ್ಲಿ ತುಂಬ ದೊಡ್ಡ ತಪ್ಪಾಗಿದೆ. ಬಟ್ ಇಲ್ಲಿ ಈಗ ಅಟ್ಲೀಸ್ಟ್ ಈಗಲಾದರೂ ಒಂದು ದೊಡ್ಡ ಗಟ್ಟಿ ನಿರ್ಧಾರ ಮಾಡಿ ಒಂದು ತಕ್ಕಡಿಲಿ ನಿಲ್ಲಬೇಕು. ಆ ಕಡೆ ಈ ಕಡೆ ಹೋಗೋದು ಬಿಟ್ಟು ಒಂದು ಕಡೆ ಆಯಿತು, ಅಮ್ಮ ಅಣ್ಣ ಇವರೆಲ್ಲ ಹೇಳಿದ್ದಾರೆ, ಆಯ್ತು ನಾನು ಈ ಕಡೆ ಹೋಗ್ತೀನಿ. ಆ ಕಡೆಯಿಂದ ಏನು ಶಾಪ ಬರುತ್ತೆ, ಏನು ಮಾತು ಬರುತ್ತೆ ನನ್ನ ಕೇಳಿಸ್ಕೊಳ್ಳೋಕ್ಕೆ ಹೋಗಲ್ಲ ಅಂದ್ಕೊಂಡು ಹೋಗಿ. ಈ ಹೆಣ್ಣುಮಕ್ಳದು ಹೇಗೋ ನಡೆಯುತ್ತೆ. ಆರಂಭದಲ್ಲಿ ಎಲ್ಲ ಹಿಂಗೆ ಅನಿಸುತ್ತೆ, ನಾನು ಬದುಕಲ್ಲ ಅದು ಇದು ಅಂತ. ಬಟ್ ಆಕೆ ಜೀವನಕ್ಕೂ ಒಳ್ಳೇದಾಗಲಿ. ಬಟ್ ಯಾವುದೇ ಕಾರಣಕ್ಕೂ ತಾಯಿ ಹೇಳಿದ್ದ ಐಡಿಯಾನ ಫಾಲೋ ಮಾಡೋಕೆ ಹೋಗ್ಬಿಟ್ಟಿರ ಆಮೇಲೆ ಅದು ಒಳ್ಳೇದಲ್ಲ. ಏನೋ ನನ್ನ ಹತ್ರ ತೊಂದರೆ ಇಲ್ಲ, ಹೇಳ್ಕೊಂಡಿದ್ದು ತಪ್ಪಲ್ಲ. ಬಟ್ ಅದನ್ನ ಧರ್ಮೋ ಅಂತ ನಿರ್ಧಾರ ಮಾಡಲಿಕ್ಕೆ ಏನು ನಾನೇ ಬಂದು ಹೇಳಬೇಕಾಗಿಲ್ಲ. ಅದು ಕನಿಷ್ಠ ಮಾನವೀಯತೆ ಹಾಗೂ ಸಂಸ್ಕಾರ ಇರೋ ಯಾರಿಗಾದ್ರೂ ಅರ್ಥವಾಗುತ್ತೆ. ಹೌದಲ್ಲಪ್ಪ? ಬರೋ ಹೆಣ್ಮಗಳು ಏನು ಪಾಪ ಮಾಡಿ ಬರ್ಬೇಕು ಮತ್ತೆ? ಅದೆಲ್ಲ ಒಳ್ಳೇದಲ್ಲ. ಒಬ್ಬರು ಫ್ಯಾಮಿಲಿ ಮ್ಯಾನ್ ಆಗಿ ಮುಂದುವರಿ. ಜಗತ್ತಿಗೆ ನೀನು ಬಂಧುವಾಗು, ಎಲ್ಲರನ್ನು ಪ್ರೀತಿಯಿಂದ ಕಾಣು, ಎಲ್ಲರಿಗೂ ಉಪಕಾರ ಮಾಡು. ಇರೋ 4 ದಿನ ಇಂಥವ್ನು ಬಿದ್ನಪ್ಪ ಅಂಥವ್ರು ಹುಟ್ಟು ಬರಬೇಕಣಪ್ಪ, ಮತ್ತೆ ಅನ್ನೋ ಥರ ಬದುಕು ಹೋಗಬೇಕು. ಆದರೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಾಯಿ, ನನ್ನ ತಂದೆ, ನನ್ನ ನಂಬಿಕೊಂಡಿರೋರಿಗೆ ನಾನು ಯಾವಾಗಲೂ ಹೆಚ್ಚು ಸಮಯ ಕೊಟ್ಟು ಅವರಿಗೆ ನಿಯತ್ತಾಗಿರಬೇಕು. ಹೊರಗಡೆ ಜಗತ್ತು ನಿಮ್ಮನ್ನು ಇಂದ್ರ, ಚಂದ್ರ, ರಾಜ,
ಸಾವಿರ ಹೊಗಳ್ಳಿ, ಬಟ್ ಹೌದು. ಮನೆಯವರೇ ಅಂತಿಮ ಸತ್ಯ. ಅವರೇ ನಿನಗೆ ರಾಗ ಬಂದರೆ ಬಿಸಿನೀರು ಕೊಟ್ಟು, ಊಟ ಕೊಟ್ಟು, ಮಾತ್ರೆ ಕೊಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗೋರು ಅವರೇ ಅಲ್ವನಪ್ಪ. ಹೌದು ಗುರುಗಳೇ. ಬೇಡ ಆ ಥರ. ಇಲ್ಲೂ ಇವಳನ್ನು ಮದುವೆ ಆಗ್ಬಿಡು, ಅವಳನ್ನು ಮದುವೆ ಆಗು. ಒಬ್ಬ ತಾಯಿ ಆ ಮಾತು ಹೇಳಬಾರ್ದು. ಗೊತ್ತಿಲ್ಲ ಅಲ್ಲಿ ಏನು ವಿಚಾರ ಇದೆಯೋ, ಬಟ್ ನನ್ನ ಕಡೆಯಿಂದ ಅದಕ್ಕೆಲ್ಲ ಹೋಗ್ಬೇಡಪ್ಪ. ನಿನಗದೆಲ್ಲ ಒಳ್ಳೇದಲ್ಲ, ನಿನ್ನ ಮನೆತನಕ್ಕೂ ಒಳ್ಳೇದಲ್ಲ. ಅಂಡ್ 2 ಹೆಣ್ಮಕ್ಳು ಬದುಕು ಹಾಳಾಗ್ಬಿಡುತ್ತೆ. ಹೌದು. ಆಯ್ತಪ್ಪ, ನಿನಗೆ ಒಳ್ಳೇದಾಗಲಿ. ಈ ಪ್ರಕಾರವಾಗಿ ನಡ್ಕೊ. ಆ ಮನೆ ಅಥವಾ ಆ ತಾಯಿ ಅಥವಾ ಆ ಹೆಣ್ಮಗಳು ಸಂಪರ್ಕವನ್ನು ಬಿಟ್ಟು ಸ್ವಲ್ಪ ನಡ್ಕೊ. ಸ್ವಲ್ಪ ನೋವಾಗ್ಬೋದು, ಬಟ್ ಅವ್ರ ಪಾಡಿಗೆ ಅವರನ್ನು ಬಿಡು, ಅವ್ರ ದಾರಿ ಕಂಡುಕೊಳ್ತಾರೆ. ನೀನು ಮತ್ತೆ ಹೋಗಿ ಕೆಣಕ್ತಾ ಇದ್ರೆ ಕೆರ್ದು ಗಾಯ ಮಾಡ್ದಂಗೆ ಅದು. ಯಾಕಂದರೆ ನಿನ್ನ ಮಾತು, ನಿನ್ನ ಧ್ವನಿ ಅಥವಾ ನಿನ್ನ ರೂಪ ಮತ್ತು ಅವ್ರ ಕಣ್ಣಿಗೆ ಬೀಳ್ತಿದೆ, ಅವ್ರ ಕಿವಿ ಕೇಳ್ತಿದೆ ಅಂದರೆ ಮತ್ತೆ ಅದು ಅವ್ರಿಗೆಲ್ಲ ನೆನಪಾಗ್ತಾನೆ ಇರುತ್ತಲ್ಲ. ಹೌದು. ಆಯಿತು, ಇನ್ನು ಯಾವ ಹೆಣ್ಣುಮಕ್ಳು ಜೀವನದಲ್ಲೂ ಆದ ರೀತಿ ಆಗದಂಗೆ ಇರಲಿ ಅನ್ನೋದಷ್ಟೇ ನನ್ನ ಹಾರೈಕೆ. ಆಯಿತು, ಆ ಹೆಣ್ಮಕ್ಳಿಗೆ ಭಗವಂತ ಕಾಪಾಡಲಿ. ನನ್ನ ಸಂಪೂರ್ಣ ಹಾರೈಕೆ ಆ ಹೆಣ್ಮಗಳಿಗೆ ಜಾಸ್ತಿ ಇದೆ. ಆಕೆಗೆ ಒಳ್ಳೇದಾಗಬೇಕು. ನೀನು ಸ್ವಲ್ಪ ಮುಂದಾದರೂ ನೋಡ್ಕೊಂಡು ಚೆನ್ನಾಗಿ ಬದುಕಪ್ಪ, ಆಯ್ತಲ್ಲ? ಆಯ್ತು ಗುರುಗಳೇ. ಶುಭವಾಗ್ಲಪ್ಪ. ನೋಡಿ, ಕತೆ ಹಿಂಗ ಆಗ್ತವೆ. ಯಾಕಂದರೆ ಇಂಥ ತೀರ್ಪುಗಳು ಕೊಡಬೇಕಾದ್ರೆ ಬಹಳ ಸೂಕ್ಷ್ಮ ಇವು. ಒಂದು 8 ವರ್ಷ ಹುಡುಗಿಗೆ ಅಟ್ಲೀಸ್ಟ್, ಈಗ ನಾನು ಹೇಳೋದು ಈ ಹುಡುಗನಿಗೂ ತಲೆಯಲ್ಲಿ ಇರಬೇಕಿತ್ತು, ಮನೆಯವರು ಒಪ್ಪದೆ ಹೋದರೆ ಏನಾಗುತ್ತೆ, ಮನೆಯವರನ್ನು ಬಿಟ್ಟು ನಡ್ಕೊಳ್ಳೋವಷ್ಟು, ಬಿಟ್ಟು ಎಲ್ಲೋ ಓಡೋಗಿ ಮದುವೆ ಆಗೋವಷ್ಟು ಧೈರ್ಯ ನನಗಿದೆಯಾ? ಆ ಧೈರ್ಯ ಯಾರೂ ತೋರಬಾರ್ದು, ಅದು ಒಳ್ಳೆಯದಲ್ಲ. ಮುಂದೆ ಅದು ಒಳ್ಳೇದಾಗಲ್ಲ, ಅದು ಬೇರೆ ಕತೆ. ಬಟ್ ಹಾಗೊಂದು ವೇಳೆ ನನ್ನ ತಾಯಿ, ಇಲ್ಲಪ್ಪ ನಮ್ಮಪ್ಪ 3 ವರ್ಷ ನನಗೆ ಚಿಕ್ಕ ವಯಸ್ಸಿದ್ದಾಗಲೇ ನಮ್ಮಪ್ಪ ತೀರು ಹೋದರು, ಅಮ್ಮ ಕಷ್ಟಪಟ್ಟು ಬೆಳೆಸಿದ್ದಾರೆ, ಅವ್ರಿಗೆ ನಾನು ತೊಂದರೆ ಆಗೋಕ್ಕೆ ನಾನು ಯಾವತ್ತೂ ಬಿಡಲ್ಲ, ಅಥವಾ ಅವರು ಇಚ್ಛೆಗೆ ವಿರುದ್ಧವಾಗಿ ನಾನು ನಡ್ಕೊಳ್ಳಲ್ಲ, ಅಥವಾ ಅವ್ರ ಮನಸ್ಸಿಗೆ ಬೇಜಾರಾಗೋ ಥರ ನಾನು ನಡ್ಕೊಳ್ಳಲ್ಲ ಅನ್ನೋ ಆ ಸಂಸ್ಕಾರ ನಿಮಗೆ ಬಾಲ್ಯದಿಂದಲೇ ಬಂದಿದೆ ಅನ್ನೋದಾದರೆ ಯೋಚನೆ ಮಾಡಬೇಕು. ನಮ್ಮಮ್ಮ ನಾಳೆ ಒಪ್ಪದೆ ಹೋದರೆ ಏನು ಕತೆ ಅಂತ. ಒಂದು ಆರಂಭದಲ್ಲಿ ಅಮ್ಮನ ಕಿವಿಗೆ ಹಾಕಬೇಕು. ಉಗ್ದೋ ಪಗ್ದೋ ಇರಲಿ ಬಿಡೋ ಅಂತಾರೋ, ಇಲ್ಲ ನಿಮಗೆ ಮಾನ ಮರ್ಯಾದೆ ಇಲ್ವಾ ಅಂತ ಆವಾಗಲೇ ಬಿಡಿಸ್ತಾರೆ. ಬಟ್ ಇದು 8 ವರ್ಷ, ಅಟ್ಲೀಸ್ಟ್ ಆ ಹುಡುಗಿಗೂ ಕೂಡ ಅದು ಬುದ್ಧಿ ಇರಬೇಕಿತ್ತು. ಇಲ್ಲ ನಿನ್ನ ಮನೆಯವರು ಒಪ್ಪಿದ್ರೆ ಇಲ್ಲ 8 ವರ್ಷ ಆದಮೇಲೆ ಅಥವಾ ಆಮೇಲೆ ಒಪ್ಸೋಣ ಬಿಡು ಅಂದ್ಕೊಂಡೆ ಎಲ್ಲ ಪ್ರೇಮಿಗಳು ಮುಂದುವರಿತಾರೆ. ಇದೇನು ಮೊದಲನೇ ಕಥೆನಾ ನನಗೆ? ಎಲ್ಲ ಮಾಡ್ಕೊಳ್ಳೋದು ಇದೇ ದೊಡ್ಡ ತಪ್ಪಿವು. ಸುಮ್ಮನೆ ಹೋಗ್ಬಿಟ್ಟಿರ್ತಾರೆ, ಅಲ್ಲೆಲ್ಲೋ ಎಂಡಲ್ಲಿ ಎಡವಟ್ಟು ಮಾಡ್ಕೊಳ್ತಾರೆ. ಬೇಡ. ಈಗ ನಾನು ಹೇಳೋದು, ನಿಮಗೆ ಒಂದು ವೇಳೆ ಪ್ರೀತಿ ಇಲ್ಲಪ್ಪ ನಾನು ಇವಳನ್ನು ಪಡ್ಕೊಳ್ಬೇಕು ಅಥವಾ ಈತನ್ನು ಪಡ್ಕೊಳ್ಬೇಕು ಅಂಥದ್ದೇನೋ ಇದ್ದರೆ ಆರಂಭದಲ್ಲಿ ಅದನ್ನು ಹೇಳಬೇಕು. ನೀವು ಮನೆಯವ್ರಿಗೆ ಹೇಳಿ. ಇಲ್ಲಾಂದ್ರೆ ಸುಮ್ಮನೆ ಆರಂಭದಲ್ಲಿ ಹೋಗ್ಬಿಟ್ಟು ಆ ಹೆಣ್ಮಗಳಿಗೂ ನಾನು ಹೇಳೋದು, ಆ ಹುಡುಗಿಗೆ ನನ್ನ ಹಾರೈಕೆ, ಆಶೀರ್ವಾದ ಕೃಷ್ಣನಲ್ಲಿ ನಾನು ಪ್ರಾರ್ಥಿಸ್ತೀನಿ. ಪಾಪ ಆ ಹೆಣ್ಮಗಳಿಗೆ ಇದ್ದು ಈ ನೋವಿನಿಂದ ಹೊರಗಡೆ ಬಂದು ಹೊಸ ಬದುಕು ಕತ್ಕೊಳ್ಳಿ, ಒಳ್ಳೆಯದಾಗಲಿ. ಬಟ್ ಹೆಣ್ಮಕ್ಳಿಗೂ ಇರಬೇಕು. ಈಗ ಹುಡುಗರಿಗೇನೋ ಹುಡುಗಿನ ಮೇಲೆ ಆಸೆ, ಮೋಹ, ಕಾಮ ಆ ಸಮಯದಲ್ಲಿ ಹೇಳಲ್ಲ. ಬಿಡು ಮನೆಯವ್ರನ್ನ ಒಪ್ಪಿಸ್ಬಿಡ್ತೀನಿ, ಸಂಜೀವಿನ ಬೆಟ್ಟ ಕಿರುಬೆಳಲ್ಲಿ ತಗೊಂಬಂದ್ಬಿಡ್ತೀನಿ ಅನ್ನೋ ಥರ ಇರ್ತಾರೆ. ಹುಡುಗಿಯಾದವ್ರಿಗೂ ಇರಬೇಕು. ಇದೇನು ಅವ್ರ ಮನೇಲಿ ಒಪ್ತಾರಾ ಇಲ್ವಾ? ಮತ್ತು ಒಪ್ಪದೆ ಹೋದರೆ ಈತ ಅವ್ರ ಮನೆಯವ್ರ ಅವ್ರ ಮಾತು ಕೇಳಿಕೊಂಡು ನನ್ನನ್ನು ಬಿಟ್ಬಿಟ್ರೆ ಏನು ಕತೆ? ಇದು ಯಾವುದು ಮೆಚೂರಿಟಿ ಇಲ್ಲದೆ ಸುಮ್ಮನೆ ಪ್ರೀತಿ ಮಾಡೋದು ಒಳ್ಳೆಯದಲ್ಲ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ, ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಪಾಪ ಯಾವ ಹೆಣ್ಮಗಳು ಆ 8 ವರ್ಷ ಅಥವಾ ಅದರಲ್ಲೂ ನಿಯತ್ತಾಗಿರ್ತೀನಿ ಅನ್ನೋ ಈ ಹೆಣ್ಮಗಳು ಅದೆಷ್ಟು ನೊಂದ್ಕೊಂಡಿರ್ತಾರೋ ಏನೋ ಅಲ್ವಾ? ಆಗಲಿ ತಾಯಿ, ಇವೆಲ್ಲ ನಿನ್ನ ಬದುಕಲ್ಲಿ ಒಂದು ಅನುಭವ ಅಂದ್ಕೋ. ಅಷ್ಟು ಬೇಗ ಬಿಡ್ಲಿಕ್ಕಾಗಲ್ಲ, ನನಗೆ ಅರ್ಥವಾಗುತ್ತೆ. ಪ್ರೀತಿಸಿದವ್ರಿಗೆ ಗೊತ್ತಿರುತ್ತೆ ಅದರ ಕಷ್ಟ. ಬಟ್ ನಾನು ಪ್ರೀತಿಗೆ ವಿರುದ್ಧವಾಗಿಲ್ಲ. ಬಟ್ ಈ ರೀತಿ ಅಜ್ಞಾನದಿಂದ, ಮೋಹದಿಂದ ಆತುರವಾಗಿ ತೆಗೆದುಕೊಂಡ ಪ್ರೇಮದ ನಿರ್ಧಾರಗಳು
ಯಾಕಂದರೆ ಪ್ರೀತಿಸುವ ಆ ಎಳೆ ಮನಸ್ಸುಗಳಿಗೆ ಅದು ನಿಜವಾದ ಬದುಕಲ್ಲಿ ಏನೇನು ನಡೆಯುತ್ತೆ, ಈ ವಿಚಾರವಾಗಿ ಏನು ಸಂಘರ್ಷಗಳಿದ್ದಾವೆ, ಪ್ರೇಮಿಗಳು ಒಂದಾಗ್ಲಿಕ್ಕಿರೋ ಅಡೆತಡೆಗಳೇನು, ಇದು ಏನು ಯೋಚನೆ ಮಾಡಲ್ಲ. ಆ ಎಳೆ ಮನಸ್ಸುಗಳು ಮುಂದುವರೆದು ಬಿಡ್ತವೆ. ಆಮೇಲೆ ಒದ್ದಾಡಿ ನೀರಿಂದ ಹೊರಗಡೆ ಬಿಟ್ಟು ಮೀನು ಥರ ಒದ್ದಾಡಿ ಕೆಲವೊಂದಕ್ಕೆ ಮತ್ತೆ ನೀರು ಸಿಗುತ್ತೆ, ಇನ್ನು ಕೆಲವೊಂದು ತಡದಲ್ಲಿ ಸತ್ತು ಹೋಗ್ತವೆ. ಹಂಗಾಗ್ಬಿಡುತ್ತೆ ಜೀವನ. ಯಾರು ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಒಳ್ಳೇದಾಗಲಿ, ಶುಭವಾಗಲಿ.